ಹರೇ ರಾಮ. ವಿಶುದ್ಧ ವಿಜ್ಞಾನ ಘನಸ್ವರೂಪಂ ವಿಜ್ಞಾನ ವಿಶ್ರಾಣನ ಬದ್ಧ ದೀಕ್ಷಂ ದಯಾನಿಧಿಂ ದೇಹಭೃತಾಂ ಶರಣ್ಯಂ ದೇವಂ ಹಯಗ್ರೀವಮಹಂ ಪ್ರಪದ್ಯೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಅತಿಮಧುರ ಚಾಪಹಸ್ತಾಂ ಅಪರಿಮಿತ ಆಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನ ಮೋಹಿನೀಂ ಅರುಣ ಮಾಲ್ಯ ಭೂಷಾಂಬರಾಂ ಜಪ ಕುಸುಮ ಭಾಸುರಾಂ ಜಪವಿಧೌ ಸ್ಮರೇತ್ ಅಂಬಿಕಾಂ. ಮೊತ್ತ ಮೊದಲು ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ರಾಜರಾಜೇಶ್ವರಿಯ ಮಂದಸ್ಮಿತಕ್ಕೆ, ಅವಳ ನಗುವಿಗೆ ನಮಸ್ಕಾರಗಳನ್ನು ಮಾಡ್ತೇವೆ. ಬದುಕಿನ ಎಲ್ಲ ವಿಘ್ನಗಳನ್ನು ಕಳೆಯಲು ಅದು ಒಂದು ಸಾಕು. ಹಾಗೆ ಆಕೆಯ ಕೃಪೆಯಿಂದ ಈ ಶ್ರೀವಿದ್ಯೆಯನ್ನು ಪ್ರಪಂಚಕ್ಕೆ ಕೊಟ್ಟ ಹಯಗ್ರೀವ ದೇವನಿಗೂ ಹಯಗ್ರೀವ ಮುನಿಗೂ ಮಹರ್ಷಿ ಅಗಸ್ತ್ಯರಿಗೂ ಮೊಟ್ಟ ಮೊದಲು ಶ್ರೀವಿದ್ಯೆಯನ್ನು ಸ್ವೀಕಾರ ಮಾಡಿ ಬಳಿಕ ಪ್ರಪಂಚಕ್ಕೆ ವಿತರಣೆ ಮಾಡಿದವರು ಅಗಸ್ತ್ಯ ಮಹಾಮುನಿಗಳು. ದಕ್ಷಿಣಕ್ಕೆ ಬಹಳ ವಿಶೇಷ. ಅವರು ದಕ್ಷಿಣ ಭಾರತದಲ್ಲಿ ನಿರಂತರವಾಗಿ ಅವರ ವಾಸ. ಆ ಮಹಾಮುನಿಗಳಿಗೂ ನತಮಸ್ತಕರಾಗಿ ಗುರುತತ್ವವನ್ನು ನೆನೆದು ಈ ಲಲಿತೋಪಾಖ್ಯಾನ ಪ್ರವಚನ ಸರಣಿಯ ಕೊನೆಯ ಪ್ರವಚನ ಇಂದಿಗೆ ಈ ಪ್ರವಚನ ಸರಣಿಯ ಪರ್ಯವಸಾನ. ಇದೊಂದು ಪುಣ್ಯಪ್ರದ ಕಾರ್ಯಕ್ರಮ, ಇದು ಪಾಪಹರ ಕಾರ್ಯಕ್ರಮ. ಇದು ಅವ್ಯಕ್ತ ಪರಿಣಾಮಗಳು ತುಂಬ. ಈ ಪ್ರವಚನವನ್ನು ಕೇಳಿದಾಗ ನಮಗೆಷ್ಟು ಮಾಹಿತಿಗಳು ಬಂತು ಅನ್ನೋದಕ್ಕಿಂತ ಜೀವಕ್ಕೆಷ್ಟು ಶ್ರೇಯಸ್ಸಾಯಿತು, ಎಂತೆಂಥ ವಿಘ್ನಗಳು ನಾವು ಕಾಣುವ ಮೊದಲೇ ಕಳೆದು ಹೋದವು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಅಂಥ ಆ ಕೊನೆಯ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ನಿನ್ನೆಯ ಪ್ರವಚನದ ನೆನಪು. ನಿನ್ನೆ ಎರಡು ಸಂಗತಿಗಳನ್ನು ಮುಖ್ಯವಾಗಿ ನಾವು ಮಾತನಾಡಿದ್ದು. ಒಂದು ವಿಘ್ನ ಯಂತ್ರ. ಪೂರ್ತಿ ಹೆಸರನ್ನು ಹೇಳಬೇಕು ಅಂದರೆ ಜಯವಿಘ್ನ ಮಹಾಯಂತ್ರ ಅಂತ, ಅದರ ಬಗ್ಗೆ ನಿನ್ನೆ ಮಾತನಾಡಿದ್ದು. ಇನ್ನೊಂದು ಮದಿರಾ ವರ್ಷ, ಅದರ ಬಗ್ಗೆ ಕೂಡ ನಿನ್ನೆ ನಾವು ಮಾತನಾಡಿದ್ವು. ವಿಘ್ನಯಂತ್ರದ ನೆನಪು ಮಾಡಿಕೊಳ್ಳುವಾಗ ಆಗಲೇ ಮಂಗಲದಲ್ಲಿ ಹೇಳಿದ ಹಾಗೆ ನಮ್ಮ ಮಹಾ ಕಷ್ಟಗಳ ಪರಿಹಾರಕ್ಕೆ ಸಾಕು ದೇವಿಯ ಒಂದು ಮುಗುಳ್ನಗು, ಒಂದು ಕಿರುನಗು. ಜಯವಿಘ್ನ ಮಹಾಯಂತ್ರ ಪ್ರಕರಣದ ಸಾರಾಂಶ ಅದು ಅಂತ. ಸಮಂದ ಹಸಿತೆ ಕ್ಷಣ, ಅದೇ ಇದೆ ಅಲ್ಲಿ. ಸಮಂದ ಹಸಿತೆ ಕ್ಷಣ. ಮಂದ ಹಸಿತ ಅಂದರೆ ಕಿರುನಗು ಅಂತ, ಅಟ್ಟಹಾಸ ಅಲ್ಲ ಅದು. ಮಂದ ಅಂದರೆ ಕೊಂಚ ಅಂತ, ಹೌದೋ ಅಲ್ವೋ ಅಂತ, ಒಂದು ಸ್ವಲ್ಪ ಅಂತ. ಮಲ್ಲಿಗೆಯ ಮೊಗ್ಗು ಅರೆಬಿರಿದಂತೆ ಅಂತ, ಅಂಥ ನಗುವುದು ಅಂತ. ಆ ನಗುವಿಗೆ ಎಷ್ಟು ಶಕ್ತಿ ಇದೆ ಅದನ್ನು ಆ ಜಯವಿಘ್ನ ಮಹಾಯಂತ್ರದ ಪ್ರಕರಣ ನಿರೂಪಣೆ ಮಾಡುತ್ತೆ. ಅದಲ್ಲದೆ ಇದ್ದರೆ ವಿಶುಕ್ರ ದೈತ್ಯ ಮಾಡಿದ ಒಂದು ಅಭಿಚಾರ, ಆ ಜಯವಿಘ್ನ ಮಹಾಯಂತ್ರವನ್ನು ಬರೆದು ಆತ ಒಳಗೆ ಒಗದಿದ್ದು ಮಾತ್ರ ಅಷ್ಟೇ ಅದು. ಆಗ ಇಡೀ ಶಕ್ತಿ ಸೈನ್ಯ, ಕೋಟ್ಯನುಕೋಟಿ ಶಕ್ತಿಗಳು ಇದ್ದಕ್ಕಿದ್ದಂತೆ ನಿರ್ವೀರ್ಯರಾಗಿ, ನಿಸ್ತೇಜಸ್ಕರಾಗಿ, ನಿರುತ್ಸಾಹರಾಗಿ, ಎಲ್ಲಿಗೆ ತಮ್ಮ ನಿಷ್ಠೆ ಇರಬೇಕು ಅದನ್ನೂ ಕೂಡ ಮರೆತು
ಆ ನಿಷ್ಠೆಯನ್ನು ಕೂಡ ಮರೆತು ಅವರು ಬದುಕಿದ್ರೂ ಸತ್ತದಕ್ಕಿಂತ ಹೆಚ್ಚಿನ ಒಂದು ದುಸ್ಥಿತಿಯನ್ನು ಹೊಂದ್ಬಿಟ್ರಲ್ಲ, ಪರಿಹಾರವೇ ಇಲ್ಲದೆ ಇರತಕ್ಕಂಥ ಸಂದರ್ಭ ಅಲ್ವಾ. ಇಂಥ ದೊಡ್ಡ ಕಷ್ಟವನ್ನು, ದೊಡ್ಡ ಚಿಂತೆಯನ್ನು ಅಹೋಬತ ಮಹತ್ ಕಷ್ಟಂ ಅಂತ ಮಂತ್ರಿಣಿ ದಂಡಿನಿಯರು ಹೇಳ್ತಾರೆ ಅದನ್ನು. ಅಂಥ ಕಷ್ಟ, ಭಾಳ ದೊಡ್ಡ ದೇವಿಯರು ಅವರಿಬ್ಬರು ಕೂಡ, ಮಂತ್ರಿಣಿ ಮತ್ತು ದಂಡಿನಿ ಭಾಳ ದೊಡ್ಡ ದೇವಿಯರು. ಅವರಿಗೂ ಕೂಡ ಮಹತ್ ಕಷ್ಟಂ ಅಂತ ಅನಿಸಿದಂಥ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ದೇವಿ ದೀರ್ಘ ಮಂತ್ರಾಲೋಚನೆ ಮಾಡಲಿಲ್ಲ, ಮಹಾಪ್ರಯತ್ನಗಳನ್ನೇನೂ ಮಾಡಲಿಲ್ಲ. ತನ್ನ ಪತಿಯ ಮುಖವನ್ನು ನೋಡಿ ನಸು ನಕ್ಕಳು, ಒಂದು ಕಿರುನಗು ಮಾತ್ರ ಅಂತ. ಅಲ್ಲಿಂದ ಮಹಾಗಣಾಧಿಪತಿಯ ಪ್ರಾದುರ್ಭಾವ, ಆ ನಗುವಿನಿಂದ ಮಹಾಗಣಾಧಿಪತಿಯ ಪ್ರಾದುರ್ಭಾವ. ಅವನಿಗೇನು ಹೇಳಬೇಕಾಗಿಲ್ಲ, ಏನು ಕೇಳಬೇಕಾಗಿಲ್ಲ. ಆ ಕೂಡಲೇ ಅವನು ಹೋಗಿ ಆ ವಿಘ್ನ ಯಂತ್ರವನ್ನು ಹುಡುಕಿ ನಾಶ ಮಾಡಿ, ಆ ದೈತ್ಯರನ್ನು ಕೂಡ ನಾಶ ಮಾಡಿ ಮರಳಿ ಬಂದು ಆದಿಪೂಜ್ಯತ್ವವನ್ನು ಪಡ್ಕೊಂಡ ತಾಯಿಯಿಂದ ಬಹುಮಾನವಾಗಿ ಅಂತ. ಹಾಗೆ ಆ ಗಣಪತಿಯ ಈ ಲಲಿತೋಪಾಖ್ಯಾನದ ವೈಶಿಷ್ಟ್ಯ, ಬೇರೆ ಕಡೆ ಗಣಪತಿಯ ನಿರ್ಮಾಣ ಬೇರೆ ರೀತಿ ಆಗ್ತದೆ. ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿಯ ಉತ್ಪತ್ತಿ ಆಯಿತು ಅಂತ ನಾವು ಬೇರೆ ಕಡೆ ಕೇಳ್ತೇವೆ. ಮಣ್ಣಿನಿಂದ ಉತ್ಪತ್ತಿ ಅಂತ ಅಲ್ಲಿ, ಅಥವಾ ಬೆವರಿನಿಂದ ಉತ್ಪತ್ತಿ ಅನ್ನೋ ಹಾಗೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ನಗುವಿನಿಂದ ಉತ್ಪತ್ತಿ ಗಣಪತಿಯದ್ದು, ಕಿರುನಗುವಿನಿಂದ ದೇವನ ಪ್ರಾದುರ್ಭಾವ. ಹಾಗಾಗಿ ಆ ಗಣಪತಿಯ ಮೂಲವನ್ನು ನೋಡಿದರೂ ಕೂಡ ಅದ್ಭುತ ಅದು ಅಂತ. ನಗುವಿನಿಂದ ಹುಟ್ಟಿದ ಮಗು ಅಂತ ಗಣಪತಿ ಅಂದರೆ. ಹಾಗಾಗಿ ನಮಗೂ ಕೂಡ ಮುಖದಲ್ಲಿ ಯಾವಾಗಲೂ ನಗು ಇರೋ ಹಾಗೆ ಮಾಡ್ತಾನೆ ಅವನು. ಒಲಿದ್ದು ಬಂದರೆ ಚಿಂತೆಯ ಗೆರೆಗಳನ್ನು ಅಳಿಸಿಬಿಡ್ತಾನೆ, ನಗನಗ್ತಾ ಬದುಕು ಹಾಗೆ ಅವನು ಗಣಪತಿ ಮಾಡ್ತಾನೆ. ಯಾಕೆಂದರೆ ಹುಟ್ಟಿದ್ದೇ ನಗುವಿನಿಂದ ಗಣಪತಿ. ಹಾಗಾಗಿ ದೇವಿಯ ಸಮಂದಹಾಸತೆಯ ಕ್ಷಣ, ಮಂದಹಾಸದ ಈ ಕ್ಷಣ ನೋಟ, ಅದು ಕ್ರೋಧ ರಕ್ತಕ್ಷಣ, ಕೋಪದಿಂದ ಕಣ್ಣು ಕೆಂಪಾಗಿದೆ ನೋಡಿದ್ಲು ಅಂತ, ಅಂಥ ನೋಟ ಅಲ್ಲ ಅಂತ. ಅದರ ಬದಲು ಮಂದಹಾಸದಿಂದ ಕೂಡಿರತಕ್ಕಂಥ ಒಂದು ನೋಟ ನಮ್ಮ ಮೇಲೆ ಬಿದ್ದರೆ ಇಂಥದ್ದೆಲ್ಲ ಆಗ್ತದೆ ಜೀವನದಲ್ಲಿ. ನಮಗೆಲ್ಲ ಜೀವನದಲ್ಲಿ ವಿಘ್ನಗಳೇ ವಿಘ್ನಗಳು, ದಿನ ಬೆಳಗಾದರೆ ವಿಘ್ನಗಳು, ಅದೇ ಬದುಕು ಅಂತಾಗಿದೆ. ಹಾಗಾಗಿ ಇದು ಯಾವಾಗ ಬೇಕು ಈ ಪ್ರಕರಣ ಅಂದರೆ ದಿನ ಬೇಕು ನಮಗೆ, 3 ಹೊತ್ತು ಬೇಕು ಅಂತ. ಊಟ ಯಾವಾಗ ಬೇಕು ಅಂದರೆ 2 ಹೊತ್ತು ಬೇಕು, 3 ಹೊತ್ತು ಬೇಕು ಅಂತ ಹೇಳ್ತೇವಲ್ಲ, ಹಾಗೆ ಈ ಪ್ರಕರಣ 3 ಹೊತ್ತು ನೆನಪು ಮಾಡಿಕೊಡುವಂಥದ್ದು, ವಿಘ್ನಗಳನ್ನೆಲ್ಲ, ಜೀವನದ ತೊಡಕುಗಳನ್ನೆಲ್ಲ ನಾಶ ಮಾಡುವಂಥದ್ದು. ಲಲಿತಾ ಸಹಸ್ರನಾಮದ ಒಂದು ಪಂಕ್ತಿಯನ್ನು ನಿನ್ನೆ ಹೇಳೋದಕ್ಕೆ ಬಿಟ್ಟಿದ್ವು, ಇವತ್ತು ಅದನ್ನು ನೆನಪು ಮಾಡ್ತೇವೆ. ಗಣಪತಿ ಹುಟ್ಟಿದ ಹೇಗೆ ಅಂತ. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ, ನೆನ್ಪಿಟ್ಕೊಳ್ಳಿ. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ, ಕಾಮೇಶ್ವರನ ಮುಖದ ಆಲೋಕ, ನೋಡುವಿಕೆ, ನೋಟ ಅಂತ. ಕಾಮೇಶ್ವರನ ಮುಖಾಲೋಕ, ಆಲೋಕ ಅಂದರೆ ಬೆಳಕು ಅಂತಲೂ ಆಗ್ತದೆ. ಕಾಮೇಶ್ವರನ ಮುಖದ ಮೇಲೆ ಚೆಲ್ಲಿದೆ ಬೆಳಕು ಅಂತ. ಎಲ್ಲಿಂದ ಬೆಳಕು ಬಂದು ಚೆಲ್ಲಿದೆ ಕಾಮೇಶ್ವರನ ಮುಖದ ಮೇಲೆ ಅಂದರೆ ಈ ದೇವಿಯ ದಂತಪ್ರಭೆ ಅದು ಅಂತ. ಮತ್ತು ನಗು ಅಂದರೆ ಹೊಳಪೋದು, ಮುಖ ಪೂರ್ತಿ ಹೊಳಪಾಗ್ತದೆ ನಗುವಾಗ. ನೋಡಿ, ಯಾರಿಗಾದರೂ ಕೂಡ ಎಂಥ ಕಪ್ಪಿದ್ರೂ ನಗುವಾಗ ಮುಖಕ್ಕೊಂದು ಕಾಂತಿ ಬರ್ತದೆ ಸಹಜವಾಗಿ ಅದು ಅಂತ. ಹಾಗಾಗಿ ಬಹುಶಃ ದೇವಿಯ ಮುಖದ ಹೊಳಪು, ಅವಳ ದಂತಪ್ರಭೆ ಕಾಮೇಶ್ವರನ ಮುಖದ ಮೇಲೆ ಬಿದ್ದಿದೆ ಹಾಗೂ ಹೇಳ್ಬೋದು ನಾವು ಅದನ್ನು. ಕಾಮೇಶ್ವರ ಮುಖಾಲೋಕ, ಕಾಮೇಶ್ವರನ ಮುಖದ ಅವಲೋಕನ, ಅದರಿಂದಾಗಿ ಕಲ್ಪಿತ ಅಂದರೆ ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ಶ್ರೀ ಗಣೇಶ್ವರ, ಶ್ರೀ ಗಣೇಶ್ವರನನ್ನು ಹೊಂದಿದವಳು. ಹಾಗೆ ಗಣಪತಿ ಅವಳ ನಗುವಿನ ಮಗ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ತುಂಬ ಸುಂದರವಾದ ಕಥೆ ಇದು, ತುಂಬ ಸುಂದರವಾದ ಕಥೆ ಇದು. ಇಲ್ಲಿ ಶಿವ ಬಂದು ತಲೆ ಕಡಿಯೋ ಪ್ರಶ್ನೆ ಇಲ್ಲ, ಇಲ್ಲಿ ಅಲ್ಲಿಂದಲೇ ಹುಟ್ಟಿದ್ದವನು, ಯಾರು ಅಂತ ಕೇಳೋ ಪ್ರಶ್ನೆ ಇಲ್ಲ. ಶಿವ ಇಬ್ಬರು ಪರಸ್ಪರ ಮುಖ ನೋಡ್ಕೊಂಡು ಹುಟ್ಟಿರತಕ್ಕಂಥದ್ದು, ಅವನು ಮುಖಾವಲೋಕನ ಮಾತ್ರದಿಂದ ಹುಟ್ಟಿರ್ತಕ್ಕಂಥದ್ದು. ತುಂಬ ಸುಂದರವಾಗಿರುವಂಥ ಕಥೆ. ಮುಂದಿನದ್ದು ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ, ಮಹಾಗಣೇಶ ಭೇದಿಸಿದ ವಿಘ್ನಯಂತ್ರ, ಅದರಿಂದ ದೇವಿಗಾಗಿರ್ತಕ್ಕಂಥ ಪ್ರಹರ್ಷ. ಇದಿಷ್ಟು ವಿಘ್ನಯಂತ್ರ. ಇನ್ನು ಮದಿರೆಯ ಬಗ್ಗೆ ಇಲ್ಲಿ ಅನೇಕ ಬಾರಿ ಬಂದಿದೆ. ಈ ಶ್ರೀಚಕ್ರೋಪಾಸನೆ ಎನ್ನುವಾಗ ಆಗೆಲ್ಲ ಈ ಚರ್ಚೆ ಇರುವಂಥದ್ದೇ. ಈ ಸುರ ಅಥವಾ ಮದಿರೆ ಇದನ್ನು ನೈವೇದ್ಯ ಮಾಡೋದುಂಟು ಕೆಲವರು, ಎಲ್ಲರೂ ಅಂತಲ್ಲ. ಅಲ್ಲಿ 2 ಪಂಥವೇ ಇದೆ, ಸಮಯ ಮತ ಮತ್ತು ಕೌಲ ಮತ ಅಂತ. ಸಮಯ ಮತ ಅಂದರೆ ಶಂಕರಾಚಾರ್ಯರು ಎತ್ತಿ ಹಿಡಿದಿರ್ತಕ್ಕಂಥದ್ದು, ಅಲ್ಲಿ ಇಂಥದ್ದೆಲ್ಲ ಏನೂ ಇಲ್ಲ. ಇಲ್ಲಿ ಕೌಲ ಮತದಲ್ಲಿ ವಿಚಿತ್ರವಾದ ಆಚರಣೆಗಳೆಲ್ಲ ಬರ್ತವೆ. ಅಲ್ಲಿ ನಿಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥ ವಿಚಿತ್ರವಾದ ವಾಮ ಆಚರಣೆಗಳೆಲ್ಲ ಬರ್ತವೆ ಅಲ್ಲಿ. ಆದರೆ ಈ ಮದುರೆಯ ಪ್ರಸ್ತಾಪಗಳು ಬಂದಾಗ ಪ್ರಶ್ನೆ, ಮತ್ತು ನಿನ್ನೆ ಕಥೆಯಲ್ಲಿ ಬೇರೆ, ಒಂದು ಯಾಮ ಪರ್ಯಂತ ಮದಿರೆ ಮಳೆಯಾಗಿ ಸುರಿಯಿತು ಶಕ್ತಿ ಸೈನ್ಯದ ಮೇಲೆ.
ಅವರು ಅದನ್ನು ಪಾನ ಮಾಡಿದರು. ಆಮೇಲೆ ಬಂಡದೈತ್ಯನ ಸೈನ್ಯದ ಮೇಲೆ, ಆ ವಿಡಂಗರ ಸೈನ್ಯದ ಮೇಲೆ, ವಿಷಂಗರ ಸೈನ್ಯದ ಮೇಲೆ ಯುದ್ಧ ಮಾಡಿದರು ಅಂತ ಅನ್ನುವಾಗ ಕೊನೆಗೂ ಬರೋ ಪ್ರಶ್ನೆ, ಮದಿರೆ ಗುಣವೇ ದೋಷವೇ ಅಂತ. ಏನು ಮಾಡಬೇಕು ಹಾಗಾದರೆ, ಏನಂತ ತಗೋಬೇಕು ಅದನ್ನು ಅಂತಂದರೆ, ಈ ಲಲಿತೋಪಾಖ್ಯಾನದಲ್ಲಿ ಬರೋ ಮದುವೆ ಗುಣವೇ ಹೌದು, ದೋಷ ಅಲ್ಲ ಅದು. ಆದರೆ ಇದನ್ನು ಕುಡಿಬೇಕಾದ್ರೆ ನೀವು ಕಣ್ಣು ಮುಚ್ಚಬೇಕಾಗತ್ತೆ, ಬಾಯಿನೂ ಮುಚ್ಚಬೇಕಾಗತ್ತೆ, ಎಲ್ಲವನ್ನು ನಮ್ಮ ನವದ್ವಾರಗಳನ್ನು ಕೂಡ ಪೂರ್ತಿ ನಿರೋಧ ಮಾಡಿ ಅಂತರ್ಮುಖರಾಗಿ ಧ್ಯಾನಕ್ಕೇರಿದರೆ ಅಲ್ಲಿ ಸಿಗುವ ಮದುವೆ ಅಂತ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಇದನ್ನು. ಹಾಗಾಗಿ ನಾವೇನೋ ನಮ್ಮ ನಿತ್ಯ ಜೀವನದಲ್ಲಿ ಮಾಡ್ತಾ ಇರೋ ಬೇಡದಿರೋ ಕೆಲಸಕ್ಕೆ ಇಲ್ಲಿಂದ ಒಂದು ಅನುಮತಿ ಸಿಕ್ತು ಅನ್ನೋ ಥರ ತಗೊಳ್ಳದೆ ಅದನ್ನು ಈ ಲಲಿತೋಪಾಖ್ಯಾನ ನಡೆದಿದ್ದಲ್ಲಿ ಅನ್ನೋದನ್ನು ಆಲೋಚನೆ ಮಾಡಬೇಕು. ಲಲಿತೋಪಾಖ್ಯಾನ ಹೊರಗಡೆ ನಡೆದಿರುವಂಥದ್ದಲ್ಲ, ಅದು ಬಾಹ್ಯ ಪ್ರಪಂಚದಲ್ಲಿ, ಭೂಲೋಕದಲ್ಲಿ, ಇಲ್ಲಿ ಭೌತಿಕವಾಗಿ ನಡೆದಿರ್ತಕ್ಕಂಥದ್ದಲ್ಲ. ಅದು ನಡೆಯೋದು ಎಲ್ಲಿ ಅಂದರೆ ಅದು ಅಂತಃ ಪ್ರಪಂಚದಲ್ಲಿ. ಅದು ಈ ಷಟ್ಚಕ್ರಗಳ ಮಧ್ಯದಲ್ಲಿ ಯೋಗಿಯೊಬ್ಬ ಯಾನವನ್ನು ಮಾಡುವಾಗ ಅಲ್ಲಿ ಗೋಚರವಾಗುವಂಥ ದೃಶ್ಯಾವಳಿಗಳು ಇವು ಅಂತ. ಹಾಗಾಗಿ ಇಲ್ಲಿದ್ದಾಗ ಅಲ್ಲಿರಬೇಕು ಅಂತಿಲ್ಲ. ದೇವಿಯ ಪಾರ್ಶ್ವದಿಂದ ಒಂದು ದೇವಿ ಹುಟ್ಟು ಬಂದ್ಲು ಅಂದರೆ ಹೆಂಗಪ್ಪ ಅದು ಅಂದರೆ ಇಲ್ಲಿ ಸಾಧ್ಯ ಇಲ್ಲದೆ ಇರ್ಬೋದು, ಅದು ಅಲ್ಲಿ ಸಾಧ್ಯ ಅದು ಅಂತ. ನಾವು ಅದನ್ನೇ ಹೇಳಿದ್ವು, ಅದೊಂದು ಬೇರೆ ಲೋಕ ಅದು ಅಂತ. ಅದು ನೋಡಲಿಕ್ಕೆ ಬೇರೆ ದೃಷ್ಟಿ ಬೇಕು. ಈ ದೃಷ್ಟಿಯನ್ನು ನೋಡಿ ಸತ್ಯ ಸುಳ್ಳು ಅಂತ ತೀರ್ಮಾನ ಮಾಡೋಕ್ಕೆ ಹೋಗಬೇಡಿ. ಮುಚ್ಚಿದ ಕಣ್ಣಿನ ದೃಷ್ಟಿ ಬೇಕು ಅದಕ್ಕೆ, ತೆರೆದ ಕಣ್ಣಿನ ಚರ್ಮಚಕ್ಷು ಅಲ್ಲ ಅದಕ್ಕೆ, ಮುಚ್ಚಿದ ಕಣ್ಣಿನ ಧ್ಯಾನ ದೃಷ್ಟಿ ಬೇಕು. ಅಲ್ಲಿಂದ ಗೋಚರ ಆಗುವಂಥದ್ದು. ಬಹಳ ದೂರದ ಒಂದು ಗ್ರಹವೋ ನಕ್ಷತ್ರವೋ ಇದ್ದರೆ ಅದನ್ನು ನೋಡೋದಕ್ಕೆ ನಮ್ಮ ಈ ಕಣ್ಣು ಸಾಕಾಗೋದಿಲ್ಲ ಅಲ್ವಾ. ದೂರದರ್ಶಕವನ್ನು ಬಳಸ್ತೇವೆ ನಾವು. ಎಷ್ಟೋ ಅನಂತ ದೂರದಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಗಳನ್ನು ಹೇಗೆ ನೋಡ್ತೇವೆ ನಾವು? ದೂರದರ್ಶಕದ ಮೂಲಕವಾಗಿ. ಅಥವಾ ಒಂದು ಪರಮಾಣುಗಳನ್ನು ಅಥವಾ ಚಿಕ್ಕ ಚಿಕ್ಕ ರೋಗಾಣುಗಳನ್ನು ಹೇಗೆ ನೋಡ್ತೇವೆ? ಸೂಕ್ಷ್ಮದರ್ಶಕದ ಮೂಲಕವಾಗಿ. ಹಾಗೆ ಇದನ್ನೆಲ್ಲ ನೋಡೋದಕ್ಕೆ ಈ ಕಣ್ಣಿಂದ ಸಾಧ್ಯ ಇಲ್ಲ ಅಂತ ಚೆನ್ನಾಗಿ ನೆನಪಿರಬೇಕು. ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ನಿನ್ನ ವಿಶ್ವರೂಪ ನೋಡಬೇಕು ಅಂತ ಅರ್ಜುನ ಕೃಷ್ಣನನ್ನು ಕೇಳ್ದ. ಕೃಷ್ಣ ಕೂಡಲೇ ತೋರಿಸಿದ್ನ ಅಂದರೆ ಈ ಕಣ್ಣಿಂದ ನೋಡಲಾರೆ ನೀನು ಅಂತ. ದಿವ್ಯಂ ದದಾಮಿತೇ ಚಕ್ಷು, ಅಲ್ಲಿ ಪಂಕ್ತಿ ಇದು. ದಿವ್ಯಂ ದದಾಮಿತೇ ಚಕ್ಷು, ನಿನಗೆ ಬೇರೆ ಕಣ್ಣನ್ನು ಕೊಡ್ತೇನೆ, ಅದು ದಿವ್ಯ, ಅದು ಬೇರೆ ನೋಟವನ್ನು ಕೊಡ್ತೇನೆ, ಅದರ ಮೂಲಕವಾಗಿ ನೀನು ನೋಡುವೆಂತೆ. ಈ ಕಣ್ಣಿಂದ ಸಾಧ್ಯ ಇಲ್ಲ. ಆ ಕಣ್ಣಿಂದ ನೋಡಿದಾಗ ಮುಂದಿನದು ಕಂಡಿತ್ತು ಅಲ್ಲಿ. ಈಗ ದ್ರೋಣರೋ, ಭೀಷ್ಮರೋ, ಕರ್ಣನೋ, ಜಯದ್ರಥನೋ ಅಥವಾ ಪಾಂಡವ ಪಕ್ಷದ ಕೆಲವು ವೀರರೋ ಅವರೆಲ್ಲ ಸಾಯೋದು ಕೂಡ ಕಾಣಿಸ್ತು ಅವನಿಗೆ. ಅಲ್ಲಿ ಹೋಗಿದೆ ಅಂದ್ರೆ ಆಗಿಲ್ಲ, ಅದೀಗ ಮುಂದೆ ಆಗುವಂಥದ್ದು ಕೂಡ ಅಲ್ಲಿ ಕಾಣಿಸಿದೆ ಅಂತ. ಈ ಲೋಕದಲ್ಲಿ ಸಾಧ್ಯ ಇಲ್ಲ, ಅದು ಈ ಕಣ್ಣಿಂದ ಸಾಧ್ಯ ಇಲ್ಲ. ಹಾಗಾಗಿ ಬೇರೆಯೇ ಕಣ್ಣು ಬೇಕು, ಬೇರೆಯೇ ಲೋಕದ ಕಥೆ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂತಃಪ್ರಪಂಚದಲ್ಲಿ ಯೋಗಿಯೊಬ್ಬನಿಗೆ ಸಾಧನೆ ಮೂಲಕ ವೈದ್ಯವಾಗ್ತಕ್ಕಂಥ ದೃಶ್ಯಾವಳಿಗಳು ಅವು ಸತ್ಯವೋ ಸುಳ್ಳು ಅಂದರೆ ಪರಮ ಸತ್ಯ ಅದು ಅಂತ. ಇದಕ್ಕಿಂತ ಹೆಚ್ಚಿನ ಸತ್ಯ. ಈ ಸತ್ಯ ಸುಮ್ಮನೆ ಅದು ಇವತ್ತು ಕಂಡಿದ್ದು ನಾಳೆ ಇಲ್ಲ, ಆದರೆ ಆ ಸತ್ಯ ಹಾಗಲ್ಲ. ಸಾವಿರಾರು ವರ್ಷಗಳ ಹಿಂದೆ ಕೂಡ ಯೋಗಿಗಳಿಗೆ ಗೋಚರಿಸಿದೆ. ಇಂದು ನೀವು ಈ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಏನಾದರೂ ಪ್ರೇರಿತರಾಗಿ ನಿಮಗೇನಾದ್ರು ಧ್ಯಾನ ಸಿದ್ಧಿ ಆದರೆ ಈಗಲೂ ನಿಮಗೆ ಗೋಚರ ಆಗ್ತದೆ. ಹೀಗೆ ಗೋಚರ ಆಗ್ತದೆ ಅದು. ಈಗ ಗೋಚರಾಗಿ ಈಗ ನೀವು ಬರೆದ್ರೆ ಹೀಗೆ ಬರೀತೀರಿ ನೀವು, ಅದನ್ನು ಇದೇ ಕಥೆಯನ್ನೇ ಬರೀತೀರಿ ನೀವು. ಹಾಗಾಗಿ ಅದು ನಿತ್ಯ ಸತ್ಯ, ಅದು ತಾತ್ಕಾಲಿಕ ಸತ್ಯ ಅಲ್ಲ. ಅದು ಅಲ್ಲಿ ಈ ಮದಿರಾಪಾನ ಬರುವಂಥದ್ದು, ಶಕ್ತಿಯರ ಮೇಲೆ ಮದಿರೆಯ ಮಳೆ ಬಿತ್ತು, ಒಂದು ಯಾಮ ಪರ್ಯಂತ ಅವ್ರು ಪಾನ ಮಾಡಿದ್ರು ಕಣ್ಣು ಮುಚ್ಚಿಕೊಂಡು, ಅಂದರೆ ಅದು ದಿವ್ಯ, ಅದು ದಿವ್ಯ ಅದು ಅಂತ. ಇದನ್ನು ನಾವು ಹೋಲಿಸ್ಬಾರ್ದು, ಯಾವುದೇ ಕಾರಣಕ್ಕೂ ಹೋಲಿಸ್ಬಾರ್ದು. ನೀವು ಮಾತಾಡೋದಾದರೆ ಅಲ್ಲಿ ಬಂದು ಮಾತಾಡಿ ಅಂತ, ಅಂತಃಪ್ರಪಂಚಕ್ಕೆ ಬಂದು ಮಾತಾಡಿ ಹೊರತು ಹೊರಗಿನ ಪ್ರಪಂಚದ ಯಾವುದೋ ಒಂದು ಅಪಾಯವನ್ನು ಇಟ್ಕೊಂಡು ಅದರ ಜೊತೆ ಹೋಲಿಕೆ ಮಾಡಿ ನಾವು ಮಾತಾಡಬಾರ್ದು. ಇನ್ನು ಬಾಹ್ಯ ಪ್ರಪಂಚಕ್ಕೆ ಬಂದರೆ ಅಲ್ಲಿಯೂ ಕೂಡ ಆಯುರ್ವೇದ ನಿಜವಾದ ಮದ್ಯ ಹೇಗಿರ್ತದೆ ಅಂತ ಆಯುರ್ವೇದ ನಿರೂಪಣೆ ಮಾಡ್ತದೆ. ನಿಜವಾದ ಮದ್ಯ ಹೇಗಿರ್ತದೆ ಅಂದರೆ ಸ್ರೋತಸಾಂ ಶೋಧನಂ, ಎಲ್ಲ ದೇಹವನ್ನು ಶುದ್ಧ ಮಾಡ್ತದಂಥದ್ದು, ಒಳಗಿರುವ ಕಲ್ಮಶವನ್ನೆಲ್ಲ ಹೊರಗೆ ಹಾಕ್ತದಂತೆ. ದೀಪನಂ, ಅಗ್ನಿವೃದ್ಧಿಯನ್ನು ಮಾಡ್ತದೆ ಅದು ಅಂತ, ಚೆನ್ನಾಗಿ ಜೀರ್ಣ ಆಗುವಾಗ ಮಾಡ್ತದೆ. ಲಘು ರೋಚನಂ, ಹರ್ಷಣಂ ಪ್ರೀಣನಂ, ಹರ್ಷ ಆನಂದವನ್ನು ತಂಪನ್ನು ಕೊಡ್ತದೆ. ಭಯ ಶೋಕ ಶ್ರಮಗಳನ್ನು ದೂರ ಮಾಡ್ತದೆ. ಪ್ರಾಗಲ್ಭ್ಯವನ್ನು ಕೊಡ್ತದೆ, ವೀರ್ಯವನ್ನು ಕೊಡ್ತದೆ ಅಂದರೆ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಕೊಡ್ತದೆ, ತುಷ್ಟಿ ಪುಷ್ಟಿ ಬಲಗಳನ್ನು ಕೊಡ್ತದೆ ಅಂತೆಲ್ಲ ಹೇಳಿ ಕೊನೆಯ ವಾಕ್ಯ, ಆ ಒಂದು ವಾಕ್ಯಕ್ಕೋಸ್ಕರ ಅದನ್ನೆಲ್ಲ ಹೇಳ್ತಾ ಇರೋದು ನಾವು. ಕೊನೆಯ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ಸಾತ್ವಿಕೈಹಿ ಪೀತಂ, ಸಾತ್ವಿಕರು ಕುಡಿದ್ರೆ, ಈ ಸಾತ್ವಿಕವಾದ ಮದ್ಯವನ್ನು ಸಾತ್ವಿಕರು ಕುಡಿದ್ರೆ, ವಿಧಿವತ್ ಪೀತಂ, ವಿಧಿವತ್ತಾಗಿ ಯಾವ ವಿಧಿಯನ್ನು ಹೇಳಿದಾರೋ ಆ ವಿಧಿಯಂತೆ ಕುಡಿದರೆ, ಯುಕ್ತ್ಯ ಯಾವ ಯೋಗವನ್ನು ಹೇಳಿದ್ದಾರೆ
ಯಾವ್ಯಾವ ವಸ್ತುಗಳ ಸಂಯೋಜನೆ ಮಾಡಿದಾಗ ಹೇಗಾಗಬೇಕು ಅಂತ ನಿರೂಪಣೆ ಮಾಡಿದ್ದಾರೆ. ಆ ಪ್ರಕಾರ ತಯಾರಾದ ಮದ್ಯವನ್ನು ಕುಡಿದರೆ ಅಮೃತಂ ಯಥಾ ಅಂತ. ಅಮೃತ ಅಂತ ಬೇರೆ ಬೇಕಿಲ್ಲ, ಇದೇ ಅದು ಅಂತ. ನೋಡಿ, ಸಾತ್ವಿಕರು ಶಬ್ದ ಬಳಸ್ತಾರೆ ಇಲ್ಲಿ ಅಂತ. ನಾವೀಗ ಯಾವುದನ್ನು ಮದ್ಯ ಅಂತ ಕರಿತಿದ್ದೋ ಅದು ಸಾತ್ವಿಕರು ಕುಡಿಯುವಂಥದ್ದಲ್ಲ, ಸಾತ್ವಿಕರು ಅದರ ಹತ್ತಿರ ಕೂಡ ಹೋಗುವಂಥದ್ದಲ್ಲ. ಕುಡಿದವನು ಸಾತ್ವಿಕತೆ ಕೆಟ್ಟು ಹೋಗ್ತದೆ ಅಂತ. ಹಾಗೆಲ್ಲ ಇದೆ ನೋಡಿ ಅಂತ. ಈಗ ಭಂಗಿ ಉದಾಹರಣೆಗೆ ಅದನ್ನು ಸೇವಿಸಿ ಧ್ಯಾನ ಮಾಡ್ತಾಯಿದ್ರು ಒಂದು ಕಾಲದಲ್ಲಿ. ಈಗ ಶಿವಾನಂದರಂಥವರು ಅಥವಾ ದೈವರಾತ್ರಂಥವರು ಕುಡಿದು ತಾಂಡವ ನಾಟ್ಯ ಮಾಡಿದ ಉದಾಹರಣೆಗಳನ್ನು ಕೂಡ ಕಾಣ್ತೇವೆ. ಉತ್ತರ ಭಾರತದ ಅನೇಕ ಯೋಗಿಗಳು ಧ್ಯಾನಕ್ಕೆ ಅದನ್ನು ಬಳಸೋದು ಕಾಣ್ತೇವೆ. ಯಾಕೆಂದರೆ ಅದನ್ನು ಸೇವಿಸಿದ ಕೂಡಲೇ ಏನೇನು ಮಾಡ್ತಾನೋ ಅದನ್ನೇ ಮಾಡ್ತಾ ಇರ್ತಾನೋ. ಈಗ ನಗೋಕ್ಕೆ ಶುರು ಮಾಡಿದರೆ ನಗ್ತಾನೆ ಇರ್ತಾನೋ ಕೊನೆವರೆಗೂ ಅಂತ. ಅಲ್ಲಿ ಗೊತ್ತು ನಿಮಗೆಲ್ಲ ಅದರ ಕಥೆಗಳೆಲ್ಲ ಈಗೀಗೇನು ಲಭ್ಯ ಇಲ್ಲವೇನೋ ಬಹುಶಃ ಅದು. ಸೊ ಒಂದು ತಲೆಮಾರು ಹಿಂದೆ ಹೋದ್ರೆ ಈ ಕಥೆಗಳು ಆಗಾಗ ಸಮಾಜದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು, ಚಾಲ್ತಿಯಲ್ಲಿ ಇದ್ದಿದ್ದು ಅಂತ. ಕುಡಿದು ನಗೋಕ್ಕೆ ಶುರು ಮಾಡಿದ್ರೆ ನಗ್ತಾನೆ ಇರ್ತಾನೆ, ಅದು ಇಳಿಯೋವರೆಗೂ ನಗ್ತಾನೆ ಇರ್ತಾನೆ ಅವನು ಅಂತ. ಅಂಥದ್ದೊಂದು ಶಕ್ತಿ ಅದಕ್ಕಿದೆ ಅಂತಂದರೆ ಕುಡಿದು ಧ್ಯಾನಕ್ಕೆ ಕೂತ್ರೆ ಇಳಿಯೋವರೆಗೂ ಧ್ಯಾನನೇ ಮಾಡ್ತಾ ಇರ್ತಾನೆ ಅವನು, ಉದ್ಧಾರ ಆಗಿಬಿಡ್ತಾನೆ ಅವನು ಅಂತ. ಇದಕ್ಕೆ ಒಂದು ಕಾಲದಲ್ಲಿ ಬಳಕೆ ಆಗ್ತಾ ಇದ್ದಿದ್ದು ದುರುಪಯೋಗ ಆಯಿತು. ಆನಂತರ ಈಗ ಅದೇನಾಗಿದೆ ಅಂದರೆ ವರ್ಜ್ಯ ವಸ್ತುಗಳ ಪಟ್ಟಿಯಲ್ಲಿ ಸೇರಿದೆ ಅದು ಇವತ್ತು, ನಿಷಿದ್ಧ ವಸ್ತುಗಳ ಪಟ್ಟಿಯಲ್ಲಿ ಸೇರಿದೆ. ಅದರ ತಪ್ಪಲ್ಲ, ನಾವು ಬಳಸುವವರು ಕೆಟ್ಟದಾಗಿ ಬಳಸಿದ್ದೇವೆ ನಾವು ಅದನ್ನು, ದುರುಪಯೋಗ ಮಾಡಿದ್ದೇವೆ ನಾವು ಅದನ್ನು ಅಂತ, ಅಲ್ಲಿಗೆ ಬಂತದ್ದು ಅಂತ. ಹೀಗೆ ಭೌತಿಕವಾಗಿ ಕೂಡ ನಾವು ಇವತ್ತು ಯಾವುದನ್ನು ಮದ್ಯ ಅಂತ ಹೇಳ್ತಿದ್ದೇವೋ ಅದಕ್ಕೂ ನಮ್ಮ ಪ್ರಾಚೀನ ಹೇಳಿದ ಮದ್ಯಕ್ಕೂ ತುಂಬ ತುಂಬ ವ್ಯತ್ಯಾಸ ಇದೆ. ಅದನ್ನಾದರೂ ತಪಸ್ವಿಗಳು ಸಾಧಕರು ಸೇವಿಸ್ತಾ ಇರಲಿಲ್ಲ ಆಗಲೂ ಕೂಡ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ದಶರಥ ಹೇಳ್ತಾನೆ, ಇನ್ನು ನನ್ನನ್ನು ಜನ ಧಿಕ್ಕರಿಸ್ತಾರೆ ಅಂತ. ರಾಮ ಕಾಡಿಗೆ ಹೋಗ್ಬೇಕಲ್ಲ, ಆ ಸಮಯದಲ್ಲಿ ತನ್ನನ್ನು ಕುರಿತು ದಶರಥ ಹೇಳ್ಕೊಡೋದು, ಜನ ಇನ್ನು ನನ್ನನ್ನು ಬೀದಿಯಲ್ಲಿ ಧಿಕ್ಕರಿಸ್ತಾರೆ ಅಂತ. ಹೇಗೆ ಅಂದರೆ ಸುರೆಯನ್ನು ಸೇವಿಸುವ ಬ್ರಾಹ್ಮಣನನ್ನು ಧಿಕ್ಕರಿಸಿದಂತೆ ಅಂತ. ಬೀದಿಯಲ್ಲಿ ಧಿಕ್ಕರಿಸ್ತಾರೆ ನನ್ನನ್ನು, ಅದು ಇದೆ ಪಕ್ಕದಲ್ಲಿ. ಇನ್ನು ಕಥೆಯ ಕೊನೆಯ ಘಟ್ಟಕ್ಕೆ ಬರೋಣ. ಇನ್ನುಳಿದ ಪ್ರಧಾನ ವೀರ ಭಂಡಾಸುರ ಮತ್ತೆಲ್ಲರ ಸಂಹಾರ ಆಗಿದೆ. ಅವನ ತಮ್ಮಂದಿರ ಸಹಿತವಾಗಿ, ಅವನ ಅಳಿಯಂದಿರ ಸಹಿತವಾಗಿ ಎಲ್ಲರ ಸಂಹಾರ ಆಗಿದೆ. ಪ್ರಮುಖ ದೈತ್ಯ ನಾಯಕರು ಯಾರೂ ಉಳಿದಿಲ್ಲ. ಇದೀಗ ಗದಾಯುದ್ಧದ ದುರ್ಯೋಧನನ ಸಂದರ್ಭ ಅಂತ ಅನ್ಕೊಳ್ಳಿ ನೀವೀಗ. ಒಬ್ಬನೇ ವೈಶಂಪಾಯನ ಸರೋವರಕ್ಕೆ ಹೋಗಿ ಮುಳುಗಿದ ಅಂತ. ಈಗ ಮುಳುಗೋಕೆ ಎಲ್ಲೂ ಜಾಗ ಇಲ್ಲ, ಇಲ್ಲಿ ಎದುರುಗಡೆ ಬರಲೇಬೇಕು, ವನ್ಯ ಮಾರ್ಗ ಇಲ್ಲ. ಯಾಕೆಂದರೆ ಅಂಥದ್ದೊಂದು ಶಕ್ತಿ ಪ್ರವಾಹ ಬಂದು ಸುತ್ತುವರೆದಿದೆ ಶೂನ್ಯಕ್ಕ ಪಟ್ಟಣವನ್ನು, ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ. ಅವನು ಮೋಕ್ಷಕ್ಕೆ ಹೋಗಬೇಕು ಹೊರತು ಅನ್ಯ ಮಾರ್ಗವೇ ಇಲ್ಲ ಅಂತ. ಹಾಗಾಗಿ ಅವನು ಒಂದಷ್ಟು ಹೊತ್ತು ದುಃಖವನ್ನು ಅನುಭವಿಸ್ಬೇಕಲ್ಲ. ಜೀವ ಶುದ್ಧ ಆಗಬೇಕು, ದೇವಿ ಎದುರು ಹೋಗಿ ನಿಲ್ಲಬೇಕು ಅಂದರೂ ಕೂಡ ಅದಕ್ಕೆ ಜೀವ ಒಂದು ಪ್ರಮಾಣದ ಶುದ್ಧ ಆಗಬೇಕು. ಯಾಕಿಷ್ಟು ದುಃಖ ಪಂಡನಿಗೆ ಸಾಲಾಗಿ ಬಂತು ಅಂದರೆ ಅಷ್ಟರ ಮಟ್ಟಿಗೆ ಜೀವ ಶುದ್ಧ ಆಗಲಿ, ಪಾಪ ಕಳೀಲಿ ಅಂತಲೇ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ಒಂದಷ್ಟು ದುಃಖಪಟ್ಟ, ಕೊನೆಗೆ ಕ್ರೋಧದಿಂದ ಎದ್ದು ನಿಂತ ಯುದ್ಧಕ್ಕೆ ಅಂತ. ಅದು ಬರೇ ಭಂಡ ಧೈರ್ಯ ಅಲ್ಲ, ಅದು ಭಂಡಾಸುರನ ಧೈರ್ಯ ಇದೆಯಲ್ಲ, ಕೇವಲ ಭಂಡ ಧೈರ್ಯ ಅಲ್ಲ. ಯಾಕೆಂದರೆ ಈವರೆಗೆ ಯಾವುದು ನಶಿಸಿತೋ ಅದೆಲ್ಲವೂ ಅವನ ಸೃಷ್ಟಿ, ನಾವು ನೆನಪಿಟ್ಕೊಳ್ಬೇಕು. ಈ ವಿಷಂಗ, ವಿಶುಕ್ರ ಅಥವಾ ಧೂಮಿನಿಯ ಮಕ್ಕಳು ಇವರೆಲ್ಲ ಅವನ ಭುಜದಿಂದ ಹುಟ್ಟಿ ಬಂದಿರತಕ್ಕಂಥವ್ರು, ಅವನ ತಾಕತ್ತಿಂದ ಹುಟ್ಟಿ ಬಂದಿರತಕ್ಕಂಥವ್ರು. ಉಳಿದವರು ಎಲ್ಲರೂ ಕೂಡ ಅವನೇ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಸೃಷ್ಟಿ ಮಾಡುವವನಿದ್ದಾನಲ್ಲ, ಅವನ ಸೃಷ್ಟಿ ನಾಶವಾದ್ರೇನು, ಅವನಿದ್ದಾನಲ್ಲ ಇನ್ನೂ ಕೂಡ, ಅವನೇನು ಕಡಿಮೆ ಇಲ್ಲ. ನಾನು ನಿನ್ನೆ ಹೇಳಿದ ಹಾಗೆ ಇಡೀ ಅವನ ಸೈನ್ಯ ಬಳಗ ಒಂದು ತೂಕ ಆದರೆ ಅವನೊಬ್ಬನೇ ಒಂದು ತೂಕ. ಆ ತೂಕ ಸ್ವಲ್ಪ ಹೆಚ್ಚಿನ ತೂಕ ಹೊರತು ಕಡಿಮೆ ತೂಕ ಅಲ್ಲ, ಒಬ್ಬನೇ ಸಾಕು, ಅಂಥವನವನು ಅಂತ. ಹಾಗಾಗಿ ಅವನಿಗೆ ಒಂದು ಧೈರ್ಯ ಕೂಡ ಇದೆ. ಸಾಮಾನ್ಯ ಪ್ರಕರಣದಲ್ಲಿ ಧೈರ್ಯ ಅರ್ಥಪೂರ್ಣವೇ, ಇಲ್ಲಿ ವಿಷಯ ಬೇರೆ ಆಗ್ತದೆ. ಯಾವ ಶಕ್ತಿಯ ಮುಂದೆ ಹೋಗಿ ಅವನು ನಿಲ್ಲಬೇಕಾಗಿದೆಯೋ ಅದರ ವಿಷಯ ಬೇರೆ, ಅದರ ಹೊರತಾಗಿ ಬೇರೆ ಅಂತ ಈ ಧೈರ್ಯ ಸಾಕೇ ಸಾಕು. ಈ ಶಕ್ತಿ ಅವನಿಗೆ ಬೇಕಾದಷ್ಟಾಯಿತು. ಸೇನಾಪತಿಗೆ ಅಪ್ಪಣೆ ಮಾಡಿದ, ಸೈನ್ಯವನ್ನು ಸಜ್ಜುಗೊಳಿಸುವಂತ. ಗಚ್ಚರೇ ಕುಟಿಲಾಕ್ಷತ್ವಂ ಸಜ್ಜೀಕುರು ಪತಾಕಿನಿ. ಕುಟಿಲಾಕ್ಷ, ಹೋಗು ಸೇನೆಯನ್ನು ಸಿದ್ಧಗೊಳಿಸುವಂತ. ಕವಚವನ್ನು ಧಾರಣೆ ಮಾಡಿದ, ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿದ, ಕಠೋರವಾದ ಒಂದು
ಶ್ರೇಷ್ಠವಾದ ಧನುಸ್ಸನ್ನು ಕೈಗೆತ್ತಿಕೊಂಡು ಪ್ರಳಯ ಕಾಲದಲ್ಲಿ ಸುಡುವ ಅಗ್ನಿಯಂತೆ ಹೊರಗೆ ಬಂದ. ಅವನ ಕೈಯಲ್ಲಿ ಒಂದು ಖಡ್ಗದ ಹೆಸರು ನೆನಪಿದೆಯಾ? ಖಡ್ಗದ ಹೆಸರು ಹಿಂದೊಮ್ಮೆ ಖಡ್ಗದ ಪ್ರಸ್ತಾಪ ಬಂದಿದೆ, ಭಂಡಾಸುರನ ಖಡ್ಗ. ಅದರ ಹೆಸರು ಶೀಘ್ರ ಸ್ಪರ್ಶ ಅಂತ. ಇದು ಆ ಖಡ್ಗ ಅಲ್ಲ, ಈ ಖಡ್ಗದ ಹೆಸರು ಯಾತನ ಅಂತ. ಖಡ್ಗದ ಹೆಸರೇ ಯಾತನ ಅಂತ. ಆ ಖಡ್ಗ ಶೀಘ್ರ ಸ್ಪರ್ಶ, ಒಂದ್ಸಾರಿ ಮುಗ್ದೋಗುತ್ತದು, ಹೆಚ್ಚು ನೋವು ಅನುಭವಿಸೋ ಸಂದರ್ಭ ಇಲ್ಲ. ಅದು ಇದಲ್ಲ, ಇದು ಕೇವಲ ಯಾತನೆ ಕೊಡ್ಲಿಕ್ಕೋಸ್ಕರವೇ ಇರತಕ್ಕಂಥದ್ದು. ಅಂಥ ಖಡ್ಗವನ್ನು ಕೈಗೆತ್ತಿಕೊಂಡ. ಅವನ ಜೊತೆಯಲ್ಲಿ 40 ಸೇನಾಪತಿಗಳಿದ್ದರು. ಈಗಲೂ ಇಷ್ಟೆಲ್ಲ ಆದ ಬಳಿಕೂ ಅವನ ಬಳಿಯಲ್ಲಿ 40 ಸೇನಾಪತಿಗಳು ಉಳಿದಿದ್ರು. ಅದರಲ್ಲಿ 4 ಪುರ ರಕ್ಷೆಗಿದ್ದವರು. ಪೂರ್ವದಲ್ಲಿ ತಾಲಜಂಘ, ದಕ್ಷಿಣದಲ್ಲಿ ತಾಲಭುಜ, ಪಶ್ಚಿಮದಲ್ಲಿ ತಾಲಗ್ರೀವ, ಉತ್ತರದಲ್ಲಿ ತಾಲಕೇತು ಎಂಬ 4 ಸೇನಾಪತಿಗಳು ಪುರರಕ್ಷೆಗೆ ಯುದ್ಧದ ಆರಂಭದಲ್ಲಿ ನಿಯುಕ್ತರಾಗಿರ್ತಕ್ಕಂಥವ್ರು. ಇನ್ನು ಪುರರಕ್ಷೆ ಗಿರರಕ್ಷೆ ಎಲ್ಲ ಏನೂ ಇಲ್ಲ, ಇನ್ನು ಅದು ಮಾಡು ಇಲ್ವೇ ಮಡಿ ಎನ್ನುವ ಸಂದರ್ಭ ಇದು. ಹಾಗಾಗಿ ಇನ್ನೇನು ರಕ್ಷಣೆ ಮಾಡೋದು? ಅವರು ಬಂದರು. 35 ಸೇನಾಪತಿಗಳು ಬೇರೆ ಇದ್ದರು. 35 4 39 ಆಯಿತು. ಮುಖ್ಯ ಸೇನಾಪತಿ ಕುಟಿಲಾಕ್ಷ 40, ಪ್ರತ್ಯೇಕವಾದ 35. ಪುರರಕ್ಷೆಗೆ 4 ದ್ವಾರದಲ್ಲಿ 4 ಜನ, ಅದು 39. ಮುಖ್ಯ ಸೇನಾಪತಿ ಕುಟಿಲಾಕ್ಷ ಸೇರಿ 40. ಭಂಡಾಸುರನ ನೇತೃತ್ವದಲ್ಲಿ ಅವರು ಪುರದಿಂದ ಹೊರಗೆ ಬಂದರು. 2185 ಅಕ್ಷೋಹಿಣಿ ಸೈನ್ಯ ಹೊರಗೆ ಬಂತಂತೆ. ನೋಡಿ ಇವನು ಎಂಥ ಜನ ಇವನು ಅಂದರೆ, ಈವರೆಗೆಲ್ಲ ಕಳಿಸಿದ್ದು ಸೈನ್ಯ ಅಕ್ಷೋಹಿಣಿ ಎಷ್ಟು? 10 ಕಳಿಸಿದ, 20 ಕಳಿಸಿದ, 30 ಕಳಿಸಿದ, 100 ಕಳಿಸಿದ, 200 ಕಳಿಸಿದ, 300ವರೆಗೆ ಕಳಿಸ್ಕೊಟ್ಟಿದ್ದಾನೆ. ತನ್ನ ಮಕ್ಕಳು ಹೋದರೂ ಕೂಡ ಅವನು 200 300 ಕಳಿಸಿದ ಹೊರತು ಜಾಸ್ತಿ ಕಳಿಸ್ಕೊಟ್ಟಿಲ್ಲ ಅಂತ ಇಟ್ಕೊಂಡಿದ್ದಾನೆ ಎಲ್ಲ ಅಂತ. ಇದು ಬೇಕಾಗ್ಬೋದು, ತನ್ನ ಜೊತೆಗೆ ಇರಲಿ ಎನ್ನುವ ಕಾರಣಕ್ಕೆ ಅವನು ಎಲ್ಲ ತನ್ನ ಬಳಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಈವರೆಗೆ ಕಳುಹಿಸಿದ ಸೈನ್ಯಕ್ಕಿಂತೆಲ್ಲ ಬಹಳ ದೊಡ್ಡ ಸೈನ್ಯ, ಎಷ್ಟೋ ಪಾಲು ದೊಡ್ಡ ಸೈನ್ಯ ಅವನ ಜೊತೆಯಲ್ಲಿ ಹೊರಗೆ ಬರ್ತಾ ಇದೆ. ಶೂನ್ಯಕ ಪುರುಷ ಶೂನ್ಯ ಆಯ್ತಂತೆ. ಶೂನ್ಯಕ ನಗರದಲ್ಲಿ ಗಂಡಸರು ಯಾರೂ ಉಳಿಲೇ ಇಲ್ಲ ಅಂತ, ಎಲ್ಲರೂ ಯುದ್ಧಕ್ಕೆ ಹೊರಟ್ರಿ. ಏಕೆ ಕೊನೆ ಪ್ರಯತ್ನ ಆಗಿದ್ದರಿಂದ ಯಾವುದೇ ಗಂಡಸರು ಊರಲ್ಲಿ ಉಳಿಲಿಲ್ಲ. ಕೇವಲ ಸ್ತ್ರೀ ಬಾಲಾವಶೇಷ, ಅದು ಕೂಡ ಹೇಳ್ತಾರೆ, ಸ್ತ್ರೀ ಮಾತ್ರ ಅವಶೇಷ, ನಮ್ಮ ಹೆಣ್ಮಕ್ಳು ಮಾತ್ರ ಉಳ್ಕೊಂಡ್ರು. ಅಲ್ಲಿ ಯುದ್ಧಕ್ಕೆ ಮುಂದಿರುವಂಥದ್ದು ಹೆಣ್ಮಕ್ಳು ಮಾತ್ರ, ಅಲ್ಲಿ ಆ ಕಡೆಗೆ, ಅಲ್ಲಿ ಈ ಕಡೆಗೆ ನಗರದ ಒಳಗೆ ಮಾತ್ರ, ಒಳಗೂ ಹಾಗೆ ಕೇವಲ ಹೆಣ್ಮಕ್ಳು ಮಾತ್ರ ಉಳ್ಕೊಂಡಿದ್ದು. ಪುರುಷರೆಲ್ಲ ಯುದ್ಧಕ್ಕೋಸ್ಕರವಾಗಿ ಹೊರಗೆ ಬರ್ತಾರೆ. ಆಭೀಲ ಎಂಬ ಹೆಸರಿನ ರಥವನ್ನು ಆತ ಏರ್ತಾನೆ. 1000 ಸಿಂಹಗಳು ಕುದುರೆ ಜಾಗದಲ್ಲಿ, ಆ ರಥ ಎಳೆಯೋದು ಯಾವುದೊಂದು ಸಿಂಹಗಳು 1000, ಯಾತನ ಖಡ್ಗ ಕೈಯಲ್ಲಿ, ಭಾರೀ ಸೈನ್ಯ ಹೊರಗೆ ಬಂತಂತೆ. ಇಲ್ಲೊಂದು ಸುಂದರವಾದ ವರ್ಣನೆ ಮಾಡಿದ್ದಾರೆ ಈ ಜಾಗದಲ್ಲಿ. ಧೂಳು ಎದ್ದಿತ್ತು ಅಂತ. 2185 ಅಕ್ಷೋಹಿಣಿ ಅಂತಂದರೆ ಅದು ಆ ಸಂಖ್ಯೆ ಬರೆದು ಮುಗಿಯೋದಿಲ್ಲ, ಅದು ಅಷ್ಟುದ್ದ ಸಂಖ್ಯೆ ಆಗ್ತದೆ ಅದು ಅಂತ. ಅಷ್ಟೆಲ್ಲ ಜನ ಹೊರಗೆ ಬಂದಾಗ ಧೂಳು ಹೇಳೋದು ತುಂಬ ಸಹಜ. ದೊಡ್ಡ ಪ್ರಮಾಣದಲ್ಲಿ ಧೂಳಿದ್ದಿದೆ, ಸಣ್ಣ ಪ್ರಮಾಣದಲ್ಲೆಲ್ಲ ಧೂಳಿದ್ದಿರೋಂಥದ್ದು. ಅದನ್ನು ನೋಡಿದರೆ ಈ ರಾಕ್ಷಸರ ಭಾರವನ್ನು ತಾಳಲಾರದೆ ಭೂಮಿಯೇ ಮೇಲೆದ್ದಿತ್ತು ಅಂತ, ಎದ್ದು ಹಾರಿ ಹೋಯಿತು ಅಂತ. ಅಂದರೆ ಇವರ ಭಾರ ಆಗಿತ್ತು ಅಲ್ಲಿವರೆಗೂ ಅಂತ. ಭೂಭಾರ ಹರಣ ಅಂದರೆ ಇದೆ. ಈ ನಾವು ಎಷ್ಟು ಮಂದಿ ಒಳ್ಳೆಯವರು ಹಾಗೆ ಅಂದ್ಕೊಂಡಿದ್ದೇವಲ್ಲ, ನಮ್ಮನ್ನು ನಾವು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೇವೆ. ನಮ್ಮನ್ನು ನಾವೀಗ ಒಳ್ಳೆಯವರು ಎಷ್ಟು ಮಂದಿ ಇದ್ದರೂ ಭೂಮಿಗೆ ಭಾರ ಅಲ್ಲ. ಅದು ಇಂಥವರು, ಅವರು 3 ಇದ್ದರೂ 100 ಇದ್ದರೂ ಭೂಮಿಗೆ ಭಾರವೇ. ಹಾಗಿರುವಾಗ ಈ ಕೋಟ್ಯಂತರ ರಾಕ್ಷಸರ ಭಾರ ಇದೆಯಲ್ಲ, ಅದನ್ನು ಹೊರಲಾರದೆ ಭೂಮಿಯೇ ಆಕಾಶಕ್ಕೆ ಹಾರಿದಳೋ ಎಂಬ ಹಾಗಿತ್ತಂತೆ ಆ ದೃಶ್ಯ. ನೆಲದಲ್ಲಿ ಸ್ಥಳ ಇಲ್ಲ, ನಡ್ಕೊಂಡು ಹೋಗಿ ಜಾಗನೇ ಇಲ್ವಂತೆ. ಹಾಗಾಗಿ ಅನೇಕ ರಾಕ್ಷಸರು ಆಕಾಶದಲ್ಲಿ ಹೋಗ್ತಾ ಇದ್ದಾರಂತೆ, ಯಾಕೆಂದರೆ ಕೆಳಗೆ ಜಾಗ ಇಲ್ಲ ಅಂತ. ಇನ್ನು ಕೆಲವರು ಮತ್ತೆ ಬೇರೆಯವರು ಹೆಗಲ ಮೇಲೆ ಹತ್ತು ಕೂತ್ಕೊಂಡ್ರಂತೆ, ಯಾಕೆಂದರೆ ಕಾಲಿಡೋಕ್ಕೆ ಜಾಗ ಇಲ್ಲ ಕೆಳಗಡೆಗೆ. ಹಾಗಾಗಿ ಸ್ಕಂದಮಾರೂಢ, ಹೆಗಲನ್ನೇರಿ ಕೆಲವು ರಾಕ್ಷಸರು ಪ್ರಯಾಣ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಇಕ್ಕಟ್ಟು ಅಂದರೆ ಒಬ್ಬರನ್ನೊಬ್ಬರು ಹೊಸೆದುಕೊಂಡೇ ಮುಂದುವರಿಬೇಕು, ಬಿಡಿಯಾಗಿ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ.
ಚೇದು ರನ್ಯೋನ್ಯಾಶ್ಲೇಷ ಪೀಡಿತಾ, ಜಾಗ ಇಲ್ಲದೆ ಒಬ್ಬರನ್ನೊಬ್ಬರು ತಿಕ್ಕಿಕೊಳ್ತಾ ಮುಂದುವರಿಯುವಂಥ ಪರಿಸ್ಥಿತಿ ಇದೆಯಂತೆ. ಇದಕ್ಕಿಂತ ಭಯಂಕರ ವರ್ಣನೆ ಮುಂದಕ್ಕಿದೆ. ಏತನ್ ಮಧ್ಯೆ ಕಾಲು ತುಡಿತವೂ ಸಂಭವಿಸಿತು ಅಂತ ಪತ್ರಿಕೆ ಓದ್ತಾ ಇರ್ತೀರಲ್ಲ ನೀವು. ಆಗ ಈಗ ಕಾಲು ತುಳಿತಾಯಿತು ಇಲ್ಲಿ ಆಯ್ತಂತೆ. ಹಾಗಾಗಿ ಅವರದ್ದೇ ರಥದ ಅಡಿಯಲ್ಲಿ, ತಮ್ಮದೇ ಸೈನ್ಯದ ಆನೆಗಳ ಅಡಿಯಲ್ಲಿ ಅನೇಕ ರಾಕ್ಷಸರು, ಸಣ್ಣ ಪುಟ್ಟ ರಾಕ್ಷಸರು ಸಿಕ್ಕಿ ಹತರಾಗಿ ಹೋದರು ಅಂತ. ಅತ್ಯಂತ ಸೇನಾ ಸಂವರ್ಧಾತ್ ರಥಚಕ್ರೇ ಬಿಚೂರ್ಣಿತಾ ಕೇಚಿತ್ ಪಾದೇನ ನಾಗಾನಾಂ. ಅಷ್ಟರ ಮಟ್ಟಿಗೆ ರಾಕ್ಷಸರ ಸಮ್ಮರ್ದ ಇತ್ತು ಅಂತ. ಈಗೊಂದು ದೃಶ್ಯ ನಿರ್ಮಾಣ ಆಗ್ತದೆ. ಏನಂದರೆ, ಅಷ್ಟೂ ರಾಕ್ಷಸರು ಸೇರಿ, ಭಂಡಾಸುರನ ನೇತೃತ್ವದಲ್ಲಿ ಎಲ್ಲ ರಾಕ್ಷಸರು ಸೇರಿ ಒಮ್ಮೆಲೆ ಸಿಂಹರಾಧ ಮಾಡ್ತಾರೆ. ಎಲ್ಲ ಸೇರಿ ಒಮ್ಮೆಲೆ ಗರ್ಜನೆ ಮಾಡ್ತಾರೆ ಅಂತ. ಅಲ್ವ, ಒಬ್ಬನೇ ಸಾಕು ಭಂಡಾಸುರ. ಅವನು ಎಲ್ಲಿಯಾರು ಗಂಟಲು ಹರಿಯುವಂತೆ ಬೊಬ್ಬಿರಿದ್ರೆ ಪ್ರಪಂಚವೇ ಇಬ್ಬಾಗ ಆಗಬೇಕು ಅಂಥದ್ದು. ಹಾಗಿರುವಾಗ ಎಲ್ಲ ಕೋಟ್ಯಂತರ ರಾಕ್ಷಸರು ಒಟ್ಟಿಗೆ ಗರ್ಜನೆ ಮಾಡಿದ್ದಾರೆ. ಒಟ್ಟಿಗೆ ಸಂಗೀತ, ಹಾಡು, ನೃತ್ಯ ಮಾಡಿದ ಹಾಗೆ ಏನೇನು ತಯಾರಿ ಮಾಡ್ಕೊಂಡಿದ್ರೆ ಮೊದಲು ಗೊತ್ತಿಲ್ಲ. ಒಟ್ಟಿಗೆ ಎಲ್ಲರೂ ಸಹ ಸಿಂಹನಾದ ಮಾಡಿದಾಗ ಭಯಂಕರ ಪರಿಣಾಮಗಳಾಯಿತು. ಅದರಿಂದಾಗಿ ನಾವು ಆಗಲೇ ಹೇಳಿದಾಗ ಜಗತ್ತೇ ಸೀಳಿ ಹೋದಂತೆ ಆಯಿತು ಆ ಸಿಂಹನಾದಕ್ಕೆ. ಸಾಗರವೇ ಬತ್ತಿತೆ, ರವಿಚಂದ್ರರು ಓಡಿ ಹೋದರೆ, ತಾರೆಗಳು ಉದುರಿದವೆ, ಭೂಮಿ ತೂಗಿತೆ, ದಿಗ್ಗಜಗಳು ಬೆಚ್ಚಿದವೆ, ದೇವತೆಗಳು ಮೂರ್ಛೆ ಹೋದರೆ. ಸಂದರ್ಭ ಹೇಗಿತ್ತು ಅಂದರೆ, ಹೀಗೆಲ್ಲ ತೋರುವಂಥ ಒಂದು ಸಂದರ್ಭ ಅಲ್ಲಿ ನಿರ್ಮಾಣ ಆಯ್ತಂತೆ. ನಿಜವಾಗಲೂ ಶಕ್ತಿ ಸೈನ್ಯ ಬೆಚ್ಚಿತಂತೆ. ಆ ಸಿಂಹನಾದವೇ ಎಂಥ ಪರಿಣಾಮ ಬೀರ್ತು ಅಂದರೆ, ಆನೆ ಕುದುರೆಗಳು, ಶಕ್ತಿ ಸೇನೆಯ ಆನೆ ಕುದುರೆಗಳು ಹೇಗೋ ಜೀವ ಹಿಡ್ಕೊಂಡಿದ್ವು ಅಂತ. ಆದರೆ ಶಕ್ತಿ ಸೈನ್ಯ ಅವ್ರ ಕೈಯಿಂದ ಆಯುಧ ಕಾಳ್ಚಿ ಕೆಳಗೆ ಬಿತ್ತಂತೆ. ಅವರು ಶಕ್ತಿಯರು, ಹೇಳಿಕೆ ಹೇಳಿ ಲಲಿತಾದೇವಿಯ ಶಕ್ತಿಯರು, ಸಾಮಾನ್ಯ ಶಕ್ತಿಯರಲ್ಲ. ಹಾಗಿದ್ರೂ ಕೂಡ ಈ ಸಿಂಹನಾದ ಎಷ್ಟು ಭಯಂಕರವಾಗಿತ್ತು ಅಂದರೆ, ಕೈಯಿಂದ ಆಯುಧಗಳು ಕಳಚಿ ಬಿದ್ದವು. ಜ್ವಾಲಾಮಾಲಿನಿ ಅವಳು ಪ್ರಾಕಾರವಾಗಿ ಉರಿತಾ ಇದ್ಲಲ್ಲ, ಇಡೀ ಶಕ್ತಿ ಸೈನ್ಯಕ್ಕೆ ಪ್ರಾಕಾರವಾಗಿ ಅವಳು ಉರಿತಾ ಇದ್ಲಲ್ಲ, ಅವಳು ಒಂದು ಸರ್ತಿ ಅಗ್ನಿ ಆರಿ ಮತ್ತೆ ಉರಿತಂತೆ. ಈ ಸಿಂಹನಾದದ ಅಬ್ಬರಕ್ಕೆ ಆರಿಸಿದಂತೆ ಒಂದು ಸಾರಿ ಶಾಂತಾಗಿ ಮತ್ತೆ ಮೇಲೆ ಬಂತು ಅಂದರೆ ನೀವು ಊಹೆ ಮಾಡ್ಬೋದು ಆ ಸಿಂಹನಾದದ ಪರಿಣಾಮ ಏನಿರ್ಬೋದು, ಅವ್ರ ಶಕ್ತಿ ಏನಿರ್ಬೋದು ಆ ರಾಕ್ಷಸರದ್ದು ಎನ್ನುವುದನ್ನು ಅಂತ. ಇವತ್ತು ನಮ್ಮ ಚಿತ್ರದ ಶಕ್ತಿ ಜಾಸ್ತಿ ಆಗಿದೆ. ಈಗ ಇವತ್ತು ಗುರು ಶಿಷ್ಯರು ಇಬ್ಬರು ಸೇರಿ ಚಿತ್ರ ಬಿಡಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಇವತ್ತು ನಿರ್ನಳ್ಳಿ ಗಣಪತಿ ಇಲ್ಲಿಗೆ ಬಂದಿದ್ದಾರೆ. ಅವರು ಶಿಷ್ಯೆಯೇ ಶ್ರೀಲಕ್ಷ್ಮಿ ನಮ್ಮ ಗುರುಕುಲದಲ್ಲಿ ಇದ್ದಾಗಲೇ ಅವರ ಕೈಯಲ್ಲೇ ನಿರ್ನಳ್ಳಿ ಗಣಪತಿ ಕೈಯಲ್ಲೇ ಅರಳಿರ್ತಕ್ಕಂಥ ಪ್ರತಿಭೆ ಅದು. ಗುರು ಶಿಷ್ಯರು ಇಬ್ಬರು ಸೇರಿದರೆ ಇದಕ್ಕೆ ಚಿನ್ನದ ಹೂವಿಗೂ ಸುಗಂಧ ಬಂದಂತಾಯಿತು ಇವತ್ತು. ಹಾಗೆ ನೀವು ಅದ್ಭುತವನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಇದ್ದೀರಿ ಇಲ್ಲಿ ಚಿತ್ರ ಪ್ರಪಂಚದಲ್ಲಿ. ಈ ಸಿಂಹನಾದ ಲಲಿತಾದೇವಿಯನ್ನು ತಲುಪಿತು. ಇಡೀ ಪ್ರಪಂಚನ ವ್ಯಾಪಿಸಿದೆ ಅಂದಮೇಲೆ ಇಡೀ ಪ್ರಪಂಚವೇ ಲಲಿತಾದೇವಿ, ಬೇರೆ ಪ್ರಪಂಚ ಎಲ್ಲಿದೆ ಅವಳನ್ನು ಬಿಟ್ಟು ಅಂತ. ಯಾವಾಗ ಭಂಡಾಸುರನ ಸಿಂಹನಾದ ಕೇಳಿಸ್ತೋ, ಲಲಿತಾದೇವಿ ಸ್ವತಃ ತಾನೇ ಯುದ್ಧಕ್ಕೆ ಎದ್ದಳು ಅಂತ. ಆವರಿಗೆಲ್ಲ ಬೇರೆಯವ್ರಿಗೆ ಅವಕಾಶ. ಕೊನೆಗೆ ವಿಷುಕ್ಕರ ಬಿಡಂಗ ಬಂದಾಗ ಮಂತ್ರಿನಿ ದಂಡಿನಿಯರಿಗೆ ಅವಕಾಶ. ಆದರೆ ಈಗ ಮಾತ್ರ ತಾನೇ ಯುದ್ಧಕ್ಕೆ ಹೇಳ್ತಾಳೆ ಲಲಿತಾದೇವಿ. ಯಾಕೆ ಅವಳೇ ಯುದ್ಧಕ್ಕೆ ಎದ್ದಳು? ಈವರೆಗೆ ಯಾಕೆ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದು? ಅವಕಾಶ ಅಂತಲೇ ಕೊಟ್ಟಿದ್ದು. ಕೆಲವು ದೇವಿಯರಿಗೆ ಒಂದೇ ಯುದ್ಧಕ್ಕೆ ಅವಕಾಶ. ಉದಾಹರಣೆಗೆ ದುರ್ಮದನ ಸಂಹಾರ ಅಶ್ವಾರೂಢ ದೇವಿಗೆ ಅವಕಾಶ ಅದು. ಕುರುಂಡನ ಸಂಹಾರ ಅಶ್ವಾರೂಢ ದೇವಿಗೆ ಅವಕಾಶ ಅದು. ದುರ್ಮದನ ಸಂಹಾರ ಅದು ಸಂಪತ್ಕರಿ ದೇವಿಗೆ ಅವಕಾಶ. ಕರಂಕಾದಿಗಳ ಸಂಹಾರ ಅದು ಒಬ್ಬಳು ದೇವಿಗೆ ಅವಕಾಶ, ನಕುಲೇಶ್ವರಿಗೆ ಅವಕಾಶ. ಹೀಗೆ ಒಂದೊಂದು ದೇವಿಯರಿಗೆ ಒಂದೊಂದು ಅವಕಾಶ ಅನ್ನೋ ಥರ ನಡೀತದೆ ಯುದ್ಧ. ಅದು ಕೊನೆಯ ಯುದ್ಧಕ್ಕೆ ಯಾಕೆ ಶ್ರೀದೇವಿ ತಾನೇ ನಿಂತಳು ಅಂದರೆ, ಬೇರೆಯವರಿಂದ ಸಾಧ್ಯ ಇಲ್ಲ. ಅಶಕ್ಯಂ ಅನ್ಯಶಕ್ತೀನಾಂ. ಈ ಭಂಡಾಸುರನ ಸಂಹಾರ ಅನ್ಯಶಕ್ತೀನಾಂ ಅಶಕ್ಯಂ. ಬೇರೆ ಶಕ್ತಿಯರಿಗೆ ಇದು ಸಾಧ್ಯ ಇರುವಂಥದ್ದಲ್ಲ. ಹಾಗಾಗಿ ಸ್ವಯಂ ಉದ್ಯೋಗ ಮಾಸ್ಥಿತ, ತಾನೇ ಆಕೆ ಯುದ್ಧಕ್ಕೆ ಅಣಿಯಾದಳು. ಶ್ರೀಚಕ್ರ ರಥ ಮುಂದೆ ಚಲಿಸ್ತು ಯುದ್ಧಕ್ಕಾಗಿ. ಇಲ್ಲಿ ನಿಮಗೆ ಈ ಹಿಂದೆ ನಿರೂಪಣೆ ಮಾಡಿರ್ತಕ್ಕಂಥದ್ದು ಇಲ್ಲಿದೆ ಅದರ ಉಲ್ಲೇಖ. ಶ್ರೀಚಕ್ರ ರಥದಲ್ಲಿ ಯಾವುದ್ಯಾವುದು ಏನೇನು ಅಂತ
ಚತುರ್ವೇದ ಮಹಾಚಕ್ರ, 4 ವೇದಗಳೇ 4 ಚಕ್ರಗಳು. ಚತುರ್ವೇದ ಮಹಾಚಕ್ರ. ಪುರುಷಾರ್ಥ ಮಹಾಹಯ. ಕುದುರೆಗಳು ಯಾವುದು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ, ಇದೇ ಕುದುರೆಗಳು. ವೇದಗಳೇ ಚಕ್ರಗಳು, ಧರ್ಮ ಅರ್ಥ ಕಾಮ ಮೋಕ್ಷಗಳೇ ಜೀವ ಬಯಸುವಂಥದ್ದು, ಅದೇ ಕುದುರೆಗಳು. ಧ್ವಜ ಯಾವುದು ಅಂದರೆ ಆನಂದವೇ ಧ್ವಜ ಅಂತ, ಪರಮಾನಂದವೇ ಧ್ವಜ. ಇಂಥ ಶ್ರೀಚಕ್ರ ರಥ 9 ಪರ್ವಗಳಿಂದ ಕೂಡಿರುವಂಥದ್ದು. ಅಸಂಖ್ಯಾತ ಪರ್ವ ದೇವಿಯರು ಅವರೆಲ್ಲ ಧನುಸ್ಸನ್ನು ಎತ್ತಿ ಹಿಡಿದು ನಿಂತಿದ್ದಾರೆ. ಆಕೃಷ್ಟ ಗುರು ಧನ್ವಭಿ ಸೆಳೆದು ನಿಂತಿದ್ದಾರೆ ಧನುಸ್ಸನ್ನು. ಅಂಥ ಧ್ವಜ ಇದು ಪೂರ್ತಿ ಅಧ್ಯಾತ್ಮಮಯ. ಇದು ವೇದಗಳೇ ಚಕ್ರಗಳು, ಆನಂದವೇ ಧ್ವಜ, ಪುರುಷಾರ್ಥವೇ ಕುದುರೆ. ಅಂದರೆ ಈ ಧ್ವಜ ಇದು ಅಧ್ಯಾತ್ಮ, ಈ ರಥ ಇದು ಅಧ್ಯಾತ್ಮ ಹೊರತು ಇದು ವ್ಯಾವಹಾರಿಕ ಅಲ್ಲ, ಇದು ಭೌತಿಕ ಅಲ್ಲ ಇದು ಅಂತ. ಅದನ್ನು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಈ ಕಥೆಯೇ ಪೂರ್ತಿ ಆಧ್ಯಾತ್ಮಿಕ ಅಂತ. 10 ಯೋಜನ ಎತ್ತರ ಮತ್ತು 10 ಯೋಜನ ಅಗಲದ ರಥ ಅದು. ಮುಂದಕ್ಕೆ ಶ್ಯಾಮಲಾದೇವಿ ಗೇಯಚಕ್ರ ರಥ, ಹಿಂದಕ್ಕೆ ದಂಡನಾಥಾದೇವಿ ಕಿರಿಚಕ್ರ ರಥ, ಮಧ್ಯದಲ್ಲಿ ಶ್ರೀಚಕ್ರ ರಥ. ಶಕ್ತಿ ಸೇನ ಹೊರಬಂತಂತೆ, ಇಡಿಯಾಗಿ ಶಕ್ತಿ ಸೇನ ಹೊರಬಂತು. ವಿವಿಧ ವಿವಿಧ ವಾಹನಗಳು. ಆ ವಾಹನಗಳ ವರ್ಣನೆ ಬಹಳ ಉದ್ದ ಇದೆ. ಈ ಶಕ್ತಿ ಸೇನ ಎಷ್ಟು ದೊಡ್ಡದಿತ್ತು ಅಂದರೆ ಬಾಗಿಲು ಸಾಕಾಗಲಿಲ್ಲ. 1 ಯೋಜನದ ಬಾಗಿಲಿತ್ತಲ್ಲ, 100 ಯೋಜನದ ಶಿಬಿರಕ್ಕೆ 1 ಯೋಜನದ ಬಾಗಿಲು, ಆ ಬಾಗಿಲು ಸಾಕಾಗಲಿಲ್ಲ. ಹಾಗಾಗಿ ಜ್ವಾಲಾಮಾಲಿನಿಗೆ ಒಂದು ಕೆಲಸ ಬಂತು. ಈ ದ್ವಾರವನ್ನು ತುಂಬ ದೊಡ್ಡದಾಗಿ ತೆರೀಬೇಕಾಯ್ತು. ಅಂದರೆ ಹೆಚ್ಚು ಕಡಿಮೆ ಶಿಬಿರವೇ ಇಲ್ಲ ಅನ್ನೋಷ್ಟು ಅಗಲಕ್ಕೆ ಈ ಬಾಗಿಲನ್ನು ತೆರೀಬೇಕಾಯ್ತು. ಯಾಕೆಂದರೆ ಇಡೀ ಶಕ್ತಿ ಸೇನೆ ಹೊರಗೆ ಬರಬೇಕಲ್ಲ, ಅನುಕೂಲ ಆಗಬೇಕಲ್ಲ. ಅಂಥ ದೊಡ್ಡ ದ್ವಾರದಿಂದ ಮಹಾರಾಜ್ಞಿ ಅಗ್ನಿ ಪ್ರಾಕಾರದ ಮಧ್ಯದಿಂದ ಹೊರಗೆ ಬರ್ತಾಳೆ. ತೀವ್ರ ಪ್ರತಾಪಿನಿ, ಅತ್ಯಂತ ತೀವ್ರವಾಗಿರ್ತಕ್ಕಂಥ ಪ್ರತಾಪವನ್ನು ಹೊಂದಿರತಕ್ಕಂಥ ಲಲಿತಾದೇವಿ ಯುದ್ಧಕ್ಕೆ ಹೊರಗೆ ಬಂದಾಗ ದೇವದುಂದುಗಳು ಮೊಳಗ್ತವೆ. ಪುಷ್ಪವೃಷ್ಟಿಯಾಯಿತು. ಆಕಾಶದಲ್ಲಿ ನಿರ್ಮಲವಾಗಿ ಅವಳ ಆತಪತ್ರ, ಅವಳ ಶ್ವೇತಛತ್ರ, ಅದು ದಶಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು, ಮುತ್ತಿನಿಂದ ರಚಿತವಾಗಿರ್ತಕ್ಕಂಥದ್ದು, ಅದು ಶೋಭಾಯಮಾನವಾಗಿ ಕಾಣಿಸ್ತು. ಶುಭ ಶಕುನಗಳಾದವು ದೇವಿಗೆ ಮತ್ತು ದೇವಿಯ ಸೈನ್ಯಕ್ಕೆ. ಆ ಕಡೆಗೆ ರಾಕ್ಷಸರಿಗೆ ಅಶುಭ ಶಕುನಗಳಾದವು. ಯುದ್ಧ ಆರಂಭ ಆಯಿತು. 2 ಸೇನೆಗಳ ಮಧ್ಯೆ ಯುದ್ಧ ಆರಂಭ ಆಯಿತು. ದೇವಿ ಮತ್ತು ಭಂಡಾಸುರನ ಮಧ್ಯೆ ಯುದ್ಧ ಆರಂಭ ಆಗಿದ್ದಲ್ಲ, ಸೇನೆಗಳ ಮಧ್ಯೆ ಯುದ್ಧ ಆರಂಭ ಆಗಿ 2 ಯಾಮ ಕಳೀತಂತೆ. 2 ಯಾಮ ಪರ್ಯಂತ 2 ಸೇನೆಗಳ ಮಧ್ಯೆ ಘನಘೋರ ಸಂಘರ್ಷ ನಡೆದಿದೆ. ಸುಮಾರು 6 ತಾಸು ಅಂತ ಅಂದ್ಕೊಳ್ಳಿ. ಅಂದರೆ ಮಧ್ಯಾಹ್ನದ ಸಮಯ ಬರೋವರಿಗೆ ಸೈನ್ಯಗಳ ಮಧ್ಯೆ ಯುದ್ಧ ನಡೆದಿದೆ. ಮಧ್ಯಾಹ್ನ ಸಮೀಪಿಸುವಾಗ ಶ್ರೀ ಲಲಿತಾದೇವಿ ಮತ್ತು ಭಂಡಾಸುರ ಅವರಿಬ್ಬರು ಕೂಡ ಮುಖಾಮುಖಿಯಾದರು. ನಡು ಮಧ್ಯಾಹ್ನಕ್ಕೆ 2 ಮಹಾಶಕ್ತಿಗಳು, ಒಂದು ಸಚ್ಛಕ್ತಿ, ಇನ್ನೊಂದು ದುಷ್ಟಶಕ್ತಿ. ಒಂದು ಸಚ್ಛಕ್ತಿಯ ಮುಕುಟಮಣಿ, ಇನ್ನೊಂದು ದುಷ್ಟಶಕ್ತಿಗಳ ರಾಜಾಧಿರಾಜ. ಅವರು ಪರಸ್ಪರ ಎದುರು ಬದಲಾಗ್ತಾರೆ. ದೇವಿಯ ಬಾಣಪ್ರಯೋಗವನ್ನು ವರ್ಣನೆ ಮಾಡ್ತಾರೆ ಇಲ್ಲಿ. ಅವಳು ಬತ್ತಳಿಕೆಯಿಂದ ಬಾಣ ತೆಗೆಯುವಾಗ ಒಂದು, ಹೂಡುವಾಗ ಒಂದು, ಬಿಡುವಾಗಲೂ ಕೂಡ ಒಂದೇ ಬಾಣ. ಅದು ಬಾಣದಿಂದ ಹೊರಗೆ ಬರುವಾಗ, ಬಿಲ್ಲಿನಿಂದ ಬಾಣ ಹೊರಗೆ ಬರುವಾಗ ಒಂದು ಬಾಣ ಹೊತ್ತಾಗ್ತಿತ್ತಂತೆ. ಆಕಾಶದಲ್ಲಿ 100 ಆಗ್ತಿತ್ತು. ಅದು ದೈತ್ಯ ಸೇನೆಯ ಬಳಿ ಹೋದಾಗ 1000 ಆಗ್ತಿತ್ತು. ದೈತ್ಯರ ಅಂಗವನ್ನು ಅವರು ಶರೀರ ಮುಟ್ಟುವಾಗ ಸಂಖ್ಯೆ ಇಲ್ಲ. ಒಂದೊಂದು ಬಾಣಗಳು ಈಗ ಸಂಖ್ಯಾವೃದ್ಧಿಯನ್ನು ಮಾಡಿಕೊಂಡು ರಾಕ್ಷಸರ ಮೇಲೆ ಬೀಳ್ತಾ ಇದ್ವು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಾವು ಆರಂಭದಲ್ಲಿ ಮಧ್ಯದಲ್ಲೇ ನಾವು ಅದನ್ನು ಹೇಳಿದ್ವು. ಅಪರಿಮಿತಾಮೋದ ಬಾಣ ಸೌಭಾಗ್ಯ. ಬಾಣಗಳು 5 ಅಂತ ಭಾವಿಸ್ಬೇಡಿ, ಅದು 5 ಅಲ್ಲ, ಅದು ಅಂತ, ಅದು ಅಸಂಖ್ಯ ಅದು ಅಂತ. ಅದನ್ನು ನಾವಿಲ್ಲಿ ಕಾಣ್ತೇವೆ. ಬಾಣಗಳಿಂದಲೇ ಕತ್ತಲಾಯಿತು. ಸೂರ್ಯನ ಬೆಳಕಿಗೆ ಭೂಮಿಗೆ ಬರಲಿಕ್ಕೆ ಎಡೆ ಇಲ್ಲ ಅಂತ ಎಂಬಂಥ ಅಂಧಕಾರ ಬಾಣಗಳಿಂದಲೇ ನಿರ್ಮಾಣ ಆಯಿತು. ಯಾವಾಗ ಬಾಣಗಳಿಂದ ಬಂಡನ ಶರೀರವನ್ನು ಅಲ್ಲಲ್ಲಿ ದೇವಿ ಭೇದಿಸಿದಲೋ ಭಾರಿ ಕೋಪ ಬಂತು ಅವನಿಗೆ, ಭಂಡಾಸುರನಿಗೆ. ಆತ ಬಾಣಗಳ ಮಳೆಯನ್ನು ದೇವಿ ಮೇಲೆ ಕರೀತಾನೆ. ಅದೇನು ಉಪಯೋಗ ಇಲ್ಲ.
ಅದಕ್ಕೆಲ್ಲ ಉತ್ತರ ಇದೆ ದೇವಿಯಲ್ಲಿ. ಈಗ ಯಾವಾಗ ಸಾಮಾನ್ಯ ಬಾಣಗಳು ಪ್ರಯೋಜನ ಇಲ್ಲ ಅಂತಾಯಿತೋ ಆಗ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಂಡಾಸುರೇಂದ್ರ ನಿರ್ಮುಕ್ತ, ಇನ್ನು ಮುಂದೆ ಸಂದರ್ಭ ಅದಕ್ಕೆ ಅಂತ. ಮೊದಲ ಅಸ್ತ್ರ ಯಾವುದು ಭಂಡಾಸುರನದ್ದು ಅಂದರೆ ಅಂಧತಾಮಿಸ್ರಕ ಅಂತ. ಅದೊಂದು ನರಕದ ಹೆಸರುದು. ಅಂಧತಾಮಿಸ್ರಕ ಅಂದರೆ ಕತ್ತಲು ಕತ್ತಲು ಕತ್ತಲು, ಗಾಢಾಂಧಕಾರದ ಮುತ್ತಾತ ಎನ್ನುವಂಥ ಕತ್ತಲನ್ನು ಉಂಟು ಮಾಡ್ತಕ್ಕಂಥ ಅಸ್ತ್ರ ಅದು. ಅದನ್ನು ದೇವಿ ಶಮನಗೊಳಿಸಿದಳು ಮಹಾತರಣಿ ಬಾಣೇನ, ಮಹಾ ಸೂರ್ಯಾಸ್ತ್ರ ಅಂತ. ಅದರ ಮೂಲಕವಾಗಿ ಆ ಕತ್ತಲೆಯ ಬಾಣವನ್ನು ದೇವಿ ಅಸ್ತ್ರವನ್ನು ಶಮನ ಮಾಡಿದ್ಲು. ಪಾಷಂಡಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಭಂಡಾಸುರ. ಪಾಷಂಡ ಅಂದರೆ ದೇವರ ಮೇಲೆ, ಧರ್ಮದ ಮೇಲೆ ನಂಬಿಕೆ ಇಲ್ಲದೇ ಇರುವಂಥದ್ದು, ಶಕ್ತಿಯರ ಮೇಲೆಲ್ಲ ಪರಿಣಾಮ ಆಗಲಿ ಅಂತ. ಪಾಷಂಡಾಸ್ತ್ರ ಪ್ರಯೋಗ ಮಾಡಿದಾಗ ಅದಕ್ಕೆ ಬದಲಿಗೆ ದೇವಿ ಪ್ರಯೋಗ ಮಾಡಿದ ಅಸ್ತ್ರ ಗಾಯತ್ರಿ ಅಂತ. ಪ್ರತ್ಯುತ್ತರ ಯಾವುದು ಅದಕ್ಕೆ? ನಾಸ್ತಿಕ್ಯಕ್ಕೆ ಪ್ರತ್ಯುತ್ತರ ಯಾವುದು ಅಂದರೆ ಗಾಯತ್ರಿ ಅಂತ. ಗಾಯತ್ರಿ ಅಸ್ತ್ರದಿಂದ ಆಕೆ ಅದನ್ನು ಶಮನ ಮಾಡ್ತಾಳೆ. ಅಂಧಾಸ್ತ್ರ ಅಂತ, ಕಣ್ಣು ಕುರುಡಾಗುವಂಥ ಅಂಧಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಂಧತಾಮಿಸ್ರ ಹೊರಗಡೆ ಕತ್ತಲಾಗುವಂಥದ್ದು, ಅಂಧಾಸ್ತ್ರ ಅವರವರ ಕಣ್ಣು ಕುರುಡಾಗುವಂಥದ್ದು. ದೇವಿ ಚಕ್ಷುಷ್ಮತಿ ಎಂಬ ಮಹಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ. ಚಕ್ಷುಷ್ಮತಿ ಅಂದರೆ ಕಣ್ಣು ಕೊಡುವಂಥದ್ದು ಅದು ಅಂತ. ಅದೊಂದು ವಿದ್ಯೆ ಅದು, ಚಕ್ಷುಷ್ಮತಿ ವಿದ್ಯೆ ಅಂತ, ಕಣ್ಣು ಹೋದವರಿಗೆ ಕಣ್ಣು ಬರುವಂಥ ವಿದ್ಯೆ ಅಂತ. ಅದರ ಮೂಲಕವಾಗಿ ಆ ಅಸ್ತ್ರವನ್ನು ಶಮನ ಮಾಡ್ತಾಳೆ ದೇವಿ. ಮುಂದೆ ಶಕ್ತಿ ನಾಶ ಅಂತ ಒಂದು ಅಸ್ತ್ರ, ಶಕ್ತಿಯೆಲ್ಲ ನಾಶ ಆಗಬೇಕು ಅಂತ ಬಂಡ ಪ್ರಯೋಗ ಮಾಡಿದ್ದು. ಪ್ರತ್ಯಸ್ತ್ರ ವಿಶ್ವಾವಸು ಅಂತ ದೇವಿಯದ್ದು ಅಂತ. ಅಂತಕಾಸ್ತ್ರ ಪ್ರಯೋಗ ಮಾಡ್ತಾನೆ ಭಂಡಾಸುರ. ಅಂತಕಾಸ್ತ್ರ ಅಂದರೆ ಯಮನ ಅಸ್ತ್ರ, ಮೃತ್ಯುವಿನ ಅಸ್ತ್ರ ಅದು. ತಿರುಗಿ ದೇವಿ ಅದಕ್ಕೆ ಮಹಾಮೃತ್ಯುಂಜಯ ಎಂಬ ಅಸ್ತ್ರವನ್ನು ಪ್ರಯೋಗ ಮಾಡಿ ಶಮನ ಮಾಡ್ತಾಳೆ ಅದನ್ನು. ಮುಂದಿನ ಅಸ್ತ್ರ ತುಂಬ ಸ್ವಾರಸ್ಯಕರವಾಗಿರುವಂಥದ್ದು, ನೆನಪು ಹೋಗುವಂಥ ಬಾಣುವಂಥದ್ದು. ಭಂಡಾಸುರನ ಮುಂದಿನ ಅಸ್ತ್ರ ಇದೆಯಲ್ಲ, ಸರ್ವಾಸ್ತ್ರ ಸ್ಮೃತಿ ನಾಶ ಅಂತ ಹೆಸರು ಅದಕ್ಕೆ. ಪ್ರತಿಭಟನೆಗೆ ಅಸ್ತ್ರಗಳೇ ಮರೆತು ಹೋಗಬೇಕು, ಎಲ್ಲ ಅಸ್ತ್ರಗಳು ಮರೆತು ಹೋಗಬೇಕು. ಅಂಥ ಸರ್ವಾಸ್ತ್ರ ಸ್ಮೃತಿ ನಾಶಾಖ್ಯಮಸ್ತ್ರಂ ಅದನ್ನು ಭಂಡ ಪ್ರಯೋಗ ಮಾಡಿದರೆ ಪ್ರತಿಯಾಗಿ ಧಾರಣಾಸ್ತ್ರ ಅಂತ. ಧಾರಣ ಅಂದರೆ ನೆನಪು ಉಳಿಬೇಕು ಅಂತ, ಧಾರಣೆ ಅಂದರೆ ಅದು ಅಂತ. ಬೇಕಾದಾಗ ನಮಗೆ ಮನಸ್ಸಿಗೆ ಬರಬೇಕದು ಅಂತ. ನಾವು ಯಾವುದನ್ನು ನೋಡಿದ್ವೋ, ಕೇಳಿದ್ವೋ, ಓದಿದ್ವೋ ಅದು ಉಳ್ಕೊಳ್ಬೇಕು, ಅದನ್ನೇ ಧಾರಣೆ ಎಂದು ಕರೀತಾರೆ. ಗ್ರಹಣ ಧಾರಣ ಪಟುಹು ಅಂತ. ಗ್ರಹಣ ಮತ್ತು ಧಾರಣ, ಗ್ರಹಣ ಅಂದರೆ ಅರ್ಥ ಮಾಡ್ಕೊಳ್ಳುವಂಥದ್ದು ಓದಿದ್ದನ್ನು, ಧಾರಣ ಅಂದರೆ ಉಳಿಸ್ಕೊಳ್ಳೋವಂಥದ್ದು. ಕೆಲವರಿಗೆ ಕೂಡಲೇ ಅರ್ಥ ಆಗ್ತದೆ, ಕೂಡಲೇ ಮರ್ತು ಹೋಗ್ತದೆ. ಎಷ್ಟು ಬೇಗ ಕಲಿತಾರೆ ಅಂದರೆ ಅಷ್ಟೇ ಬೇಗ ಮರೀತಾರೆ ಅಂತ. ಧಾರಣ ಇಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಧಾರಣ ಬೇಕು. ಧಾರಣ ಅಂದರೆ ಏನು ಅಂದರೆ ಬೇಕಾದಾಗ ನೆನಪಾಗಬೇಕು ಅಂತ. ಹಾಗಾಗಿ ಗ್ರಹಣ, ಧಾರಣ, ಸ್ಮರಣ ಈ ಮೂರು ಹಂತಗಳು ಅಂತ. ಅರ್ಥ ಮಾಡ್ಕೊಳ್ಳೋದು, ಧಾರಣ ಉಳಿಸ್ಕೊಳ್ಳೋದು, ಸ್ಮರಣ ಬೇಕಾದಾಗ ನೆನಪಾಗೋದು ಅಂತ. ಧಾರಣಾಸ್ತ್ರ ಪ್ರಯೋಗ. ಮುಂದೆ ಭಯಾಸ್ತ್ರ ಪ್ರಯೋಗ ಮಾಡ್ತಾನೆ. ಹೆದರಿಕೆ ಆಗಬೇಕು, ಎದೆ ಹುಡುಗಬೇಕು. ಅದಕ್ಕೆ ಅಭಯಂಕರ, ಭಯನಾಶಕವಾಗಿರ್ತಕ್ಕಂಥ ಅಭಯಂಕರ ಎಂಬ ಅಸ್ತ್ರವನ್ನು ದೇವಿ ಇಂದ್ರ ದೇವತಾಕವಾಗಿರ್ತಕ್ಕಂಥದ್ದು ಅದನ್ನು ಪ್ರಯೋಗ ಮಾಡ್ತಾಳೆ. ಮುಂದೆ ಮಹಾರೋಗ ಎಂಬ ಅಸ್ತ್ರ ಪ್ರಯೋಗ ಮಾಡ್ತಾನೆ. ರೋಗಗಳು ಬಂದು ಮುತ್ತಿದ್ವಂತೆ ಶಕ್ತಿ ಸೈನ್ಯವನ್ನು. ರಾಜಯಕ್ಷ್ಮ ಕ್ಷಯದ ಒಂದು ವೈವಿಧ್ಯ ಅದು. ಅದೇ ಮೊದಲಾಗಿ ಎಲ್ಲ ರೋಗಗಳು ಬಂದು ಮುತ್ತಿದ್ವಂತೆ ಶಕ್ತಿ ಸೈನ್ಯವನ್ನು. ಆ ಮಹಾರೋಗಾಸ್ತ್ರದ ನಿವಾರಣೆಯ ಸಲುವಾಗಿ ದೇವಿ ಪ್ರಯೋಗ ಮಾಡಿದ ಅಸ್ತ್ರ ನಾಮತ್ರಯ ಮಹಾಮಂತ್ರ ಅಂತ. ನಾಮತ್ರಯ ಮಹಾಮಂತ್ರ ನಿಮ್ಗೆ ಅನೇಕರಿಗೆ ಸಂಧ್ಯಾ ವಂದನೆ ಮಾಡೋರಿಗೆ, ಅಗ್ನಿ ಕಾರ್ಯ ಮಾಡೋರಿಗೆ ಅಥವಾ ದೇವತಾರ್ಚನೆ ಮಾಡೋರಿಗೆಲ್ಲ ಗೊತ್ತಿರ್ತದೆ. ನಾಮತ್ರಯ ಜಪಮಹಂ ಕರಿಷ್ಯೆ ಅಂತ ಹೇಳ್ತಿರಲ್ಲ, ಅದೇ ಅದು. ನಾಮತ್ರಯ ಯಾವುದು ಅಂದರೆ ಅಚ್ಯುತಶ್ಚಾಪ್ಯನಂತಶ್ಚ ಗೋವಿಂದ ತಚ್ಛರೋತ್ಥಿತಾ ಅಚ್ಯುತ ಅನಂತ ಗೋವಿಂದ, ಇದೇ ನಾಮತ್ರಯ ಅಂತ. ಹೆಣ್ಮಕ್ಳಿಗೂ ಸಲ್ಲುವಂಥದ್ದಿದು. ಅಚ್ಯುತ ಅನಂತ ಗೋವಿಂದ, ಇದು ರೋಗಹರ ಅಂತ. ಈ ನಾಮತ್ರಯ ಮಂತ್ರ ಇದೆಯಲ್ಲ, ಇದು ಸುಮ್ಮನೆ ಮಾಡೋದಿಲ್ಲ, ಇದು ಸರ್ವ ರೋಗಹರ ಇದು ಈ ಮಂತ್ರ. ಹಾಗಾಗಿ ಈ ನಾಮತ್ರಯ ಮಂತ್ರ ಪ್ರಯೋಗ ಮಾಡಿದಾಗ ಈ ಮೂರು ಮೂರ್ತಿಗಳು, ಅಚ್ಯುತ ಅನಂತ ಗೋವಿಂದ ಎಂಬ ಮೂರು ಮೂರ್ತಿಗಳು ಕೇವಲ ಹುಂ ಎಂಬ ಒಂದು ಶಬ್ದೋಚ್ಚಾರದಿಂದ, ಹುಂಕಾರ ಶಬ್ದೋಚ್ಚಾರದಿಂದ ಎಲ್ಲ ರೋಗಗಳನ್ನು ಶಮನ ಮಾಡ್ತಾರೆ. ಮಾಡಿ ಮುಂದೇನು ಅಂದರೆ, ಮಾಡಿದವರು ಲಯ ಹೊಂದಲಿಲ್ಲ, ಲಲಿತಾದೇವಿಯ ಭಕ್ತರ ರೋಗಗಳನ್ನು ಪರಿಹಾರ ಮಾಡುವ ಸಲುವಾಗಿ ನಿಯುಕ್ತರಾದರು ಅಂತ. ಅಲ್ಲಿಂದ ಅಂತ ಯಾರು ಚಕ್ರಾರ್ಚನೆ ಮಾಡ್ತಾರೆ, ಯಾರು ಶ್ರೀವಿದ್ಯೋಪಾಸನೆ ಮಾಡ್ತಾರೆ, ಯಾರು ರಾಜರಾಜೇಶ್ವರಿಯಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಅವರ
ಆರೋಗ್ಯಕ್ಕಾಗಿ, ಅವರ ರೋಗ ಪರಿಹಾರಕ್ಕಾಗಿ ಅವರೆಲ್ಲ ನಿಯುಕ್ತರಾಗಿ ಮುಂದುವರೆದ್ರಂತೆ. ಮುಂದಿನ ಅಸ್ತ್ರ ಆಯುರ್ನಾಶನ ಅಂತ, ಆಯುಸ್ಸನ್ನೇ ನಾಶ ಮಾಡುವಂಥದ್ದು ಬಂಡ ಪ್ರಯೋಗ ಮಾಡಿದ್ದು. ಅದಕ್ಕೆ ಪ್ರತ್ಯಸ್ತ್ರ ಮಹಾರಾಜ್ಞಿ ಪ್ರಯೋಗ ಮಾಡಿದ್ದು, ಲಲಿತಾ ತ್ರಿಪುರ ಸುಂದರಿ ಪ್ರಯೋಗ ಮಾಡಿದ್ದು ಕಾಲ ಸಂಕರ್ಷಣಿ, ಕಾಲವನ್ನೇ ಸೆಳೆದುಕೊಡುವಂಥ ಅಸ್ತ್ರ ಅದು ಅಂತ. ಹೀಗೆ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಅಂತ. ಸಾಮಾನ್ಯವಾಗಿ ಎಲ್ಲ ಮಹಾಸುರರು ಇಂಥ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾರೆ, ಮಹಾವೀರರು ಪ್ರಯೋಗ ಮಾಡ್ತಾರೆ. ಆದರೆ ಭಂಡಾಸುರನದ್ದು ವ್ಯಾಪ್ತಿ ಅಷ್ಟೇ ಅಲ್ಲ, ಅದರ ಆಚೆಗೆ ಅವನ ವ್ಯಾಪ್ತಿ ಇದೆ. ಅವನ ಬತ್ತಳಿಕೆಯಲ್ಲಿ ಇನ್ನೂ ಏನೇನೋ ಇದೆ ನೋಡಿ. ಅವ್ರ ಪ್ರಯೋಗವನ್ನು ಹೇಗೆ ಮಾಡ್ತಾನೆ ಅವನು ಅಂತ. ಇಲ್ಲಿಂದ ಲಲಿತೋಪಾಖ್ಯಾನದ ಒಳಗಿನ ಸಪ್ತಶತಿ ಪ್ರಾರಂಭ. ಇದರ ಒಳಗೆ ದೇವಿ ಮಹಾತ್ಮೆ ಇದೆ. ಲಲಿತೋಪಾಖ್ಯಾನದ ಅಂತರ್ಗತವಾಗಿ ದೇವಿ ಮಹಾತ್ಮೆ ಇದೆ ಅಂತ, ಅದು ಇಲ್ಲಿಂದ ಪ್ರಾರಂಭ ಆಗ್ತದೆ ಅಂತ. ಮಹಾಸುರ ಎಂಬ ಅಸ್ತ್ರವನ್ನು ಭಂಡಾಸುರ ಪ್ರಯೋಗ ಮಾಡಿದಾಗ ಹುಟ್ಟಿ ಬಂದರೆ ಅಂತ ನೋಡಿ. ಮಧು, ಕೈಟಭ, ಮಹಿಷಾಸುರ, ಧೂಮ್ರಲೋಚನ, ಆಮೇಲೆ ಚಂಡ, ಮುಂಡ, ಚಿಕ್ಷುರ, ಚಾಮರ, ರಕ್ತಬೀಜ, ಶುಂಭ, ನಿಶುಂಭ, ಕಾಲಕೇಯ, ಧೂಮ್ರ. ಇವರಲ್ಲಿ ಹೆಚ್ಚಿನವರು ಸಪ್ತಶತಿಯಲ್ಲಿ ಬರುವಂಥವ್ರು, ಇವರೆಲ್ಲ ಸತ್ತಿದ್ದಾರೆ. ಆದರೆ ಈ ಭಂಡಾಸುರನ ಶಕ್ತಿ ಏನಂದರೆ ಹೋದವರನ್ನು ಹುಟ್ಟಿಸಬಲ್ಲ ಅವನು, ಮುಂದೆ ಹುಟ್ಟಲಿಕ್ಕಿರು ಇನ್ನು ಹುಟ್ಟಿಲ್ಲ ಈಗಲೂ ಹುಟ್ಟಿಸಬಲ್ಲ ಅಸುರರನ್ನು ಅವನು ಅಂತ. ಅದು ಅವನ ಶಕ್ತಿ, ಸೃಷ್ಟಿ ಶಕ್ತಿ ಇದೆ ಅವನಿಗೆ. ಕಾಮ ಅಲ್ವಾ, ಕಾಮನ ಬುದ್ಧಿ ಅಲ್ವಾ, ಅದು ಸೃಷ್ಟಿ ಶಕ್ತಿ ಇದೆ ಅವನಿಗೆ ಅಂತ. ಹಾಗಾಗಿ ಈ ಸಪ್ತಶತಿಯಲ್ಲಿ ಬರ್ತಕ್ಕಂಥ ಎಲ್ಲ ರಾಕ್ಷಸರನ್ನು ಸೃಷ್ಟಿ ಮಾಡಿದಾಗ ಅವರು ಬಂದು ಶಕ್ತಿ ಸೈನ್ಯದ ಮೇಲೆ ಹಾವಳಿಯನ್ನೇ ಮಾಡಿದರೆ ಅಂತ. ಎಲ್ಲ ಶಕ್ತಿಯರು ಲಲಿತೆಗೆ ಶರಣಾಗ್ತಾರೆ. ಆಗ ದೊಡ್ಡ ನಗುವನ್ನು ನಕ್ಕಳಂತೆ ದೇವಿ ಅಲ್ವಾ. ಮಂದಹಸಿತ ಗಣೇಶ್ವರನ ಸೃಷ್ಟಿ ಕಾರಣ ಆಗುವಂಥ ಒಂದು ಕಿರುನಗು ಬಗ್ಗೆ ನಾವು ನಿಮಗೆ ಹಿಂದೆ ಹೇಳಿದ್ದು. ಇದು ಕಿರುನಗು ಅಲ್ಲ, ಇದು ದೊಡ್ಡ ನಗು. ದೊಡ್ಡ ನಗುವನ್ನು ಸುತ್ತಮುತ್ತೆಲ್ಲ ಕೇಳುವಂಥ ನಗು ಅದು ಅಂತ. ಅಂತಹ ಒಂದು ಅಟ್ಟಹಾಸವನ್ನು, ಅದು ಸಂತೋಷದಿಂದ ಬಂದಿರತಕ್ಕಂಥದ್ದೆಲ್ಲ ರೋಷಾಟ್ಟಹಾಸ ಅಂತ, ಅದನ್ನು ದೇವಿ ಯಾವಾಗ ಮಾಡಿದಳೋ ಆ ನಗುವಿನಿಂದ ದುರ್ಗೆ ಹುಟ್ಟಿ ಬಂದಳು ಅಂತ. ದುರ್ಗಾವತಾರ ಇದು. ತತಸ್ಸಮುತ್ಥಿತ ಕಾಚಿತು ದುರ್ಗಾನಾಮ. ಅವಳು ಎಂಥವಳು ಅಂದರೆ ಸರ್ವದೇವತಾ ತೇಜೋಭಿರ್ನಿರ್ಮಿತ, ಸರ್ವದೇವ ತೇಜೋಭಿರ್ನಿರ್ಮಿತ. ಸಮಸ್ತ ದೇವತೆಗಳ ತೇಜಸ್ಸಿನಿಂದ ಹುಟ್ಟಿ ಬಂದಿರತಕ್ಕಂಥವಳು. ಎಲ್ಲ ದೇವತೆಗಳು ಇದ್ದಾರೆ ಅಲ್ಲಿ. ಮುಖ, ವಿಷ್ಣು, ಹೀಗೆ ಒಂದೊಂದು ಎಲ್ಲ ದೇವತೆಗಳು ಕೂಡ ಇಡೀ ಆ ದೇವಿಯ ತನುವಿನಲ್ಲಿ ಇದ್ದಾರೆ. ಹಾಗೆ ದೇವತೆಗಳ ಆಯುಧಗಳು, ಶೂಲಿಯ ಶೂಲ, ಚಕ್ರಧರನ ಚಕ್ರ, ವರುಣನ ಶಂಖ, ಅಗ್ನಿಯ ಶಕ್ತಿ, ಬಿಲ್ಲು ಮತ್ತು ಅಕ್ಷಯ ಬತ್ತಳಿಕೆಗಳು, ಒಂದು ಮರುತ್ತರು ಕೊಟ್ಟಿರತಕ್ಕಂಥದ್ದು, ಇಂದ್ರ ಕೊಟ್ಟ ವಜ್ರ, ಐರಾವತ ಅದರ ಘಂಟೆ, ಈಗ ಅನೇಕ ಎಲ್ಲ ದೇವತೆಗಳ ಆಯುಧಗಳನ್ನು ಹಿಡಿದು ಆಕೆ ರಾಕ್ಷಸರ ಮೇಲೆ ದಾಳಿಯನ್ನು ಮಾಡ್ತಾಳೆ. ಸಿಂಹವಾಹಿನಿ, ನಾರಾಯಣಿ, ಅವಳು ಇವರೆಲ್ಲರನ್ನು ನಾಶ ಮಾಡ್ತಾಳೆ. ಮಧುಕೈಟವರ ಸಂಹಾರ ಆಯಿತು, ಮಹಿಷಾಸುರನ ಸಂಹಾರ ಆಯಿತು, ಶುಂಭನಿಶುಂಭರು, ರಕ್ತಬೀಜನ ಮೊದಲು ಅವೆಲ್ಲರ ಸಂಹಾರವಾದಾಗ ಚಂಡಿಕಾ ಸಪ್ತಶತಿಯೇ ಬಂತು ಪುನಃ. ಇಲ್ಲಿ ಅದೇ ಶಬ್ದವನ್ನೇ ಬಳಸಿದ್ದಾರೆ. ಈ ಅಧ್ಯಾಯದ 84ನೇ ಶ್ಲೋಕದಲ್ಲಿ ಚಂಡಿಕಾ ಸಪ್ತಶತ್ಯಾಂತು ಎಂಬ ಶಬ್ದವನ್ನೇ ಬಳಸಿದ್ದಾರೆ. ಸಪ್ತಶತಿಯ ಪುನರಾವತರಣ ಇದು. ಹಾಗಾಗಿ ಸಪ್ತಶತಿಯ ಒಂದು ಕೋಟಿ ಸಪ್ತಶತಿಯ ಪಾಠದ ಫಲ ಇದು ಕೊಂದಕ್ಕಿದಂತ ಯಾಕೆ ಹೇಳಿದ್ವು ಅಂದರೆ ಇದರ ಸಪ್ತಶತಿ ಇದರೊಳಗೆ ಅಂತರ್ಗತ ಅಂತ. ದುರ್ಗೆ ಕೂಡ ಲಲಿತೆಯ ಅಂತರ್ಗತ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ರಾಕ್ಷಸರ ಸಂಹಾರ ಆದಮೇಲೆ ಲಲಿತಾ ದೇವಿಗೆ ದುರ್ಗೆ ಪ್ರಣಾಮ ಮಾಡ್ತಾಳೆ, ಮಾಡಿ ಲೀನ ಆಗ್ತಾಳೆ ಅಲ್ಲಿ. ಆಗ ಯಾರು ದುರ್ಗೆ ಭಕ್ತರಿದ್ದರೆ ಅವರಿಗೆ ಒಂಚೂರು ಬೇಜಾರಾಗ್ಬೋದು ಇಲ್ಲಿ. ಯಾಕೆಂದರೆ ಏನಪ್ಪ ದುರ್ಗೆ ಲಲಿತ ನಮಸ್ಕಾರ ಮಾಡಿಬಿಟ್ಲ, ಹಾಗಾದ್ರೆ ದುರ್ಗೆ ಸಣ್ಣವಳ ಅಂತ. ಅಂದರೆ ಅವರವರ ಸ್ಥಾನದಲ್ಲಿ ಎಲ್ಲ ದೇವರು ದೊಡ್ಡವರು, ಅವರವರ ಸಮಯದಲ್ಲಿ ಅವರ ಸಂದರ್ಭ ಬಂದಾಗ ಎಲ್ಲ ದೇವರು ದೊಡ್ಡವರು, ಎಲ್ಲ ದೇವರು ಸಣ್ಣವರಾಗ್ತಾರೆ. ಸೃಷ್ಟಿ ಬಂತು ಅಂದರೆ ಬ್ರಹ್ಮನೇ ದೊಡ್ಡವನು, ಲಯ ಬಂತು ಅಂದರೆ ಶಿವನೇ ದೊಡ್ಡವನು, ಸ್ಥಿತಿ ಬಂತು ಅಂದರೆ ವಿಷ್ಣುವೇ ದೊಡ್ಡವನು. ವಿಷ್ಣು ಲೋಕಕ್ಕೆ ಹೋಗಿ ಶಿವನ ಸ್ತುತಿ ಮಾಡಬಾರ್ದು, ಶಿವಲೋಕಕ್ಕೆ ಹೋಗಿ ವಿಷ್ಣುವನ್ನು ಎತ್ತಿ ಹೇಳಬಾರ್ದು. ವ್ಯಾಸರು ಕೈಲಾಸಕ್ಕೆ ಹೋಗಿ ವಿಷ್ಣುವನ್ನು ಎತ್ತಿ ಹೇಳಬೇಕು ಅಂತ ಹೊರಟಾಗ ಆ ಕೈಯೇ ಸ್ತಬ್ಧ ಆಗೋಯ್ತಂತೆ. ವಿಷ್ಣು ದೊಡ್ಡವನಲ್ಲ ಅಂತಲ್ಲ, ಜಾಗ ಅಲ್ಲ ಇದು ಅಂತ. ಅಷ್ಟೆಲ್ಲ ಜನ ಶಿವಭಕ್ತಿ ಇದ್ದಾರಲ್ಲ, ಎಲ್ಲಿ ಹೋಗ್ಬೇಕು ಅವರೆಲ್ಲ? ಅವ್ರ ಭಕ್ತಿ ಅಚಲವಾಗಿರ್ಬೇಕಲ್ಲ. ಆಯಾ ದೇವರಲ್ಲಿ ಭಕ್ತಿ ಸ್ಥಿರ ಆಗಬೇಕು ಅಂದರೆ ಆಯಾ ದೇವ್ರನ್ನ ಎತ್ತಿ ಹೇಳಬೇಕಾಗ್ತದೆ.
ಹಾಗಾಗಿ ಯಾವ ವ್ರತಕ್ಕೆ ಹೋದರೂ ವ್ರತಾನ ಉತ್ತಮ ವ್ರತ ಅಂತಲೇ ಇರೋದು ಅದಕ್ಕೆ. ಪ್ರತಿಯೊಂದು ವ್ರತದಲ್ಲೂ ವ್ರತಾನ ಉತ್ತಮ ವ್ರತ, ನಿಜವಾಗಿ ಯಾವ ವ್ರತ ಉತ್ತಮ, ನೀನು ಯಾವ ವ್ರತ ಮಾಡ್ತಾ ಇದೆಯೋ ಅದೇ ವ್ರತ ಉತ್ತಮ. ನೀ ವ್ರತ ಮಾಡ್ತಾ ಇರೋ ಹೊತ್ತಲ್ಲಿ ಬೇರೆ ವ್ರತದ ನೆನಪು ಮಾಡ್ಕೊಳ್ಬೇಡ. ಸತ್ಯನಾರಾಯಣ ಕಥೆ ಬದಲು ಗಣಪತಿ ಕಥೆ ಮಾಡಿದ್ರೆ ಒಳ್ಳೇದಿತ್ತೆ ಅಂತ ಆವಾಗ ನೆನಪು ಮಾಡ್ಕೊಳ್ಳೋದಲ್ಲ ಅಂತ. ಅದಾಗಲ್ಲ, ಸತ್ಯನಾರಾಯಣ ದೊಡ್ಡವನು, ಬೇರೆ ಯೋಚನೆ ಮಾಡಬಾರ್ದು ಆ ಸಮಯದಲ್ಲಿ. ಯಾಕೆಂದರೆ ಮನಸ್ಸು ಬೇರೆ ಕಡೆ ಹರಿತೋ ಮುಗೀತದು, ಆ ದೇವರು ಸಿದ್ಧಿ ಆಗೋದಿಲ್ಲ ನಮಗೆ. ಏಕಾಗ್ರವಾಗಿರ್ಬೇಕು ಮನಸ್ಸು, ಆ ಕಡೆ ಎಲ್ಲೂ ಹೋಗಬಾರ್ದು. ಆ ಏಕನಿಷ್ಠೆಯ ಸಲುವಾಗಿ ಒಂದೊಂದು ದೇವತೆಗಳನ್ನು ಆಯಾ ಸ್ಥಾನದಲ್ಲಿ ಎತ್ತಿ ಹೇಳ್ತಾರೆ ತುಂಬ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು ನಾವು ಅಂತ. ಹಾಗೆ ದುರ್ಗೆ ಕೂಡ ಈ ಲಲಿತಾದೇವಿಯ ಅಂತರ್ಗತಲಾಗಿರ್ತಕ್ಕಂಥವಳು. ಅವಳು ಒಳಗಿಂದ ಎದ್ದು ಬರ್ತಾಳೆ. ಅವಳ ನಗುವಿನಿಂದ, ಅವಳ ಮುಗುಳು ನಗುವಿನಿಂದ ಗಣಪತಿ ಎದ್ದು ಬಂದರೆ ಅಟ್ಟಹಾಸದಿಂದ ದುರ್ಗಾದೇವಿ ಎದ್ದು ಬರ್ತಾಳೆ. ಸರ್ವವೂ ಕೂಡ ಅಲ್ಲಿದೆ. ರಾಜರಾಜೇಶ್ವರಿಯಲ್ಲಿ ಇಲ್ಲದ ದೇವರು ಯಾವುದೂ ಇಲ್ಲ. ಎಲ್ಲ ದೇವರು ಇಲ್ಲಿ ಅಂತರ್ಗತವೇ ಹೌದು. ಕಾಮೇಶ್ವರ ಶಿವ ಅವಳ ಪತಿ, ವಿಷ್ಣು ಅವಳದೇ ಮತ್ತೊಂದು ರೂಪ, ಅಣ್ಣನೂ ಹೌದು. ಎಲ್ಲ ದೇವರು ಬಂದರು ಅಲ್ಲೇ ಅಂತ. ಇದಾದ ಮೇಲೆ ವೇದಗಳನ್ನು ಅಪಹಾರ ಮಾಡ್ತಕ್ಕಂಥ ರಾಕ್ಷಸರ ಸೃಷ್ಟಿಯನ್ನು ಮಾಡ್ತಾನೆ ಭಂಡಾಸುರ. ಯಾಕೆಂದರೆ ವೇದವೇ ಮೂಲ, ಎಲ್ಲ ದೇವತೆಗಳಿಗೂ ವೇದಗಳೇ ಮೂಲ. ಶ್ರೀಚಕ್ರ ರಥಕ್ಕೂ ವೇದವೇ ಮೂಲ ಅಲ್ವಾ. ವೇದಾಪಹಾರಕರಾದ ಸೋಮಕ ಮೊದಲಾದ ದಾನವರನ್ನು ಸೃಷ್ಟಿ ಮಾಡ್ತಾನೆ ಭಂಡಾಸುರ ಅಂತ. ದೇವಿ ಏನು ಮಾಡ್ತಾಳೆ ಅಂದರೆ, ಅವಳ ಬಲಗೈಯ ಹೆಬ್ಬೆರಳನ್ನು ಕೊಂಚ ಆಡಿಸಿದ್ಲಂತೆ ಅಷ್ಟೇ. ಅವಳು ತನ್ನ ದಕ್ಷ ಹಸ್ತಾಂಗುಷ್ಟ, ಆ ಬಲಗೈಯ ಹೆಬ್ಬೆರಳನ್ನು ಕೊಂಚ ಆಡಿಸಿದಾಗ ಉಗುರಿನಿಂದ ಮತ್ಸ್ಯಾವತಾರವಾಯಿತು ಅಂತ. ಅವಳ ಬಲೆ ಹೆಬ್ಬೆರಳ ಅಂಗುಷ್ಠದ ಉಗುರಿನಿಂದ ಮಹಾಮತ್ಸ್ಯ ಹುಟ್ಟಿ ಬಂದು ಈ ಎಲ್ಲ ದಾನವರನ್ನು ನಾಶ ಮಾಡ್ತಾನೆ. ಇದಾಗಲಿಲ್ವ ಪ್ರಯೋಜನ? ಅರ್ಣವ ಅಂತ ಇನ್ನೊಂದು ಹೆಸರನ್ನು ಪ್ರಯೋಗ ಮಾಡ್ತಾನೆ ಭಂಡಾಸುರ. ನೀರೇ ನೀರು, ಶಕ್ತಿ ಸೈನ್ಯ ಮುಳುಗೋಯ್ತು ನೀರಿನಲ್ಲಿ. ಆಗ ದೇವಿ ತನ್ನ ಬಲಗೈಯ ಈ ತರ್ಜನಿ ತೋರು ಬೆರಳು ಅದನ್ನು ಚಾಲನೆ ಮಾಡಿದಾಗ ಆ ಉಗುರಿನಿಂದ, ತೋರು ಬೆರಳ ಉಗುರಿನಿಂದ ಆದಿಕೂರ್ಮ ಹುಟ್ಟಿ ಬಂದ್ರಂತೆ. ಅವನ ಬೆನ್ನು ಎಷ್ಟು ವಿಶಾಲವಾಗಿತ್ತು ಅಂದರೆ ಇಡೀ ಶಕ್ತಿ ಸೈನ್ಯ ಬೆನ್ನ ಮೇಲೆ ಆರಾಮಾಗಿ ಕೂತ್ಕೊಳ್ತಂತೆ, ಏನು ತೊಂದರೆ ಇಲ್ಲ ಅಂತ. ಸಮುದ್ರದಲ್ಲಿ ಮುಳುಗಲಿಲ್ಲ ಅದು, ಅಷ್ಟೆತ್ತರ ಅಷ್ಟಗಲ ಆದಿಕೂರ್ಮ. ಆಗ ಹಿರಣ್ಯಾಕ್ಷ ಎಂಬ ಅಸ್ತ್ರ ಪ್ರಯೋಗ ಮಾಡ್ತಾನೆ ಭಂಡಾಸುರ. ನೋಡಿ, ಇದರಲ್ಲಿ ಸಪ್ತಶತಿ ಇದೆ, ಭಾಗವತ ಇದೆ, ಮಹಾಭಾರತವೂ ಇದೆ, ಭಾಗವತವೂ ಇದೆ, ಎಲ್ಲ ಇದೆ, ರಾಮಾಯಣವೂ ಕೂಡ ಇದೆ. ಇದರಲ್ಲಿ ಹಿರಣ್ಯಾಕ್ಷ ಅಸ್ತ್ರ ಪ್ರಯೋಗ ಮಾಡಿದಾಗ ಒಬ್ಬ ಹಿರಣ್ಯಾಕ್ಷ ಅಲ್ಲ, ಕೋಟ್ಯನು ಹಿರಣ್ಯಾಕ್ಷರು. ದೇವಿ ತನ್ನ ಬಲಹಸ್ತದ ಮಧ್ಯದ ಬೆರಳು, ಅದರ ಉಗುರಿನಿಂದ ಮಹಾವರಾಹನನ್ನು ಅವಳು ಆವಿಷ್ಕಾರಗೊಳಿಸ್ತಾಳೆ. ಆ ವರಾಹ ಎಲ್ಲ ಹಿರಣ್ಯಾಕ್ಷರನ್ನು ಕೂಡ ಸಂಹಾರ ಮಾಡ್ತಾನೆ. ಸಿಟ್ಟು ಬಂತಂತೆ ಬಂಡನಿಗೆ, ಭಾರಿ ಸಿಟ್ಟು ಬಂದು ಹುಬ್ಬು ಗಂಟಿಕ್ಕಿದನಂತೆ. ಆ ಗಂಟಿಕ್ಕಿದ ಹುಬ್ಬಿನಿಂದ ಹಿರಣ್ಯಕಶಿಪು ಹುಟ್ಟು ಬರ್ತಾನೆ. ಒಬ್ಬ ಅಲ್ಲ, ಕೋಟಿ ಹಿರಣ್ಯಕಶಿಪುಗಳು ಅಂತ. ಪರಿಹಾರ, ಹುಟ್ಟಿ ಬಂದಿದ್ದು ಮಾತ್ರ ಅಲ್ಲ, ಶಕ್ತಿ ಸೈನ್ಯವನ್ನು ಪೀಡಿಸಿದ ಮಾತ್ರ ಅಲ್ಲ, ಪ್ರಹ್ಲಾದನನ್ನೂ ಪೀಡಿಸಿದ್ರು ಅಂತ. ಈ ಹಿರಣ್ಯಾಕ್ಷರು ಕೋಟಿ ಹುಟ್ಟಿ ಬಂದು, ಹಿರಣ್ಯಕಶಿಪುಗಳು ಕೋಟಿ ಹುಟ್ಟಿ ಬಂದು ಶಕ್ತಿ ಸೈನ್ಯವನ್ನು ಮಾತ್ರವಲ್ಲ ಪ್ರಹ್ಲಾದನನ್ನು ಪೀಡಿಸಿದ್ರು. ಅಂದರೆ ಯಾವ ಪ್ರಹ್ಲಾದ ಇದು? ಈಗೆಲ್ಲಿ ಪ್ರಹ್ಲಾದ ಅಂತಂದರೆ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಪ್ರಹ್ಲಾದ ಅಂದರೆ ವ್ಯಕ್ತಿ ಅಲ್ಲ ಅದು. ಪ್ರಹ್ಲಾದ ಅಂದರೆ ಏನು? ಪ್ರಹ್ಲಾದ ಅಂದರೆ ಆನಂದ ಅಂತ. ಹ್ಲಾದ ಆನಂದ, ಪ್ರಹ್ಲಾದ ಅತಿಶಯ ಆನಂದ ಅಂತ, ಪ್ರಕೃಷ್ಟವಾಗಿರ್ತಕ್ಕಂಥ ಆನಂದ, ಪರಮಾನಂದ ಅಂತ, ಆ ಶಕ್ತಿಯರ ಪರಮಾನಂದ ಅಂತ. ಅದಕ್ಕೆ ಒಂದು ಬಾಲಕ ರೂಪ ಬಂದಿದೆ ಆನಂದಕ್ಕೆ, ಅದನ್ನು ಪೀಡಿಸ್ತಾರೆ ಇವರು ಹಿರಣ್ಯಕಶಿಪುಗಳು ಅಂತ. ಅಲ್ಲಿ ಆದರೂ ಕೂಡ ಈಗ ನರಸಿಂಹಾವತಾರದ ಪ್ರಕರಣವನ್ನು ತೆಗೆದುಕೊಂಡ್ರು ಕೂಡ ಈಗ ಈ ಪ್ರಹ್ಲಾದನನ್ನು ಬೆಂಕಿಗೆ ಹಾಕಿದರು, ನೀರಿಗೆ ಹಾಕಿದರು, ವಿಷ ಕೊಡಿಸಿದ್ರು, ಆನೆಗಳಿಂದ ತುಳಿಸಿದ್ರು, ಪರ್ವತಾಗದಿಂದ ನೂಕಿದ್ರು. ಪ್ರಹ್ಲಾದ ಹತ್ತನ ಆತಂಕಪಟ್ಟನ? ಯಾಕಿಲ್ಲ ಅಂದರೆ ಆ ಪ್ರಹ್ಲಾದ ಅವನೊಳಗೆ ಹರಿದರ್ಶನ ಇದೆ, ಅವನಿಗೆ ನಿರಂತರವಾಗಿ ಭಗವದ್ ದರ್ಶನ ಇದೆ, ಭಗವದ್ ಭಕ್ತಿ ಭಾವ ಇದೆ ಅವನಲ್ಲಿ. ಆ ಆನಂದ ಎಷ್ಟರ ಮಟ್ಟಿಗೆ ಅವನನ್ನು ತಂಪಾಗಿಟ್ಟಿತ್ತು ಅಂದರೆ ಅವನಿಗೆ ಯಾವುದರ ಪರಿವ್ಯೂ ಇಲ್ಲ, ಅವನೇ ನೋಡ್ಕೊಳ್ತಾನೆ ಅಂತ ನಿಮ್ಮ ಭಾವವು ಕೂಡ ಇತ್ತು ಅಂತ. ಆ ಪ್ರಹ್ಲಾದ ಅಂದರೆ ಅದೇ ಯಾವ ಸ್ಥಿತಿ ಪ್ರಹ್ಲಾದನಿಗಿತ್ತು ನಮ್ಮ
ಇದನ್ನು ಯೋಗ ಬಲ್ಲವರು ಮರ್ಮಜ್ಜರು ಇದನ್ನು ಹೇಳ್ತಾರೆ, ಯಾವ ಒಂದು ಯೋಗಿಯ ಅತಿಶಯ ಆನಂದದ ಸ್ಥಿತಿ ಇದೆಯೋ ಅದೇ ಪ್ರಹ್ಲಾದ ಅಂತ. ಆ ಸ್ಥಿತಿಯಲ್ಲಿ ಏನನ್ನು ಮಾಡಿದರೂ ಕೂಡ ಏನೂ ಆಗೋದಿಲ್ಲ. ಶಂಕರಾಚಾರ್ಯರು ಗೀತಾಭಾಷ್ಯದಲ್ಲಿ ಇದನ್ನು ವಿವರಣೆ ಕೊಡುವಾಗ ಅದನ್ನೇ ಹೇಳ್ತಾರೆ, ಕತ್ತಿಯಿಂದ ಕತ್ತರಿಸಿದ್ರೂ ಕೂಡ ಗೊತ್ತಾಗೋದಿಲ್ಲ. ಆ ಯೋಗಾವಸ್ಥೆಯಲ್ಲಿ, ಯೋಗ ಸ್ಥಿತಿಯಲ್ಲಿ ಕಡಿದರೂ ಗೊತ್ತಾಗೋದಿಲ್ಲ. ಅಂತಹ ಒಂದು ಮೈ ಮರುವು ಇರ್ತದೆ ಆ ಸಮಯದಲ್ಲಿ, ಅಂಥ ಆನಂದ ಇರ್ತದೆ. ಅದೇ ಪ್ರಹ್ಲಾದ ಅಂತ. ಅದನ್ನು ಬಿಡಿಸಿ ಹೇಳಿದ್ದಾರೆ ಲಲಿತೋಪಾಖ್ಯಾನದಲ್ಲಿ. ಆನಂದ ಪ್ರಹ್ಲಾದ ಅಂದರೆ ಯಾವುದು ಅಂತ. ಸರಿ, ದೇವಿ ತನ್ನ ಬಲಗೈಯ ಅನಾಮಿಕ ಬೆರಳು, ಪವಿತ್ರದ ಬೆರಳು ಅಥವಾ ಉಂಗುರದ ಬೆರಳು ಅಂತ ನಾವೇನು ಹೇಳ್ತೇವೆ, ಅದರ ಉಗುರಿನಿಂದ ನರಸಿಂಹನನ್ನು ಸೃಷ್ಟಿ ಮಾಡ್ತಾಳೆ. ನರಸಿಂಹ ಹಿರಣ್ಯಕಶಿಪುಗಳನ್ನು ಸಂಹಾರ ಮಾಡ್ತಾನೆ. ಇನ್ನು ಬಲೀಂದ್ರಾಸ್ತ್ರ, ಮಹಾಬಲಿಯ ಸೃಷ್ಟಿ. ದೇವಿಯ ಪ್ರತಿಕ್ರಿಯೆ ಅದು ವಾಮನ ಅವತಾರ. ಅದು ಕಿರಿಬೆರಳು, ವಾಮನ ಅಲ್ವಾ, ಬಲಗೈ ಕಿರಿಬೆರಳಿಂದ ಹುಟ್ಟು ಬಂದಂತೆ ವಾಮನ. ಅವನು ಆ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಪಾಶಗಳಿಂದ ಬಲಿಯನ್ನು ಬಂಧನ ಮಾಡಿದಾಗ ತನ್ಮೂಲಕವಾಗಿ ಆ ಬಲಿಂದಾಸ್ತ್ರ ಶಮನ ಆಯಿತು. ಹೈಹಯಾಸ್ತ್ರ, ಅವರು ಕ್ಷತ್ರಿಯರು. ಹೈಹಯರು ಅಂದರೆ ಭೂಮಿಗೆ ಭಾರವಾಗಿದ್ದಂಥವ್ರು. ಕಾರ್ತಿವೀರ್ಯರಾಜನ ಮೊದಲಾಗಿರ್ತಕ್ಕಂಥವ್ರು. ಅವರನ್ನು ನಾಶ ಮಾಡೋದಕ್ಕೆ ಪರಶುರಾಮ ಅವತಾರ ಮಾಡಿಸ್ತಾಳೆ ದೇವಿ. ತನ್ನ ಎಡಗೈಯ ಅಂಗುಷ್ಟದ ಬೆರಳೇನಿದೆ ಅದರ ಉಗುರಿನಿಂದ, ವಾಮಹಸ್ತಾಂಗುಷ್ಠ, ಅಲ್ಲಿಂದ ಪರಶುರಾಮ ಹೊರಗೆ ಬಂದು ಎಲ್ಲ ಕ್ಷತ್ರಿಯ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಮುಂದೆ ಹುಂಕಾರದ ಮೂಲಕವಾಗಿ ರಾವಣನ ಸೃಷ್ಟಿ ಮಾಡ್ತಾನೆ. ಈ ಭಂಡಾಸುರ, ಚಂದ್ರಹಾಸ ಖಡ್ಗ ಅವನ ಕೈಯಲ್ಲಿತ್ತು, 1000 ಅಕ್ಷೋಹಿಣಿ ಸೈನ್ಯ ಇತ್ತು, 20 ಭುಜ, 10 ತಲೆ, ಪಕ್ಕದಲ್ಲಿ ಕುಂಭಕರ್ಣ ಮತ್ತು ಇಂದ್ರಜಿತು. ಭಾರಿ ಹಾವಳಿ ಈ ರಾವಣ ಮತ್ತು ಅವನ ಬೆಳಗದ್ದು ಶಕ್ತಿ ಸೈನ್ಯದ ಮೇಲೆ. ಆಗ ಆ ತ್ರಿಪುರ ದೇವಿಯ ಎಡಗೈಯ ತೋರ್ಬೆರಳಿನಿಂದ ಕೋದಂಡರಾಮ ಆವಿರ್ಭವಿಸಿ ಬಂದನಂತೆ. ಲಕ್ಷ್ಮಣ ನಡುಗೋಡಿ, ಜಟಯ್ಯ ಮುಕುಟ, ನಾರು ಬಟ್ಟೆಯನ್ನು ಹುಟ್ಟಿದ್ದಾನೆ, ಬೆನ್ನಿಗೆ ಬತ್ತಳಿಕೆ ಕಟ್ಟಿದ್ದಾನೆ, ನೀಲ ಕಮಲದ ಕಾಂತಿ ಇದೆ ಅವನಿಗೆ, ಮತ್ತೆ ಮತ್ತೆ ಧನುಸ್ಸನ್ನು ಠೇಂಕರಿಸ್ತಾ ಇದ್ದಾನೆ. ಅವನ ದಿವ್ಯಾಸ್ತ್ರಗಳ ಮುಂದೆ ಇವರು ಯಾರೂ ಉಳಿಲಿಲ್ಲ, ಅವರೆಲ್ಲ ನಾಶವಾದರು. ಅದರಲ್ಲಿ ಇಂದ್ರಜಿತ್ವವನ್ನು ಮಾತ್ರ ಲಕ್ಷ್ಮಣ ಸಂಹಾರ ಮಾಡ್ತಾನೆ. ಹೀಗೆ ಅದೆಲ್ಲ ರಾಕ್ಷಸರ ಸಂಹಾರ ಆಯಿತು ಅಂತ. ಇದೇ ಲಲಿತೋಪಾಖ್ಯಾನದಲ್ಲಿ ಮುಂದೆ ಒಂದು ಸಂದರ್ಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ದಶರಥ ಮಕ್ಕಳಿಲ್ಲದಾಗ ರಾಜರಾಜೇಶ್ವರಿಯ ಕುರಿತು, ತ್ರಿಪುರ ಸುಂದರಿಯ ಕುರಿತು ತಪಸ್ಸು ಮಾಡ್ತಾನೆ. ಅವಳು ಅರ್ಚನೆ ಮಾಡ್ತಾನೆ, ಸ್ವಪ್ನ ದೃಷ್ಟಾಂತಗಳಾಗ್ತವೆ ಅವನಿಗೆ. ಅರ್ಚನೆ ಮಾಡ್ತಾನೆ. ಅರ್ಚನೆಯ ಫಲವಾಗಿ ಅವಳು ಒಲಿದು ಬಂದು ಆಶೀರ್ವಾದ ಮಾಡ್ತಾಳೆ. ಅವನಿಗೆ ಹೇಳಿದ್ದೇನು ಅಂದರೆ, ನಾನೇ 4 ಬರ್ತೇನೆ ನಿನ್ನಲ್ಲಿ, ನಿನ್ನ ಮಕ್ಕಳಾಗಿ ನಾನೇ 4 ಹುಟ್ಟು ಬರ್ತೇನೆ ಅಂತ. ಅದೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಂತ. ಅಂದರೆ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತ, ಒಂದೇ ಅದು ಅಂತ. ಯಾರು ರಾಮನೋ ಅದೇ ಲಲಿತೆ, ಯಾರು ಲಲಿತೆಯೋ ಅದೇ ರಾಮ. ಇದು ಸ್ತ್ರೀ ರೂಪ, ಅದು ಪುರುಷ ರೂಪ, ಅವರು ಬೇರೆ ಇಲ್ಲ ಅನ್ನೋದನ್ನು ಲಲಿತೋಪಾಖ್ಯಾನ ನಿರೂಪಣೆ ಮಾಡ್ತದೆ. ಮತ್ತು ದ್ವಿವಿಧಾಸ್ತ್ರ. ದ್ವಿವಿಧ ಅಂದರೆ ಭಾಗವತದಲ್ಲಿ ಬರುವಂಥ ಒಬ್ಬ ಕಪಿನಾಯಕ. ಅವನು ತುಂಬ ಹಾವಳಿ ಮಾಡ್ತಾ ಇರ್ತಾನೆ. ನರಕಾಸುರನ ಸ್ನೇಹಿತ, ಕಂಸನಿಗೂ ಸ್ನೇಹಿತ ಅವನು. ಅವನನ್ನು ಬಲರಾಮ ಸಂಹಾರ ಮಾಡಿದ್ದಾನೆ ದ್ವಾಪರ ಯುಗದಲ್ಲಿ. ಆ ಬಲರಾಮನ ಅವತಾರ ಈಗಾಯಿತು ಅಂತ. ದೇವಿಯ ಎಡಗೈಯ ಮಧ್ಯಾಂಗುಲಿ, ಮಧ್ಯದ ಬೆರಳಿನ ಉಗುರಿನಿಂದ ಬಲರಾಮನ ಅವತಾರ, ದ್ವಿವಿಧನ ಸಂಹಾರ. ಆಮೇಲೆ ರಾಜಾಸುರ ಎಂಬ ಅಸ್ತ್ರ ಪ್ರಯೋಗ ಮಾಡ್ತಾನೆ ಭಂಡಾಸುರ. ರಾಜಾಸುರ ಹಾಗಾದ್ರೆ ಏನು ಅಂದರೆ ಅಸುರರೇ ರಾಜರಾಗಿ ಬಂದಿದ್ದು, ರಾಕ್ಷಸರು ರಾಜರ ರೂಪದಲ್ಲಿ ಬಂದಿದ್ದು. ದ್ವಾಪರ ಯುಗದ ಕಥೆ ಇದು. ಏನಪ್ಪ, ಯಾರಲ್ಲ ಅಂದರೆ ಶಿಶುಪಾಲ, ದಂತವಕ್ತ್ರ, ಸಾಲ್ವ, ಕಾಶಿರಾಜ, ಪೌಂಡ್ರಕ ವಾಸುದೇವ, ಹಂಸಕ, ಡಿಂಬಕ, ಶಂಬರ, ಪ್ರಳಂಬ, ಬಾಣಾಸುರ, ಕಂಸ, ಚಾಣೂರ, ಮುಷ್ಟಿಕ, ಉತ್ಪಲ, ಶೇಖರ, ಅರಿಷ್ಟ, ಧೇನುಕ, ಕೇಶಿ, ಕಾಲಿಯ, ಯಮಲಾರ್ಜುನ, ಪೂತನಿ, ಶಕಟ, ತೃಣಾವರ್ತ. ಇವರಲ್ಲಿ ಕೆಲವರು ರಾಜರು, ಕೆಲವರು ರಾಕ್ಷಸರು. ಅವರೆಲ್ಲರನ್ನೂ ಸೃಷ್ಟಿ ಮಾಡಿದಾಗ ದೇವಿ ಕೃಷ್ಣಾವತಾರವನ್ನು ಮಾಡಿಸಿದ್ಲು. ತನ್ನ ಎಡಗೈಯ ಅನಾಮಿಕ ಉಂಗುರದ ಬೆರಳಿನ ಉಗುರಿನಿಂದ ಕೃಷ್ಣಾವತಾರ ಮಾಡಿಸಿ ಆ ಕೃಷ್ಣ 4 ಆಗ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ಶ್ರೀಕೃಷ್ಣ, ಅವನ ಅಣ್ಣ ಬಲರಾಮ, ಸಂಕರ್ಷಣ, ಪ್ರದ್ಯುಮ್ನ ಮಗ, ಅನಿರುದ್ಧ ಮೊಮ್ಮಗ.
ಇವರು ನಾಲ್ಕು ನಾಲ್ಕು ಶ್ರೀಕೃಷ್ಣನೇ ಇದು, ನಾಲ್ಕು ರೂಪಗಳು ಅಂತ. ಅವರೆಲ್ಲರನ್ನೂ ಕೂಡ ಶಮನಗೊಳಿಸ್ತಾರೆ. ಬುದ್ಧಾವತಾರ ಇಲ್ಲ ಇಲ್ಲಿ, ಬಲರಾಮ ಬಂದಿದೆ ನೋಡಿ. ಹಾಗೆ ಬುದ್ಧಾವತಾರ ಇಲ್ಲ ದಶಾವತಾರದಲ್ಲಿ. ಬುದ್ಧಾವತಾರ ಯಾಕಿಲ್ಲ ಅಂದರೆ ಇದು ಯುದ್ಧ. ಇದು ಬುದ್ಧ ಬಂದು ಯುದ್ಧಕ್ಕೆ ಬಂದು ಏನು ಮಾಡ್ತಾನೆ ಬುದ್ಧ? ಅದು ಕರುಣಾವತಾರ. ಅದು ಬಂಡನ ಮೇಲೆ ಕರುಣೆ ತೋರಿಸಿ ಪ್ರಯೋಜನ ಇಲ್ಲ. ಹಾಗಾಗಿ ಬುದ್ಧಾವತಾರ ಇಲ್ಲ. ಕಲ್ಯಸ್ತ್ರ ಪ್ರಯೋಗ ಮಾಡ್ತಾನೆ. ಹಾಗಾಗಿ ಕಲಿ ಅಸ್ತ್ರ ಯಾವಾಗ ಪ್ರಯೋಗ ಮಾಡಿದಾಗ ಆಂಧ್ರ, ಪುಂಡ್ರ, ಕಿರಾತ, ಶಬರ, ಹೂಣ, ಯವನ ಮೊದಲಾಗಿರ್ತಕ್ಕಂಥ ಇವತ್ತಿನ ಕಾಲದ ಎಲ್ಲ ಪೀಡೆಗಳು ಸೃಷ್ಟಿಗೊಂಡು ಆ ಸಮಯದಲ್ಲಿ. ಅದಕ್ಕೆ ದೇವಿ ಕಲ್ಕಿ ಅವತಾರ ಮಾಡಿಸ್ತಾಳೆ. ತನ್ನ ಎಡಗೈಯ ಕೊನೆ ಬೆರಳು, ಕೊನೆ ಅವತಾರ ಅಲ್ವಾ, ಕನಿಷ್ಠಿಕಾ ನಖಾನ್, ಕೊನೆ ಬೆರಳಿನ ಉಗುರಿನಿಂದ ಕಲ್ಕಿ ಅವತಾರವನ್ನು ಮಾಡಿಸಿದಾಗ ಅದರ ಮೂಲಕವಾಗಿ ಎಲ್ಲ ಕಲಿನಾಶ ಆಯಿತು. ಕಲ್ಕಿ ಅವತಾರದ ಮೂಲಕವಾಗಿ ಕಲಿನಾಶ ಆಯಿತು. ಈ ದಶಾವತಾರಗಳು ದೇವಿಗೆ ಪ್ರಣಾಮ ಮಾಡ್ತಾರೆ. ದೇವಿ ಅವರೆಲ್ಲರನ್ನು ವೈಕುಂಠಕ್ಕೆ ಕಳುಹಿಸಿಕೊಟ್ಲು. ನೀವು ಅಲ್ಲಿರಬೇಕಾದವರು ಸಮಯದಲ್ಲಿ ಭೂಮಂಡಲಕ್ಕೆ ಹೋಗಿ ಧರ್ಮರಕ್ಷೆಯ ಕಾರ್ಯವನ್ನು ಮಾಡಿ, ಕಲ್ಪದಲ್ಲಿ ಪ್ರತಿ ಕಲ್ಪದಲ್ಲಿ ಕೂಡ ಧರ್ಮರಕ್ಷೆಯ ಕಾರ್ಯವನ್ನು ಮಾಡಿ ಎಂಬುದಾಗಿ ವೈಕುಂಠಕ್ಕೆ ಆಕೆಯನ್ನು ದೇವಿ ಕಳುಹಿಸಿಕೊಟ್ಲು ಅಂತ. ಇಷ್ಟು ಉದ್ದ ನಾವು ಹೇಳಿದ್ದನ್ನು ಒಂದು ವಾಕ್ಯದಲ್ಲಿ ಲಲಿತಾ ಸಹಸ್ರನಾಮ ಹೇಳ್ಬಿಟ್ಟಿದೆ ನಿಮಗೆ. ಈಗಾಗಲೇ ನಿಮ್ಮ ಮನಸ್ಸಿಗೆ ಬಂದಿದೆ ಅದೇನು ಅಂತ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಕರ ಕೈಗಳು, ಕರಾಂಗುಲಿ ಕೈ ಬೆರಳುಗಳು, ಕರಾಂಗುಲಿ ನಖ ಕೈ ಬೆರಳ ಉಗುರುಗಳು, ಆ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಚಿತ್ರ ಅದೇ ಮಾಡಿದಾರೆ ಅಂತ ಅನ್ಕೊಳ್ತೇನೆ. ಇಲ್ಲಿ ಪೂರ್ತಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಅದು 10 ಬೆರಳುಗಳು, 10 ಉಗುರುಗಳು. ಆ 10 ಉಗುರುಗಳಿಂದ 10 ಅವತಾರಗಳನ್ನು ಸೃಷ್ಟಿ ಮಾಡಿ ತನ್ಮೂಲಕವಾಗಿ ಭಂಡಾಸುರನ ಉಪಟಳವನ್ನು ಅಡಗಿಸ್ತಾಳೆ ಅಂತ. ನಿನ್ನೆ ಗಣಪತಿ ಸೃಷ್ಟಿಯಾಗಿತ್ತು, ನಿನ್ನೆ ಪ್ರವಚನದಲ್ಲಿ. ಇವತ್ತು ಗಣಪತಿ ಬಂದು ಚಿತ್ರ ಬಿಡಿಸಿದ್ ನೋಡಿ. ಇವತ್ತು ಅದು ಮುಂದುವರೆದ ಗಣಪತಿ ಅವತಾರ. ನಿನ್ನೆ ಎಲ್ಲ ಅಸ್ತ್ರಗಳು ಹೀಗೆ ವಿಫಲ ಆದಾಗ ನೋಡಿ, ಸಾಮಾನ್ಯವಾಗಿ ಇದು ಇರುವಂಥದ್ದಲ್ಲ. ಯಾವ ರಾಕ್ಷಸರು ಕೂಡ ಇಂಥದ್ನೆಲ್ಲ ಇಟ್ಕೊಂಡಿಲ್ಲ ಅಂತ. ಯಾಕೆ ಇಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಅಮ್ಮನವರ ಅವತಾರ ಆಯಿತು ಅಂದರೆ ಇದರಾಳಿ ಹಾಗಿದ್ದಾನೆ ಅಂತ. ಹಾಗಿದ್ದಾಗ ದೇವರು ಕೂಡ ಹಾಗೆ ಬರ್ತಾರೆ ಅಂತ. ಒಬ್ಬ ರಾಮ ಯಾಕೆ ಬಂದ ಅಂದರೆ ರಾವಣ ಹಾಗಿದ್ದ ಅಂತ. ರಾವಣ ಜೋರಿರಬೇಕು, ಇಲ್ಲೇ ಇದ್ರೆ ರಾಮ ಚಪ್ಪೆ ಸಾಕಾಗ್ತದೆ ಅಂತ. ಇಂಥ ರಾಮ ಬೇಕಾಗೋದಿಲ್ಲ ಅಂತ. ಅಂಥ ರಾಮ ಬರಬೇಕಾದ್ರೆ ರಾವಣ ಶೋಭಿಸ್ಬೇಕಲ್ವಾ. ಈಗ ಯಕ್ಷಗಾನದಲ್ಲಿ ಇದ್ರ ಪಾತ್ರ ಚೆನ್ನಾಗಿರ್ಬೇಕಂತೆ. ಈಚೆ ಪಾತ್ರದ ಶೋಭೆ, ಅವರ ಕಲೆ ಎದ್ದು ಬರಬೇಕು ಅಂದರೆ ಅಲ್ವಾ. ಈಗ ಶಂಭ ಹೆಗಡೆಯೋ, ಮಹಾಬಲಿ ಹೆಗಡೆಯೋ, ಚಿಟ್ಟಾಣಿಯೋ, ಮತ್ತೊಬ್ಬರು ಆ ಕಾಲದ ಅಥವಾ ಈಗಿನ ಕಾಲದ ಕಲಾವಿದರುಗಳು, ಅವರು ಕೊಂಡದಕೊಳ್ಳಿಯೋ, ಇವರ ಪ್ರತಿಭೆ ಹೊರಗೆ ಬರಬೇಕು ಅಂದರೆ ಇದರಿದ್ದವನು ಒಂದಷ್ಟು ಮಾಡಿ ತೋರಿಸ್ಬೇಕು ಅಂತ. ಆಗ ಒಂದು ಸ್ಪರ್ಧೆ ಬಿದ್ದಾಗ, ಪರಸ್ಪರ ಸ್ಪರ್ಧೆ ಬಿದ್ದಾಗ ಮತ್ತೊಮ್ಮೆ ಮೇಲೆ ಇವನು ಮಾಡ್ತಾನೆ, ಮತ್ತೊಮ್ಮೆ ಮೇಲೆ ಅವನು ಮಾಡ್ತಾನೆ, ಹೀಗೆ ಅದು ಮೇಲಾಟ ಆಗ್ತಾ ಹೋಗ್ತದೆ ಅಂತ. ಅದಿಲ್ಲದೆ ಇದ್ದಾಗ ಯಕ್ಷಗಾನ ಕಳೆಗಟ್ಟೋದಿಲ್ಲ, ಯಕ್ಷಗಾನ ಸಪ್ಪೆ ಆಗ್ತದೆ ಅಂತ. ಹಾಗೆ ಈ ಅವತಾರಗಳು ಕೂಡ ಅನ್ವಯ ಇದು ಅಂತ. ಖಳನಾಯಕ ಜೋರಾಗಿರ್ಬೇಕಾಗ್ತದೆ ಅಂತ. ತಕ್ಕಂತೆ ನಾಯಕನು ಕೂಡ ಎದ್ದು ಬರ್ತಾನೆ. ರಾವಣ ಎಷ್ಟು ಎದ್ದು ಬಂದನೋ ಅಷ್ಟು ರಾಮ ಎದ್ದು ಬರ್ತಾನೆ. ಕತ್ತಲೆ ಎಷ್ಟು ಜೋರಾಗಿದೆಯೋ ಅಷ್ಟು ಚೆನ್ನಾಗಿ ದೀಪ ಹೊಳಿತದೆ ಅಂತ. ಬೆಳಕು ಹೆಚ್ಚಾದಾಗ ಈಗ ಹಗಲು ಹೊತ್ತಲ್ಲಿ ದೀಪ ಅದೇನು ಶೋಭೆ ಇಲ್ಲ ದೀಪಕ್ಕೆ. ಅದೇ ರಾತ್ರಿಯಲ್ಲಿ ದೀಪಕ್ಕೆ ತುಂಬ ಕಳೆ, ಯಾಕೆಂದರೆ ಕತ್ತಲೆ ಆಗಿದೆ ಸುತ್ತ ಅಂತ. ಹಾಗೆ ಈ ಭಂಡಾಸುರ ಎಷ್ಟು ತೀವ್ರ ಅವನ ಪ್ರತಾಪ ಇತ್ತು, ಎಂತೆಂಥ ಶಕ್ತಿಗಳಿತ್ತು ಅಂದರೆ ಅದಕ್ಕೆ ಆದಿಶಕ್ತಿ ಬರಬೇಕಾಯಿತು ಅವನ ಸಂಹಾರಕ್ಕೆ ಅಂತ. ಮಹಾಮೋಹ ಎಂಬ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಶಾಂಭವಾಸ್ತ್ರದ ಮೂಲಕ ಅದನ್ನು ದೇವಿ ಶಮನ ಮಾಡಿದಲ್ಲಿಗೆ ಭಂಡಾಸುರನ ಅಸ್ತ್ರಗಳೆಲ್ಲ ಮುಗಿದು ಅವನ ಬತ್ತಳಿಕೆ ಬರಿದಾಯಿತು. ಸೂರ್ಯ ಅಸ್ತಕ್ಕೆ ಹೊರಟಿದ್ದಾನೆ. ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ. ಮಧ್ಯಾಹ್ನ ಪ್ರಾರಂಭ ಆದ ಈ ಮುಖಾಮುಖಿ ಸಾಯಂಕಾಲದವರೆಗೆ ನಡೆದಿದೆ. 4ನೇ ದಿವಸದ ಯುದ್ಧದ ಸಾಯಂಕಾಲದವರೆಗೆ ಅಂತ. ಆಗ ದೇವಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ. ಮಹಾನಾರಾಯಣಾಸ್ತ್ರ ಅಂತ ಒಂದು ಅದ್ಭುತವಾಗಿರುವಂಥ ಅಸ್ತ್ರ ಅದು. ಅದನ್ನು ಪ್ರಯೋಗ ಮಾಡಿದಾಗ ಅವನ 2185 ಅಕ್ಷೋಹಿಣಿ ಸೈನ್ಯ ಇದೆಯಲ್ಲ, ಪೂರ್ತಿ ಬೂದಿಯಾಗಿ ಹೋಯಿತು ಅಂತ. ಒಂದು ಮಹಾನಾರಾಯಣಾಸ್ತ್ರದಲ್ಲಿ
ಬಂಡಾಸುರನ ಯಾವ ಸೈನಿಕರು ಉಳಿಲಿಲ್ಲ. ಅವನ ಸೇನಾಪತಿಗಳು ಮಾತ್ರ ಉಳಿದಿದ್ದು. ಮತ್ತು ಎಲ್ಲ ಅವನ ಸೈನಿಕರು, ಇಡೀ ಸೈನ್ಯ, ಅವನ ಜೀವಮಾನದ ಸಂಪಾದನೆ ಅಷ್ಟು ಒಂದೇ ಒಂದು ಮಹಾನಾರಾಯಣಾಸ್ತ್ರದಿಂದ ಅದು ಬೂದಿಯಾಗಿ ಹೋಯಿತು. ಅಥ ನಾರಾಯಣಾಸ್ತ್ರೇಣ ಸಾ ದೇವಿ ಲಲಿತಾಂಬಿಕಾ ಸಲುಭಾಸ್ತು ಅಕ್ಷೌಹಿಣೀಸ್ತಸ್ಯ ಭಸ್ಮಸಾತ್ ಅಕರೋದ್ರಣೆ. ಅದರ ವೈಶಿಷ್ಟ್ಯ ಅದು. ಮಹಾಭಾರತದ ಯುದ್ಧದಲ್ಲಿ ಅಶ್ವತ್ಥಾಮ ಅಸ್ತ್ರ ಪ್ರಯೋಗ ಮಾಡ್ತಾನೆ, ನಾರಾಯಣಾಸ್ತ್ರವನ್ನು. ಅದಕ್ಕೆ ಎದುರಿಲ್ಲ. ಅದಕ್ಕೆ ಏನು ಮಾಡಬೇಕು ಪಾಂಡವ ಸೈನ್ಯ? ಕೃಷ್ಣ ಹೇಳ್ತಾನೆ, ಏನೂ ಮಾಡಬೇಡಿ, ಶಸ್ತ್ರ ಕೆಳಗಿಟ್ಟು ತಲೆ ಬಗ್ಗಿಸ್ಬಿಡಿ ಸುಮ್ಮನೆ ಅಂತ. ಮಹಾನಾರಾಯಣಾಸ್ತ್ರ ಎಂಥದ್ದು ಅಂದರೆ, ಶಸ್ತ್ರ ಕೆಳಗಿಟ್ಟು ಗೌರವ ಕೊಟ್ಟರೆ ಅದು ಏನೂ ಮಾಡೋದಿಲ್ಲ ಅಂತ. ಮಹಾನಾರಾಯಣ ದೊಡ್ಡವರು ಅಂದರೆ ಹಾಗೆ ಇರ್ತಾರೆ ಅಂತ. ಈ ಚಿಲ್ಲರೆ ಜನಗಳು ಹೀಗಿರೋದಿಲ್ಲ. ತಲೆ ಬಗ್ಸಿರು ಗುದ್ತಾರೆ ಅವರು. ಅವನು ಚಿಲ್ಲರೆ ಜನ ಅಂತಲೇ ಇರ್ತಾವನು, ನೀಚ ಅಂತಲೇ ಇರ್ತಾ. ಅದಕ್ಕೆ ದೊಡ್ಡವರು ಹೇಗಿರ್ತಾರೆ ಅಂದರೆ, ಗೌರವ ಕೊಟ್ಟರೆ ಬಿಡು, ಹೋಗು ಬದುಕು ಅಂತ. ದೊಡ್ಡತನ ಆಗಿರ್ತದೆ ಅವರದ್ದು ಅಂತ. ಹಾಗೆ ತಲೆಬಾಗಿ ಅಂತ. ಭೀಮ ಒಬ್ಬನನ್ನು ಬಿಟ್ಟು ಮತ್ತೆ ಎಲ್ಲ ಹಾಗೆ ಮಾಡಿದ್ರಂತೆ. ಈ ಭೀಮ ಮಾತ್ರ ನಾನು ಬಿಟ್ಕೊಡೋನಲ್ಲ ಅಂತ ಅವನು ಇನ್ನೂ ಯುದ್ಧೋತ್ಸಾಹ ಅವನಿಗೆ. ಇಡೀ ನಾರಾಯಣಾಸ್ತ್ರದ ಅಷ್ಟು ಬಾಣಗಳು ಅವನ ರಥವನ್ನು ಮುತ್ತಿದ್ವಂತೆ, ಭೀಮನ ರಥವನ್ನು ಮುತ್ತಿದ್ವಂತೆ. ಆಗ ಕೃಷ್ಣಾರ್ಜುನರು ಆ ಬಾಣಗಳ ಮಧ್ಯೆ ನುಸುಳಿ ಹೋಗಿ ಅವನನ್ನು ಎಳ್ಕೊಂಡು ಬಂದು ಭೀಮನನ್ನು, ಬಾ ಸಾಕು ಅಂತ, ಇಲ್ಲಿ ಇದರ ಮುಂದೆ ಪ್ರತಾಪ ಬೇಡ ನಿಂದು ಅಂತ. ಆಮೇಲೆ ಶಾಂತ ಆಯಿತು ಮಹಾನಾರಾಯಣಾಸ್ತ್ರ ಅಂತ. ಹೀಗೂ ಒಂದು ದಾರಿ ಇದೆ ಅಂತ. ಅಸ್ತ್ರ ಶಮನ ಮಾಡೋದಕ್ಕೆ ಪ್ರತ್ಯಸ್ತ್ರ ಅಂದರೆ ಇದೊಂದು ಪ್ರತ್ಯಸ್ತ್ರವೇ ಇದು ಅಂತ. ಏನಪ್ಪ ಅಂದರೆ ಗೌರವಾಸ್ತ್ರ ಇದು ಅಂತ ಈ ಅಸ್ತ್ರದ ಹೆಸರು ಅಂತ. ಮತ್ತು ನಮಸ್ಕಾರಾಸ್ತ್ರ ಅಂತ. ಅದಕ್ಕೆ ಪ್ರತಿ ಇಲ್ಲ ಅದಕ್ಕೆ ಅಂತ. ಆದರೆ ಈ ರಾಕ್ಷಸರಿಗೆಲ್ಲ ಈ ಗುಟ್ಟಿಯಲ್ಲಿ ಗೊತ್ತಿರ್ತದೆ, ಅಥವಾ ಈ ಸ್ವಭಾವ ಎಲ್ಲಿರ್ತದೆ ಹೇಳಿ? ಎಲ್ಲ ಭಸ್ಮವಾಗಿ ಹೋಗ್ಬಿಟ್ರು ಅಂತ ಮಹಾನಾರಾಯಣಾಸ್ತ್ರದಿಂದ. ಅಲ್ಲಿಗೆ ದೇವಿ ಯುದ್ಧಕ್ಕೆ ಅಣ್ಣನನ್ನು ಕರೆದಳು ಅಂತ. ಇದರ ಅರ್ಥ ಅದು ಅಂತ. ಈ ಯುದ್ಧದಲ್ಲಿ ನಾರಾಯಣನಿಗೆ ಪಾತ್ರವೇ ಇಲ್ಲವಾ ಅಂದರೆ ಉಂಟು ನೋಡಿ. ಭಂಡನ ಸಮಸ್ತ ಅಕ್ಷೌಹಿಣಿಗಳನ್ನು ಧ್ವಂಸ ಮಾಡುವಂಥದ್ದು ಅದು ಅಣ್ಣನವರು ಮಾಡಬೇಕಾದ ಕಾರ್ಯ. ಅದು ಕೃಷ್ಣಾವತಾರ. ಈಗಾಗಲೇ ನಾವು ಮಾತನಾಡಿದ್ದು ಕೃಷ್ಣಾವತಾರದಲ್ಲಿ ಇದೇ ವಿಷಯ ಇದೆ ನೋಡಿ. ಕೃಷ್ಣಾವತಾರದಲ್ಲಿ ದೇವಕಿಯ ಮಗ ಕೃಷ್ಣ, ಯಶೋದೆಯ ಮಗಳು ಇವಳೆ ತ್ರಿಪುರ ಸುಂದರಿ ರಾಜರಾಜೇಶ್ವರಿ. ಆಕೆ ದೇವಕಿಯ ಯಶೋದೆಯ ಮಗಳಾಗಿ ಹುಟ್ಟಿ ಅದರ ಬದಲಾಗುವಂಥದ್ದು. ಸೆರೆಮನೆಗೆ ಹೆಣ್ಣು ಮಗು ಬಂದರೆ ಅಲ್ಲಿ ನಂದಗೋಕುಲಕ್ಕೆ ಗಂಡು ಮಗು ಹೋಗಿ ರಾತ್ರಿ ಅದರ ಬದಲಾಗ್ತದಲ್ಲ, ಅವಳು ಹುಟ್ಟಿದ ಕೂಡಲೇ ಎಲ್ಲ ಮಾಯ ಮಾಡಿದ್ಲು ಪೂರ್ತಿ. ಎಲ್ಲ ನಿದ್ದೆ ಬಂತು ಚೆನ್ನಾಗಿ ಎಲ್ಲರಿಗೂ. ಆ ಬಾಗಿಲೆಲ್ಲ ಬೀಗ ಕಳಚ್ಕೊಳ್ತು, ಬಾಗಿಲು ತೆಗೀತು, ಯಮುನೆ ದಾರಿ ಬಿಡ್ತು. ಇದೆಲ್ಲ ಮಹಾಮಾಯಾ ಪ್ರತಾಪ. ಅವಳು ಹುಟ್ಟಿದ ಮೇಲೆ ಆಯ್ತದು, ಹುಟ್ಟವರಿಗಾಗಿಲ್ಲ ಅದು. ಕೃಷ್ಣ ಹುಟ್ಟಿದ ಮೇಲೆ ಅವಳು ಹುಟ್ಟಿದ್ದು ಅಲ್ಲಿ ನಂದಗೋಕುಲದಲ್ಲಿ. ಅವಳು ಹುಟ್ಟಿದ ಹಾಗೆ ಅವಳ ತಾಯಿಗೆ ಎಂಥ ಒಂದು ಮೈಮರಿವು ಬಂತಂದರೆ, ಯಶೋದೆಗೆ ಎಂಥ ಮೈಮರಿವು ಬಂತು ಅಂದರೆ, ಅದು ಗಂಡೋ ಹೆಣ್ಣು ಅಂತ ನೋಡೋಕ್ಕಾಗಲಿಲ್ಲ ಅವಳಿಗೆ ಅಂತ. ಹುಟ್ಟಿದ ಮಗು ಗಂಡೋ ಹೆಣ್ಣು ಅಂತ ಗೊತ್ತಾಗಲಿಲ್ಲ. ಈ ಪ್ರಶ್ನೆ ಬರಬೇಕಲ್ವ ಎದ್ದಿದ್ರೆ? ಬೆಳಗಾಗಿ ಹೊತ್ತಿಗೆ ರಾತ್ರಿ ಹೆಣ್ಮಗು ಇದ್ದಿದ್ದು, ಬೆಳಗಾಗಿ ಹೊತ್ತಿಗೆ ಗಂಡು ಮಗು ಆಯಿತು ಅಂದ್ರೆ ಗಾಬರಿ ಆಗಬೇಕಲ್ವ? ಯಾಕೆ ಗಾಬರಿ ಆಗಲಿಲ್ಲ ಯಶೋದೆಗೆ? ನೀವು ಆಲೋಚನೆ ಮಾಡಿರಲಿಲ್ಲ ಅದನ್ನು? ಮಗು ಗಂಡು ಹೆಣ್ಣು ತಾಯಿಗೆ ಗೊತ್ತಾಗಬೇಕು ಬೇಡ, ಹುಟ್ಟಿದ ಕೂಡಲೇ ಅಂತ. ಗಂಡು ಹೆಣ್ಣು ಅಂತಲೇ ಗೊತ್ತಾಗಲಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅಂತ. ಯಾಕೆ ಗೊತ್ತಾಗಲಿಲ್ಲ ಅಂದರೆ ಹುಟ್ಟಿದ್ದು ಮಾಯೆ ಇದು ಅಂತ. ಮಹಾಮಾಯೆ ಹುಟ್ಟಿದ್ದು, ಸಾಮಾನ್ಯ ಮಾಯೆ ಕೂಡ ಅಲ್ಲ, ಮಹಾಮಾಯೆ, ಕೃಷ್ಣ ಸೋದರಿ ಅವಳು. ಇಲ್ಲಿಯೂ ಕೂಡ ಬ್ರಹ್ಮ ಈ ಲಲಿತಾ ತ್ರಿಪುರ ಸುಂದರಿ ವಿವಾಹ ಮಾಡಿಸುವಾಗ, ಅಣ್ಣ ನೀನು ಧಾರೆ ಎರೆದು ಕೊಡು, ತಂಗಿ ಲಲಿತಾ ದೇವಿಯನ್ನು ಕಾಮೇಶ್ವರನಿಗೆ ನೀನು ಧಾರೆ ಎರೆದು ಕೊಡಬೇಕು ಎನ್ನುವಾಗ ಅದೇ ಬಾಂಧವ್ಯ, ಅಣ್ಣ ತಂಗಿಯರ ಬಾಂಧವ್ಯಲ್ಲಿ ಹೇಳಿರತಕ್ಕಂಥದ್ದು. ಅಲ್ಲಿ ಭಾಗವತದಲ್ಲಿ ನೋಡಿದರೆ ಕೃಷ್ಣ ಸೋದರಿ ಅವಳು ಕೂಡ ಅಂತ. ಹುಟ್ಟಿದ ಕೂಡಲೇ ಮಾಡಿದ ಇದೇ ಕೆಲಸವನ್ನ ಅಂತ, ಮಾಯೆ ಅಂತ. ಹಾಗಾಗಿ ಕಂಸ ಸಂಹಾರ ಮಾಡೋಕ್ಕೆ ಹೋದಾಗ ಆಕಾಶಕ್ಕೆ ಎಗರ ನಿಂತು ಆಕಾಶದಲ್ಲಿ ಅವಳು ದಿವ್ಯ ರೂಪವನ್ನು, ದಶಭುಜಳಾಗಿ ದಿವ್ಯ ರೂಪವನ್ನು ತಾಳಿ ಕಂಸನನ್ನು ಗದರಿಸ್ತಾಳಲ್ಲ, ಆ ದೇವಿ ಅಂತ. ಇವಳೇ ಅವಳು ಅಂತ. ಹಾಗಾಗಿ ಕೃಷ್ಣಾವತಾರ ರಾಮಾವತಾರ ಅಂದಾಗ ತುಂಬ ಹತ್ತಿರ ಇದೆ. ಈ ಲಲಿತಾ ತ್ರಿಪುರ ಸುಂದರಿಗೂ ಅವರಿಗೂ ತುಂಬ ಹತ್ತಿರ ಇದೆ ಅನ್ನೋದಕ್ಕೆ ಈ ಮಾತುಗಳನ್ನು ಹೇಳಿದ್ವು. ನಾರಾಯಣಾಸ್ತ್ರ ಅಂತ. ಇನ್ನು 40 ಸೇನಾಪತಿಗಳು, ಕುಟಿಲಾಕ್ಷನೇ ಮೊದಲಾಗಿರ್ತಕ್ಕಂಥ 40 ಸೇನಾಪತಿಗಳು ಅಂತ. ಆ 40 ಸೇನಾಪತಿಗಳ ಮೇಲೆ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ ದೇವಿ. ಅಥ ಪಾಶುಪತಾಸ್ತ್ರೇಣ ದೀಪ್ತ ಕಾಲಾನಲತ್ಪುಷ 40 ಚಮೂನಾಥಾನ್ ಮಹಾರಾಜ್ಞಿ ಪ್ರಮರ್ದಯಿತು. 40ಕ್ಕೆ 40 ಸೇನಾಪತಿಗಳು ನಾಮಾವಶೇಷವಾದರು. ಹೆಸರು ಉಳಿತೋ ಇಲ್ವಾ ಅಂತ.
ಯಾಕೆಂದರೆ 35 ಜನರದ್ದು ಹೆಸರೇ ಇಲ್ಲ ಇಲ್ಲಿ. ಒಂದು 5 ಜನರ ಹೆಸರು ಮಾತ್ರ ಇದೆ ಅದರಲ್ಲಿ. ಒಬ್ಬ ಕುಟಿಲಾಕ್ಷ ಒಂದು, ಇನ್ನೊಂದು ತಾಲಜಂಗ, ತಾಲಕೇತು, ಅವರೊಂದು 4 ಜನ, 5 ಜನರ ಹೆಸರು ಮಾತ್ರ. ಉಳಿದು 35 ಜನದ ಹೆಸರು ಇಲ್ಲ, ಆಗ ನಾಮವೂ ಉಳಿಲಿಲ್ಲ ಅಂತ ಅವರದ್ದು ಅಂತ. ಇದನ್ನು ಲಲಿತಾ ಸಹಸ್ರನಾಮ ಯಾವ ರೀತಿ ವರ್ಣನೆ ಮಾಡಿದೆ? ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ. ಒಂಚೂರು ವ್ಯತ್ಯಾಸ ಇದೆ, ಇಲ್ಲಿಗೂ ಅಲ್ಲಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಸೈನಿಕ ಅಂದರೆ ಸೇನಾಪತಿ ಅಂತ ತಗೋಬೇಕು ನಾವಿಲ್ಲಿ. ಕೊನೆಯಲ್ಲಿ ಒಬ್ಬನೇ ಉಳಿದಿದ್ದ, ಅದೇ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅಂತ ಹಾಗಾಯ್ತದೀಗ ಅಂತ ಪಂಡಾಸುರನದ್ದು. ಇವರೆಲ್ಲ ಹಾಗೆ ಆಗೋದು ಕೊನೆಗೆ, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ. ಇಷ್ಟು ದೊಡ್ಡ ಬಳಗ ಎಲ್ಲ ಇದ್ಕೊಂಡು ಕೊನೆಗೆ ಒಬ್ಬನೇ ಆಗಿ ನಿಲ್ಬೇಕಾದ್ರೆ ಎಷ್ಟು ಅದೇ ಸಾವು ಅಂತ. ಸಾವಿಗಿಂತ ಕೆಟ್ಟದ್ದು. ಆಲೋಚನೆ ಮಾಡಿ ನೀವು. ಈಗ ನೀವೊಂದು ನಿಮ್ಮ ಮನೆಯಲ್ಲಿ ಮದುವೆಯ ಕಾರ್ಯ ಆಯಿತು ಅಂದರೆ ಒಂದು 4 ದಿವಸ ತುಂಬ ಗೌಜಿ ಇದ್ದರೆ ಮರುದಿವಸ ಯಾರೂ ಇರೋದಿಲ್ವಲ್ಲ, ಜನ ಕಡಿಮೆ ಇರ್ತಾರಲ್ಲ, ತುಂಬ ಬೇಜಾರಾಗ್ತದೆ ನೋಡಿ. ಅವರೇನು ಕಾಯಂ ಇರೋರಲ್ಲ, ಅಪರೂಪಕ್ಕೆ ಬಂದು ನೆಂಟರೆ ಹೋಗ್ಬಿಟ್ರೆ ತುಂಬ ಬೇಜಾರಾಗ್ತದೆ ನೋಡಿ ಅಂತ. ಹಿಂದಿನ ಕಾಲದಲ್ಲಿ ಜಾಸ್ತಿ ಬೇಜಾರಾಗ್ತಾಯಿತ್ತು, ನೆಂಟರು ಹೋದರೆ ಜಾಸ್ತಿ ಬೇಜಾರಾಗ್ತಾಯಿತ್ತು. ಈಗಿನ ಕಾಲದಲ್ಲಿ ಏನಾಗ್ತದೋ ಗೊತ್ತಿಲ್ಲ, ನೆಂಟರು ಹೋದರೆ ಬೇಜಾರಾಗ್ತದೋ ಸಂತೋಷ ಆಗ್ತದೋ ಅವ್ರು ಹೋದರೆ. ನಿಮಗೆ ಗೊತ್ತು ಚೆನ್ನಾಗಿ, ನೀವು ಸಮಾಜದ ಮಧ್ಯೆ ಇರ್ತೀರಿ, ನೀವು ಸುತ್ತಮುತ್ತ ನೋಡ್ತಾ ಇರ್ತೀರಿ. ಆದರೆ ಇಷ್ಟಂತೂ ಹೇಳ್ಬೋದು, ಒಂದು ಸಮೂಹದಲ್ಲಿದ್ದು ಇದ್ದಕ್ಕಿದ್ದಂತೆ ಸಮೂಹ ಕರಗಿದ್ರೆ, ಈಗ ನಿಮಗೆ ನಾಡಿದ್ದು ಇದು ಅನುಭವಕ್ಕೆ ಬರಲಿಕ್ಕಿದೆ. ಈಗ ಇಷ್ಟೆಲ್ಲ ಕಾರ್ಯಕ್ರಮ ನಡೆದಿದೆಯಲ್ಲ ಇಲ್ಲಿ, ಈಗ 12, 13, 15 ದಿವಸ ಜಾತ್ರೆ ನಡೆದಿದೆಯಲ್ಲ ಇಲ್ಲಿ, ಇದು ಮುಗಿದ ಮೇಲೆ ಏನು ಮಾಡೋದು ಅಂತ ಪ್ರಶ್ನೆ ಬಂದುಬಿಡ್ತದೆ ಅಂತ. ಅನೇಕರು ನಮ್ಮ ಇಲ್ಲಿ ಕಾರ್ಯಕರ್ತರು ಅಥವಾ ಕೆಲವರು ವೈದಿಕರು, ಅವರು ಬಹುಶಃ ಈ ಕಾರ್ಯಕ್ರಮದ ಮರುದಿವಸ ಯಥಾ ಪ್ರಕಾರ ಎದ್ದು ನಾವು ಇಲ್ಲಿ ಬಂದುಬಿಡ್ತೇವೆ ಅನ್ನೋ ಅಂತ, ನಿತ್ಯ ಬಂದು ಅಭ್ಯಾಸ ಆಗಿದೆಯಲ್ಲ ಅಂತ. ತಲೆಗಿಂತ ಮೊದಲು ಕಾಲು ಹೋಗ್ತಾ ಇರ್ತದೆ ಆ ಕಡೆಗೆ ಅಂತ, ದಿವಸ ಹೋಗೋದು ಅಂತ, ಹಾಗಾಗ್ತದೆ ಏನೋ ಅಂತ. ಹಾಗಾಗಿ ಈ ಒಂಟಿತನ ಬಹಳ ಕಷ್ಟ. ಅದರಲ್ಲಿಯೂ ಸಮೂಹದಲ್ಲಿ ಬದುಕಿದ ಮೇಲೆ ಒಂಟಿತನ ಅನ್ನೋದು ಇದೆಯಲ್ಲ, ಬಹಳ ಕಷ್ಟ. ನೀವು ಸಾಮಾಜಿಕವಾಗಿ ಬದುಕಿ ಆಮೇಲೆ ನೀವು ಒಂಟಿಯಾದ್ರಿ ಅಂದರೆ ತುಂಬ ಕಷ್ಟ ಅಂತ. ಹಾಗಾಗಿ ಈ ಮುಪ್ಪು ಅನ್ನೋದು ಇದೆಯಲ್ಲ, ಒಂಟಿತನ ಕೊಡ್ತದೆ ಅದು. ಎಷ್ಟೋ ಬಾರಿ ವಯಸ್ಸಾದಾಗ ಆದಾಗೆ ಉಳಿದವರು ಅದಕ್ಕೊಂದು ಶಬ್ದ ಇದೆ, ಆಂಗ್ಲ ಶಬ್ದ. ನಾವಿನ್ನೂ ಪ್ರಯೋಗ ಮಾಡಿಲ್ಲ ಆಂಗ್ಲ ಶಬ್ದವನ್ನು ಇಲ್ಲಿ ಈ ಪ್ರವಚನ ಸರಣಿಯಲ್ಲಿ. ತಲೆಮಾರುಗಳ ಅಂತರ ಒಂದಿದೆಯಲ್ಲ, ಆ ನೆಪದಲ್ಲಿ ಎಲ್ಲ ದೂರ ಮಾಡಿಬಿಡ್ತಾರೆ ಅವ್ರನ್ನ ವಯಸ್ಸಾದ ಮೇಲೆ. ಈಗಂತೂ ಅವನು ಮಗನೋ ಮೊಮ್ಮಗನೋ ಅವನು ಯಾವುದೋ ದೇಶದಲ್ಲಿ ಇರ್ತಾನೆ, ಅವನು ಈ ದೇಶದಲ್ಲೇ ಇಲ್ಲ. ಅವನು ಈ ಮುದುಕಿ ಒಬ್ಬರೇ. ಈ ಜಪಾನ್ನಲ್ಲಿ ತುಂಬ ಅಂಥ ದುರಂತಗಳಾಗ್ತದಂತೆ. ಅಂದರೆ ಅವ್ರು ಸತ್ತಿದ್ದೇ ಗೊತ್ತಾಗೋದಿಲ್ಲ ಅಂತ. ಎಷ್ಟೋ ದಿನಗಳಾಗಿರ್ತವೆ, ಕೆಲವು ಸಾರಿ ವರ್ಷಗಳು. ಇತ್ತೀಚೆಗೆ ಒಂದು ಹೈದರಾಬಾದ್ ಒಂದು ಪ್ರಕರಣ ನೋಡಿದ್ವಿ ನಾವು. ಸತ್ತು ಕೆಲವೇ ವರ್ಷಗಳು ಕಳೆದೋಗ್ಬಿಟ್ಟಿದೆ, 10-20 ವರ್ಷವೇ ಕಳೆದೋಗಿದೆ ಸತ್ತು ಅಂತ. ಗೊತ್ತೇ ಇಲ್ಲ ಯಾರಿಗೂ ಅಂತ. ಅವನೊಬ್ಬನು ಸತ್ತೋಗಿದ್ದಾನೆ ಅಂತಲೇ ಗೊತ್ತಿಲ್ಲ, ಒಬ್ಬನೇ ಇದ್ದ ಮನೆಯಲ್ಲಿ, ಅವನು ಇದ್ದಿದ್ದೇ ಒಬ್ಬ. ಅಂಥ ದುರಂತಗಳು ನಮ್ಮ ಕಣ್ಮುಂದಿದೆ ಈಗ. ಈ ಮುಂದೆ ಬರೋ ದಿನಗಳಲ್ಲಿ ಹೀಗೆ ಸಾಗಿದರೆ, ಮಕ್ಕಳಿಲ್ಲದ ಮನೆಗಳು ಹೀಗೆ ಮುಂದುವರೆದ್ರೆ ಅಂಥ ದುರಂತಗಳು ನಮ್ಮ ಕಣ್ಮುಂದೆ ಇವೆ ಇವು ಅಂತ. ಜಪಾನಲ್ಲಿ ತುಂಬ, ಯಾಕೆಂದರೆ ಈ ಕೆಲಸದ ಹುಚ್ಚು ವಿಪರೀತಾಗಿ ಮುದುಕರನ್ನು ಮನೇಲಿ ಬಿಟ್ಟು ಹೋಗಿ ಅವರೊಬ್ಬರೇ ಪಾಪ ಕಷ್ಟಪಟ್ಟು ಸಾಯುವಂಥ ಸಂದರ್ಭಗಳನ್ನು ಕಾಣ್ತೇವೆ ನಾವಂತ. ಅದು ಆಗಬಾರ್ದು ಅಂದರೆ, ಒಂದು ಸಂಘ ಜೀವಿಗಳಾಗಿ ಬದುಕಬೇಕು, ನಾವು ಸಾಮೂಹಿಕವಾಗಿ ಬದುಕಬೇಕು. ಇನ್ನೊಂದು ಅಧ್ಯಾತ್ಮಕ್ಕೆ ಶರಣ ಹೊಂದಬೇಕು ಅಂತ. ಕೊನೆಯ ಕಾಲದಲ್ಲಿ ನೆಮ್ಮದಿ ಬೇಕಾ ಅಂದರೆ ಈಗಿಂದಲೇ ನೀವು ಅಧ್ಯಾತ್ಮಕ್ಕೆ ಹೋಗಿ ಅಂತ. ಎಳೆಯ ವಯಸ್ಸಿನಿಂದಲೇ ನೀವು ಆಧ್ಯಾತ್ಮಿಕ ಬದುಕನ್ನು ಬದುಕಿದರೆ ಕೊನೆಗೆ ನಿಮಗೆ ಏಕಾಂತ ಬೇಸರ ತರಿಸೋದಿಲ್ಲ, ಏಕಾಂತ ಖುಷಿ ಕೊಡ್ತದೆ ನಿಮಗೆ. ಕೊನೆಗೆ ಯಾರು ಇಲ್ಲ ಅಂದರೆ ತುಂಬ ಸಂತೋಷ ಕೊಡ್ತದೆ ನಿಮಗದು ಅಂತ. ನಿಮ್ಮಷ್ಟಕ್ಕೆ ನೀವು ಒಬ್ಬರಾಗಿ ಧ್ಯಾನ ಮಾಡ್ಕೊಂಡು ನೀವು ಇರ್ಬೋದು ನೀವು ಅಂತ, ಆನಂದ ಕೊಡ್ತದೆ ಅದು ಅಂತ. ಅಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಇಲ್ದಿದ್ರೆ ಹುಚ್ಚು ಹಿಡಿತದೆ ಅಂತ. ಪಾಪ ಇವನಿಗೆ ಹುಚ್ಚು ಹಿಡಿದ ಪರಿಸ್ಥಿತಿ ಇದೆ. ಅಥೈಕಶೇಷಂ ತಂದುಷ್ಟಂ ಏಕಶೇಷ ಅಂತ, ಒಬ್ಬನೇ ಉಳ್ಕೊಂಡಿದ್ದಾನೆ ಅಂತ. ನಿಹತ ಆಶೇಷ ಬಾಂಧವಂ, ಎಲ್ಲ ಬಾಂಧವರು, ಅವನ ನೆಂಟರು ಯಾರ್ಯಾರಿದ್ದಾರೆ, ಬಂಧುಗಳು, ಸ್ನೇಹಿತರು, ಎಲ್ಲರೂ ಹೋಗಿದ್ದಾರೆ ಅಂತ. ಒಬ್ಬನೇ ಉಳ್ಕೊಂಡಿದ್ದಾನೆ. ಆದರೆ ಒಬ್ಬನೇ ಉಳ್ಕೊಂಡ್ರು ಉಳಿಸೋ ಹಾಗಿಲ್ಲ ಅವನನ್ನು, ಯಾಕಂದರೆ ಉಳಿಸ್ಬಿಟ್ರೆ ಮತ್ತೆ ಸೃಷ್ಟಿ ಮಾಡ್ತಾನೆ. ಇನ್ನೊಂದು ಶೂನ್ಯಕ ನಗರ, ಇನ್ನೊಂದು ಶೂನ್ಯಕ ಸಾಮ್ರಾಜ್ಯ ಸೃಷ್ಟಿ ಆಗ್ತದೆ ಮತ್ತೆ, ಬಿಡೋ ಹಾಗಿಲ್ಲ ಅಂತ. ಶೇಷ ಉಳಿಸ್ಬಾರ್ದು, ಈ ಬೆಂಕಿ ಶೇಷ ಉಳಿಸ್ಬಾರ್ದಂತೆ, ಪೂರ್ತಿ ಅರಿಸ್ಬೇಕು ಬೆಂಕಿ ಅರಿಸ್ಬೇಕಾದ್ರೆ ಅಂತ. ಹಾಗೆ ಶತ್ರು ಶೇಷ ಉಳಿಸ್ಬಾರ್ದು ಅಂತ ಹೇಳ್ತಾರೆ ಅಂತ, ಅದೇ ಬೆಳೀತದೆ ಪುನಃ ಅಂತ. ಹಾಗೆ ಜಗದ್ ವಿಪ್ಲವಕಾರಿ ಅವನು, ಉಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ಆಕೆ ಕೊನೆಯ ಅಸ್ತ್ರವನ್ನು ಹೂಡ್ತಾಳೆ. ಅದು ಯಾವುದು ಗೊತ್ತಾ? ಕೊನೆಯ ಅಸ್ತ್ರ
ಅದು ಮಹಾಕಾಮೇಶ್ವರಾಸ್ತ್ರ ಅಂತ, ಕೊನೆಯ ಅಸ್ತ್ರ ಅಂತ. ಮಹಾಸುರಂ ಮಹಾಸತ್ವಂ ಭಂಡಂ ಚಂಡ ಪರಾಕ್ರಮಂ ಮಹಾಕಾಮೇಶ್ವರಾಸ್ತ್ರೇಣ. ಆ ಅಸ್ತ್ರವನ್ನು ಧನಸ್ಸಿಗೆ ಹೂಡಿದಾಗ 1000 ಸೂರ್ಯರ ಒಟ್ಟಿಗೆ ಉದಯಾದಂತೆ ಪ್ರಕಾಶ ಅಂತ. ಯಾರ ಪ್ರಕಾಶ ಅದು ಅಂದರೆ ಶಿವನ ಪ್ರಕಾಶ ಅದು ಅಂತ. ಮಹಾಕಾಮೇಶ್ವರಾಸ್ತ್ರೇಣ ಸಹಸ್ರಾದಿತ್ಯ ವರ್ಚಸ ಗತಾಸು ಮಕರೋನ್ಮಾತ ಲಲಿತಾ ಪರಮೇಶ್ವರಿ. ಆ ಕಾಮೇಶ್ವರಾಸ್ತ್ರದಿಂದ ಭಂಡಾಸುರನನ್ನು ಸಂಹಾರ ಮಾಡಿದಳು. ಆ ಕಾಮೇಶ್ವರಾಸ್ತ್ರ ಭಂಡಾಸುರನ ಸಂಹಾರ ಮಾಡಿ ಎಲ್ಲಿಗೆ ಬಿಡಲಿಲ್ಲ. ಮತ್ತೇನು ಮಾಡ್ತು ಅಂದರೆ ಶೂನ್ಯಕ್ಕೆ ನಗರವನ್ನು ದಹಿಸಿತು. ಪಟ್ಟಣ ಇದೆಯಲ್ಲ, ಇಡೀ ಪಟ್ಟಣವನ್ನು ಪೂರ್ತಿಯಾಗಿ, ಎಷ್ಟರ ಮಟ್ಟಿಗೆ ಅಂದರೆ ಸ್ಥಳ ಮಾತ್ರ ಮಶಿಷ್ಯತ, ಆ ಜಾಗ ಮಾತ್ರ ಉಳಿತು. ಅಲ್ಲೊಂದು ಊರಿತ್ತು ಅನ್ನೋ ಕುರುಹು ಕೂಡ ಉಳಿಲಿಲ್ಲ, ಚಿಕ್ಕ ಕುರುಹು ಕೂಡ ಉಳಿಲಿಲ್ಲ. ಕೇವಲ ಸಮತಲದ ನೆಲ ಮಾತ್ರ ಉಳಿತು ಅಂದರೆ ನೋಡಿ, ಆಲೋಚನೆ ಮಾಡಿ ನೀವು ಅದನ್ನು. ಒಂದಿಷ್ಟು ಬೂದಿ ರಾಶಿ, ಬೇರೆ ಏನಿಲ್ಲ ಎನ್ನುವಂತೆ ಮಾಡಿತು ಎನ್ನುವಾಗ ಸಹಸ್ರನಾಮ ಬಂತು. ಮತ್ತೆ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಸಭಂಡಾಸುರ ಶೂನ್ಯಕ, ಭಂಡಾಸುರ ಮತ್ತು ಶೂನ್ಯಕ ಅವನ ರಾಜಧಾನಿ, ಇವೆಲ್ಲವನ್ನು ಕೂಡ ನಿರ್ದಗ್ಧ ಮಾಡೋದು ಯಾವುದರಿಂದ ದೇವಿ ಅಂದರೆ ಕಾಮೇಶ್ವರಾಸ್ತ್ರದಿಂದ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಶೂನ್ಯಕ ರಾಜಧಾನಿ, ಭಂಡಾಸುರ ರಾಜ, ಅದರದ್ದು ಒಟ್ಟಿಗೆ ಸುಟ್ಟು ಹಾಕಿದೆ ಅಂತ. ಈಗ ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಅಲ್ಲಿ ಇಷ್ಟೆಲ್ಲ ಹೆಣ್ಮಕ್ಳು ಹೋಗಿ ಯುದ್ಧ ಮಾಡ್ತಾ ಇದ್ದಾರೆ, ಯಜಮಾನರು ಏನು ಮಾಡ್ತಾ ಇದ್ದಾರೆ? ಇಂತಿಂಥ ಹಾವಳಿಗಳು ಅನರ್ಥಗಳು ಆಗ್ತಾ ಇದೆ ಇಲ್ಲಿ, ದಿನೇ ದಿನೇ ಆಪತ್ತು ಬರ್ತಾ ಇದೆ ಇಲ್ಲಿ. ಹಾಗಾದ್ರೆ ಮನೆ ಗಂಡಸರಿಗೆ ಒಂದು ಚೂರು ಏನಾದ್ರು ಬೇಡವಾ? ಹಂಗಾರೆ ತಾವು ಗಂಡಸರು ಅಂತ ಒಂದು ಸಣ್ಣ ಸಹಾಯನೂ ಮಾಡೋದು ಬೇಡವಾ ಅಂತ. ಏನು ಮಾಡ್ತಿದ್ದಾರೆ ಯಜಮಾನರು ಅಂತ ಒಂದು ಪ್ರಶ್ನೆಗೆ ಉತ್ತರ ಬೇಕೋ ಬೇಡವಾ? ಪೂರ್ತಿ ಅಮ್ಮನವರೇ ಮಾಡೋದ ಎಲ್ಲದನ್ನ? ಹಾಗಾದರೆ ಕೆಲವು ಮನೆಗಳಲ್ಲಿ ಆಗಿರ್ತದೆ, ಅಮ್ಮನವ್ರ ಕೆಲಸವೂ ಅಮ್ಮನವರೇ ಮಾಡಬೇಕು, ಅಪ್ಪನವ್ರ ಕೆಲಸವೂ ಅಮ್ಮನವರೇ ಮಾಡಬೇಕು ಅಂತ ಮನೆಗಳಿರ್ತವೆ ಅಲ್ವಾ? ಅಮ್ಮನವರೇ ಅಪ್ಪನವರು, ಅಪ್ಪನವರೇ ಅಮ್ಮನವರು ಅಂತ, ಎಲ್ಲ ಅವರೇ ಅಂತ. ಈ ಅಪ್ಪನವರು ಅಮ್ಮನವ್ರ ಥರ ಎಲ್ಲೋ ಮೂಲ ಕೂತಿರ್ತಾರೆ ಕೆಲವು ಸರ್ತಿ. ಅಪ್ಪನವರಾಗಿರೋದಿಲ್ಲ ಅವರು ಅಮ್ಮನವ್ರ ಥರ ಇರ್ತಾರೆ, ಅಮ್ಮನವರು ಅಪ್ಪನವ್ರ ಥರ ಇರ್ತಾರೆ. ಅಂಥದ್ದಿನ ಮನೆಗಳಿರ್ತವೆ. ಹಾಗೆ ಆಗೋಯ್ತ ಕಥೆ ಇದು. ಎಲ್ಲಿ ಕಾಮೇಶ್ವರ, ಎಲ್ಲಿ ಪಶುಪತಿ, ಎಲ್ಲಿ ಈಶ್ವರ ಅಂದರೆ ಆ ಕೊನೆಯ ಮುಖ್ಯ ಕಾರ್ಯಕ್ಕೆ ಅವನು ಬರ್ತಾನೆ ಅಂತ. ಭಂಡಾಸುರನನ್ನು ಸುಟ್ಟಿದ್ದು ಯಾರು ನಿಜವಾಗಿ ಅಂದರೆ ಲಲಿತೆಯಿಂದ ಪ್ರೇರಿತನಾದ ಕಾಮೇಶ್ವರ ಅಂತ. ಅಸ್ತ್ರಕ್ಕೂ ಶಸ್ತ್ರಕ್ಕೂ ವ್ಯತ್ಯಾಸ ಇದೆ. ಶಸ್ತ್ರ ಅಂದರೆ ಕತ್ತರಿಸಿದ್ರೆ ಕಡಿತದೆ ಅಷ್ಟೇ, ಅದು ಬೇರೆ ಏನಿಲ್ಲ ಅಂತ. ಅದು ಭೌತಿಕವಾದ ಕಾರ್ಯವನ್ನು ಮಾತ್ರ ಮಾಡುವಂಥದ್ದು. ಆದರೆ ಅಸ್ತ್ರ ಅಂದರೆ ಅದು ದೇವತಾತ್ಮಕ, ಅದು ಮಂತ್ರಾತ್ಮಕ. ಅದು ಈ ಕಾಗೆ ಬಂದು ಸೀತೆಯನ್ನು ಕುಕ್ಕಿದಾಗ ಅರಣ್ಯವಾಸದ ಸಂದರ್ಭದಲ್ಲಿ, ವನವಾಸದ ಸಂದರ್ಭದಲ್ಲಿ ರಾಮ ಮಾಡಿದ್ದೇನು? ಯಾವ ದರ್ಭಾಸನದಲ್ಲಿ ಅವನು ರಾಮ ಪೌಡಿಸಿದ್ನೋ ಒಂದು ದರ್ಭೆಯನ್ನು ತೆಗೆದು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಣ ಮಾಡ್ತಾನೆ. ಆ ಬ್ರಹ್ಮಾಸ್ತ್ರ ಮಾಡಿದ ಕೆಲಸ ಏನಂದರೆ 3 ಲೋಕದಲ್ಲಿ ಯಾರೂ ಅವನನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ. ರಾಮನ ಕಾಲಿಗೆ ಒಂದು ಬೆಳಿಬೇಕಾಯ್ತು ಅಂತ. ಅಷ್ಟು ಕೆಲಸನ ಒಂದು ದರ್ಭೆ ಮಾಡ್ತು ಅಂತ. ದರ್ಭೆ ಎಲ್ಲ ಮಾಡಿದ್ದದು, ದರ್ಭೆ ಒಳಗಿರ್ತಕ್ಕಂಥ ಆ ಮಂತ್ರ, ಆ ದೇವತೆ ಆ ಕಾರ್ಯವನ್ನು ಮಾಡುವಂಥದ್ದು ಅಂತ. ಹಾಗಾಗಿ ಕಾಮೇಶ್ವರಾಸ್ತ್ರ ಅಂದರೆ ಏನದು? ಅದೊಂದು ದೇವತೆ ಅದು ಅಂತ. ಯಾವ ದೇವತೆ ಅಂದರೆ ಯಜಮಾನರು. ದೈತಾ ತ್ರಿಪುರ ಸುಂದರಿಯ ವರ ಆಕಾಶಕ್ಕೆ ಎಸ್ತಿದ್ಲಲ್ಲ ಮಾಲೆಯನ್ನು, ಹೋಗಿ ಅವನ ಕೊರಳಲ್ಲಿ ಬಿದ್ದಿತ್ತು. ಕಾಮೇಶ್ವರನ ಕೊರಳಲ್ಲಿ, ಗುಂಪಿನ ಮಧ್ಯದಲ್ಲಿ ಕಾಮೇಶ್ವರನ ಕೊರಳಲ್ಲೇ ಬಿದ್ದಿತ್ತು ಆ ಮಾಲೆ. ಅದು ಅದೇ ಕಾಮೇಶ್ವರ ಕೊಟ್ಟ ಕೊನೆಯಲ್ಲಿ ಪಶುಪತಿಯಾಗಿ ಪಾಶುಪದಾಸ್ತ್ರದ ಮೂಲಕವಾಗಿ 40 ಚಮೂನಾಥರ ಸೇನಾಪತಿಗಳ ಸಂಹಾರ ಮಾಡ್ತಾನೆ. ಕೊಟ್ಟ ಕೊನೆಯದಾಗಿ ಭಂಡಾಸುರನ ಸಂಹಾರ ಮಾಡ್ತಾನೆ. ಈಗ ಹಳೆ ಕಥೆ ಒಂದ್ಸರಿ ನೆನಪು ಮಾಡ್ತೀವಿ ನಿಮಗೆ ನಾವು. ಈ ಕಥೆ ಎಲ್ಲಿಂದ ಪ್ರಾರಂಭ ಆಯಿತು? ಇದು ಬೂದಿಯಿಂದ ಪ್ರಾರಂಭ ಆಯಿತು ಕಥೆ ಇದಲ್ವಾ? ಶಿವ ಕಾಮನನ್ನು ಸುಟ್ಟ. ಆ ಬೂದಿಯನ್ನು ಚಿತ್ರಕರ್ಮ ಎಂಬ ಗಣೇಶ್ವರ ಒಂದು ರೂಪ ಕೊಟ್ಟಾಗ, ಬೂದಿ ಒಂದು ಆಕಾರ ಕೊಟ್ಟಾಗ ಶಿವನ ದೃಷ್ಟಿಯಿಂದ ಜೀವ ಬಂತದಕ್ಕೆ. ಅದೇ ಭಂಡಾಸುರ. ಕಥೆ ಪ್ರಾರಂಭ ಇದಲ್ವಾ? ಈಗ ನೋಡಿ, ಆಲೋಚನೆ ಮಾಡಿ. ಅದೇ ಶಿವ ಇನ್ನೊಮ್ಮೆ ಸುಡ್ತಾನೆ. ತಾನು ಸುಟ್ಟ ಕಾಮನ ಬೂದಿ
ಆ ಬೂದಿಯಿಂದ ಹುಟ್ಟಿ ಬಂದಿರತಕ್ಕಂಥ ಬಂಡಾಸುರನನ್ನು ಶಿವನ ಇನ್ನೊಮ್ಮೆ ಸುಟ್ಟಾಗಲಿಲ್ವಾ? ಶಿವ ಬಿಡಲೇ ಇಲ್ವಲ್ಲ? ಹಾಗಾದರೆ ಒಂದ್ಸಾರಿ ಸುಟ್ಟು ಮಾತ್ರಕ್ಕೆ ಶಿವನ ಕೋಪ ಆರಲಿಲ್ವಾ? ಹಾಗಾದರೆ ಸುಟ್ಟವನನ್ನೇ ಮತ್ತೆ ಸುಟ್ಟನ ಶಿವ ಅಂತಂದರೆ ಹೌದು. ಈ ನಮ್ಮಲ್ಲಿ ಭಸ್ಮ ತಯಾರಿ ಮಾಡುವಾಗ ಆ ಬೂದಿಯನ್ನು ಮತ್ತೊಮ್ಮೆ ಸುಡೋ ಪದ್ಧತಿ ಇದೆ ಅಲ್ವಾ? ಗೋಮಯವನ್ನು ಸುಟ್ಟು ಬೂದಿ ಮಾಡಿದ ಮೇಲೆ ಬೂದಿಯನ್ನು ಇನ್ನೊಮ್ಮೆ ಸುಡ್ತಾರೆ. ಇನ್ನೊಮ್ಮೆ ಯಾಕೆ ಸುಡ್ತಾರೆ ಅಂದರೆ ಇನ್ನೂ ಶುದ್ಧ ಆಗಲಿ ಅದು ಅಂತ. ಕಾಮನನ್ನು ಸುಟ್ಟಿದ್ದು ಯಾಕೆ ಅಂದರೆ ದೋಷ ಇದೆ ಕಾಮನಲ್ಲಿ, ಅದು ವಿಕೃತ ಕಾಮ, ಅದು ಈಶ್ವರನ ಮೇಲೆ ಬರಬಾರ್ದು. ಅದು ತಪಸ್ ಮಾಡ್ತಾ ಇರುವಾಗ ಈಶ್ವರ ಆ ಸಮಯಕ್ಕೆ ಬರಬಾರ್ದು, ಅದು ವೈಕೃತ ಕಾಮ, ಅದು ಆ ದೋಷವನ್ನು ಸುಟ್ಟಿದ್ದು ಶಿವ ಹೊರತು ಕಾಮನನ್ನಲ್ಲ. ಅದು ಆದರೆ ಪೂರ್ತಿ ಶುದ್ಧ ಆಗಿಲ್ಲ, ಅದು ಸುಟ್ಟ ಮಾತ್ರಕ್ಕೆ ಸಂಪೂರ್ಣ ಶುದ್ಧ ಆಗಿಲ್ಲ, ಬಂಡಾಸುರನಾಗಿ ಮತ್ತೆ ಬಂತದ್ದು. ಇಷ್ಟೆಲ್ಲ ಹಾವಳಿ ಮಾಡ್ತು. ಆಗ ಇನ್ನೊಂದು ಸಂಸ್ಕಾರ ಅಂತ ಈಗ ಶುದ್ಧ ಆಗ್ತಾನೆ. 3 ಸಾರಿ ಸುಟ್ಟಾಗಾಯ್ತು. ಒಂದು ಸಾರಿ ಶಿವನ ಹಣೆಗಣ್ಣಿಂದ ಕಾಮನನ್ನು ಸುಡೋ ಅಂಥದ್ದು, ಇನ್ನೊಂದು ಸಾರಿ ಬಂಡಾಸುರನ ಕಣ್ಮುಂದೆ ಎಲ್ಲ ಸಾಯ್ತಾರಲ್ಲ, ಆ ದುಃಖ ಅವನನ್ನು ಸುಡುತ್ತೆ, ಅದನ್ನು ಆ ಶೋಕ ಅವನನ್ನು ಶುದ್ಧನನ್ನಾಗಿ ಮಾಡುತ್ತೆ. ಶೋಕವು ಕೂಡ ಪಾಪಹಾರ, ದುಃಖ ಅದು ಬೇಕಂತ. ಇದು ಭಾಗವತದಲ್ಲಿ ಈ ಗೋಪಿಯರ ಕಥೆ ಇದೆ. ಕೃಷ್ಣ ರಾತ್ರಿ ಯಮುನಾ ತೀರದಲ್ಲಿ ಕೊಳಲಿನ ನಾದ ಮಾಡಿದಾಗ ಗೋಪಿಯರೆಲ್ಲ ಮನೆಯಿಂದ ಹೊರಗಡೆ ಬಂದುಬಿಟ್ರು. ರಾಸಕ್ರೀಡೆಯ ಸಲುವಾಗಿ ಕೃಷ್ಣನ ಕಡೆಗೆ ಓಡೋಡಿ ಬಂದರು ಎಲ್ಲರೂ ಕೂಡ ಅಂತ. ಆದರೆ ಕೆಲವು ಗೋಪಿಯರಿಗೆ ಹೊರಗೆ ಬರೋಕ್ಕೆ ಅವರ ಯಜಮಾನರು, ಅವ್ರ ಮನೆಯವರು ಬಿಡಲಿಲ್ವಂತೆ, ಕೂಡಿ ಹಾಕಿದಂತೆ ಅವ್ರನ್ನ. ಆ ಕೂಡಿ ಹಾಕಿದ ಗೋಪಿಯರ ಕಥೆಯನ್ನು ಭಾಗವತ ವರ್ಣನೆ ಮಾಡುತ್ತೆ. ಹೇಗೆಂದರೆ, ಅವರು ಎಷ್ಟು ದುಃಖ ಆಯಿತು ಅವರಿಗೆ, ಆ ಗೋಪಿಯರಿಗೆ ಅಂದರೆ ಆ ಕೊಳಲು ಸೆಳೀತಾ ಇದೆ, ಅವ್ರು ಹೋಗೋಕ್ಕಾಗ್ತಾ ಇಲ್ಲ. ಎಷ್ಟು ನೋವಾಯ್ತಂತೆ ಅಂದರೆ ಎಲ್ಲ ಪಾಪವು ಸುಟ್ಟು ಹೋಯ್ತಂತೆ ಅವರದ್ದು, ಅಷ್ಟೂ ಪಾಪವು ಸುಟ್ಟು ಹೋಯ್ತು. ಮತ್ತು ಪುಣ್ಯ ಒಂದೇ ಉಳಿತಲ್ಲ, ಬರೀ ಪುಣ್ಯದಿಂದ ಮನುಷ್ಯರಾಗಿರೋಕ್ಕೆ ಸಾಧ್ಯ ಇಲ್ಲ, ಪಾಪವೂ ಬೇಕು ಒಂದು ಸ್ವಲ್ಪ ಆದರೂ ಕೂಡ. ಪೂರ್ತಿ ಪಾಪ ಸುಟ್ಟು ಹೋಯ್ತಲ್ಲ ಅಂದರೆ ಆ ಕೃಷ್ಣನ ಧ್ಯಾನ ಮಾಡ್ತಾ ಇದ್ರಲ್ಲ, ಅಲ್ಲೇ ಕೃಷ್ಣನ ನೆನಪು ಮಾಡ್ತಾ ಇದ್ರಲ್ಲ, ಏನೋ ಒಂದು ಆನಂದವೂ ಆಗ್ತಾ ಇತ್ತು ಕೃಷ್ಣನ ನೆನಪು ಮಾಡಿದಾಗ. ಪುಣ್ಯವು ಕ್ಷಯಿಸ್ತು ಅಂತ ಅಲ್ಲೇ ಮುಕ್ತಿಯನ್ನು ಹೊಂದಿದ್ರು ಗೋಪಿಯರು ಅಂತ. ಅವ್ರ ಮನೆಯಿಂದ ಯಾವತ್ತೂ ಹೊರಗೆ ಬರಲೇ ಇಲ್ಲ, ಯಾಕೆಂದರೆ ಅವರು ಈ ದೇಹ ಉಳಿಲೇ ಇಲ್ಲ ಅವರಿದ್ದು ಅಂತ, ಅಲ್ಲೇ ಮುಕ್ತಿಯನ್ನು ಹೊಂದಿದ್ರು ಅಂತ ಭಾಗವತ ವರ್ಣನೆ ಮಾಡ್ತಾ ಇದ್ದಂತೆ. ಯಾಕೆಂದರೆ ಶೋಕದಿಂದ ಪಾಪಕ್ಷಯ, ಈ ನೋವುಗಳು ಯಾಕೆ ಬರ್ತವೆ ಜೀವನದಲ್ಲಿ ಅಂದರೆ ನಮ್ಮ ಪಾಪವನ್ನು ದೂರ ಮಾಡೋ ಸಲುವಾಗಿ ಬರ್ತವೆ. ನೋವೆಲ್ಲ ಈ ಪ್ರಪಂಚದಲ್ಲಿ ಕೆಟ್ಟದು ಅಂತ ಯಾವುದು ಇಲ್ಲವೇ ಇಲ್ಲ, ಎಲ್ಲವೂ ಒಳ್ಳೆಯದೇ. ಹಾಗೆ ಪೂರ್ತಿ ಕೆಡುಕು ಅಂತ ಯಾವುದು ಇಲ್ಲವೇ ಇಲ್ಲ. ಒಂದು ಹಿನ್ನಡೆ ಬಂದರೆ, ಒಂದು ನೋವು ಬಂದರೆ, ಒಂದು ದುಃಖ ಬಂದರೆ ಆತ್ಮಶುದ್ಧಿಗೆ ಬರುವಂಥದ್ದು. ನಮಗಂಥ ಸಾತ್ವಿಕ ಮನಸ್ಸಿದ್ದಾಗ ಆತ್ಮವನ್ನು ಶುದ್ಧ ಮಾಡ್ತದೆ ಅದು ಅಂತ. ಹಾಗೆ ಹಣೆಗಣ್ಣಿಂದ ಒಂದು ಸಾರಿ ಸುಟ್ಟಿದ್ದು, ದುಃಖದಲ್ಲಿ ಬಂಧು ಬಾಂಧವರ ನಾಶದ ದುಃಖದಲ್ಲಿ ಇನ್ನೊಮ್ಮೆ ಅವನು ಉರಿದಿದ್ದು, ಕೊಟ್ಟ ಕೊನೆಯದಾಗಿ ಕಾಮೇಶ್ವರ ಅಸ್ತ್ರದಿಂದ ಪರಶಿವನ ಆ ದಿವ್ಯ ಚೈತನ್ಯದಿಂದ ಇನ್ನೊಮ್ಮೆ ಅವನು ಸುಟ್ಟು ಬೂದಿಯಾದಾಗ ಒಂದು ಹಂತ ಬಂತು ನೋಡಿ ಅಲ್ಲಿಗೆ. ಅದೇನು ಅಂತ ಮುಂದೋಡೋಣ, ಯಾವ ಹಂತ ಬಂತು ಅಂತ. 3 ಲೋಕಕ್ಕೂ ಆನಂದ ಕೊಡ್ತಕ್ಕಂಥ ಘಟನೆ ನಡೀತು. ಎಲ್ಲರಿಗೂ ರೋಮಾಂಚನ, ಆ ಮಹಾರಾಜ್ಞಿಯ ಪರಾಕ್ರಮವನ್ನು ಮತ್ತು ಆ ಘಟನೆ ನೆನೆಸ್ಕೊಂಡಾಗ ಎಲ್ಲರಿಗೂ ರೋಮಾಂಚನ. ಜಯಮಂಗಲ ಗಾಯನ, ಗಂಧರ್ವರು, ವಿಶ್ವಾವಸು ಮೊದಲಾದ ಗಂಧರ್ವರು, ಸುರಗಾಯಕರು, ತುಂಬೂರು ನಾರದರು, ಸಾಕ್ಷಾತ್ ಸರಸ್ವತಿ ದೇವಿಯ ಜಯಮಂಗಲ ಗಾನವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಅಲ್ಲಿ ಬಂತದ್ದು. ಇಲ್ಲೊಂದು ತುಂಬ ಸ್ವಾರಸ್ಯದ ಒಂದು ಸಂಗತಿ ಇದೆ ಅಲ್ಲಿ, ಅದನ್ನು ಹೇಳಿ ಇದನ್ನು ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮ, ಇಂದ್ರ, ರುದ್ರ, ವಿಷ್ಣು, ದೇವತೆಗಳು, ಸರಸ್ವತಿ, ಗಂಧರ್ವರು, ಅಪ್ಸರಿ ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವಿ ಎಲ್ಲ ಹೊಗಳ್ತಾ ಇದ್ದಾರೆ. ದೇವಿಗೆ ಲಜ್ಜೆ ಆಯ್ತಂತೆ, ಎಲ್ಲ ಹೊಗಳಿ ಒಂಥರ ನಾಚಿಕೆ ಆಯಿತು ದೇವಿಗೆ ಅಂತ. ಹಾಗಾಗಿ ವ್ರೀಡ ನಮ್ರೀಕೃತಾನನ ಅಂತ ಲಜ್ಜೆಯಿಂದ ದೇವಿ ಕೊಂಚ ತಲೆ ತಗ್ಗಿಸಿದಳು. ನೋಡಿ ಎಷ್ಟು ಸುಂದರವಾದ ಭಾವ ಇದು. ಸಾಮಾನ್ಯವಾಗಿ ಹೊಗಳಿದ ಕೂಡಲೇ ಹೀಗಾಗ್ತದಲ್ವಾ, ಮೆದೆ ಉಬ್ಬಿ ತಲೆ ಮೇಲಾಗಿ ಮತ್ತೆ ಅನ್ನೋ ಹಾಗಾಗ್ತದಲ್ವಾ. ಇದು ಹಾಗಲ್ಲ, ಇದು ಹೊಗಳಿದಾಗ ಸಂಕೋಚ ಆಗಬೇಕಂತೆ. ಸಂಸ್ಕಾರ ಚೆನ್ನಾಗಿದ್ದರೆ, ನಮ್ಮನ್ನು ಯಾರು ಹೊಗಳಿದರೆ ಒಂಥರ ಮುಜುಗರ ಆಗಬೇಕು, ಸಂಕೋಚ ಆಗಬೇಕು, ಆಗಲೇಬೇಕು ಅದು. ಮತ್ತು ಸ್ತ್ರೀ ಅಂದರೆ ಅವಳಿಗೆ ಲಜ್ಜೆ, ಆಭರಣ ಅವಳಿಗೆ. ಯಾವ ಆಭರಣವೂ ಆಭರಣ ಅಲ್ಲ ಸ್ತ್ರೀಗೆ. ಅದೇ ಹೊತ್ತು ಅದರ ಮೇಲೆ ಒಂದು ದೊಡ್ಡ ಪ್ರಹಾರ ಆಗ್ತಾಯಿದೆ ಇವತ್ತು.
ತುಂಬ ದುಃಖದ ವಿಷಯ ಅದು ಅಂತ. ಆದರೆ ಆ ಲಜ್ಜೆ ಎನ್ನುವುದು ಆಭರಣಗಳ ಪೈಕಿ ದೊಡ್ಡ ಆಭರಣ. ಅದೇ ನಮ್ಮ ಮರ್ಯಾದೆ ಕಾಯುವಂಥದ್ದು ಕೂಡ ಅದೇ ಕೊನೆಯಲ್ಲಿ, ಬೇರೆ ಯಾವುದೂ ಅಲ್ಲ ಅಂತ. ಹಾಗಾಗಿ ಆ ಲಜ್ಜೆ ಎಂಬ ಆಭರಣ ಆಕೆಗೆ ಅತೀವವಾದ ಶೋಭೆಯನ್ನು ತಂದದ್ದು. ಅವಳು ನಿಲ್ಲಲೇ ಇಲ್ವಂತೆ, ಹೊರಟುಬಿಟ್ಲಂತೆ ಅಲ್ಲಿಂದ. ಇವರೆಲ್ಲ ಹೊಗಡ್ತಾ ಇದ್ದಾರೆ, ಅವಳಿಗೆ ಕಷ್ಟ ಆಯಿತು ಸ್ವಲ್ಪ ಅಂತ. ಹಾಗೆ ತಲೆ ತಗ್ಗಿಸಿ ಲಜ್ಜೆಯಲ್ಲಿ ಗಂತು ಉದ್ಯೋಗ ಮಾದದೆ ಅಂತ ಅಲ್ಲಿಂದ ಅವಳು ಶ್ರೀಮನ್ ನಗರದ ಕಡೆಗೆ, ಮೊದಲು ಶಿಬಿರದ ಕಡೆಗೆ ಮತ್ತೆ ಶ್ರೀಮನ್ ನಗರದ ಕಡೆಗೆ ಹೊರಟೇ ಬಿಟ್ಲು, ನಿಲ್ಲಲೇ ಇಲ್ಲ ಅಂತ. ಹಾಗಂತ ನೀವೆಲ್ಲ ದೇವಿ ಸ್ತೋತ್ರ ಮಾಡದೇ ಇರಬೇಡಿ, ನೀವೆಲ್ಲ ಮಾಡಬೇಕು. ಇದು ಸಂದರ್ಭವೇ ಬೇರೆ ಇದು. ಹಾಗೆ ಈ ಭಂಡಾಸುರನ ಸಂಹಾರವನ್ನು ಯಾರು ಕೇಳ್ತಾರೋ, ಈ ಚರಿತ್ರವನ್ನು, ಈ ಒಂದು ನೀವು ಯಾವ ಚರಿತ್ರೆಯನ್ನು ಕೇಳಿದ್ರೋ, ಈ ಭಂಡಾಸುರನ ವಧೆಯನ್ನು ಯಾರು ಕೇಳ್ತಾರೋ ಅವ್ರಿಗೇನಾಗ್ತದೆ ಅಂದರೆ ಕದನಾನಿ ನಾಶಂ ಪ್ರಯಾಂತಿ, ಅವರ ಜೀವನದ ಕಲಹಗಳು ಇಲ್ಲವಾಗ್ತವೆ, ಕದನಗಳು ಶಮನಗೊಳ್ಳುತ್ತವೆ. ಕದನಾನಿ ನಾಶಂ ಪ್ರಯಾಂತಿ, ಜೀವನದಲ್ಲಿ ತುಮುಲುಗಳಿದೆ, ಸಂಘರ್ಷಗಳಿದೆ, ನೀವು ಇಷ್ಟಪಡ್ತೀರೋ ಇಲ್ವೋ ಹಾಗೇ ಆಗುತ್ತೆ. ಏನು ಸಣ್ಣದೋ ದೊಡ್ಡದೋ. ಹಿಂದಿನ ಕಾಲದಲ್ಲಿ ಈಗ ಪ್ರಯಾಣ ಮಾಡಬೇಕಾದ್ರೆ 10 ಜನರ ವಾಹನ ಅಂತ ಆಗುವಾಗ ಕೂತ್ಕೊಳ್ಳೋ ಜಾಗದ ಬಗ್ಗೆನೇ ಸಣ್ಣ ಜಾಗ, ಅಲ್ಲೇ ಆ ಕಡೆ ಈ ಕಡೆಗೆ ಅಂತ, ಅಲ್ಲಿಂದ ಪ್ರಾರಂಭ ಮಾಡಿ ಆಸ್ತಿ ಪಾಸ್ತಿ ಜೀವದವರೆಗೆ ಎಷ್ಟೆಲ್ಲ ಕಾರಣಗಳು ಕಲಹಕ್ಕೆ ಅಂತ. ಜೀವನವೆಲ್ಲ ಸಂಘರ್ಷಮಯ. ನಾಶಂ ಪ್ರಯಾಂತಿ ಕದನಾನಿ, ಕದನಗಳು ಜೀವನದಲ್ಲಿ ನಾಶಗೊಳ್ಳುತ್ತವೆ, ಅಷ್ಟ ಸಿದ್ಧಿಗಳು ಕೈವಶವಾಗ್ತವೆ. ಕೊಟ್ಟ ಕೊನೆಯದಾಗ ಏನು ಹೇಳಿದ್ರು ಅಂದರೆ, ಭುಕ್ತಿ ಬೇಕಾದರೆ ಭುಕ್ತಿ, ಮುಕ್ತಿ ಬೇಕಾದರೆ ಮುಕ್ತಿ, ಎರಡೂ ಸಿದ್ಧ ಆಗ್ತದೆ ಅಂತ. ಭುಕ್ತಿ ಅಂದರೆ ನಿಮಗೆ ಬದುಕಿರುವಾಗ ಯಾವ್ಯಾವ ಖುಷಿಗಳು ಬೇಕು, ಈ ಲೋಕದಲ್ಲಿ ಯಾವ್ಯಾವ ಸಂತೋಷ ಅನುಭವಿಸ್ಬೇಕು ಅಂತ ನಿಮಗೆ ಇದೆಯೋ, ಏನೇನು ಆಗಬೇಕು ಅಂತಿದೆಯೋ ಅದೆಲ್ಲವೂ ಇದರಲ್ಲಿದೆ. ಇಡೀ ಲಲಿತೋಪಾಖ್ಯಾನ ಅಲ್ಲ, ಈ ಒಂದು ಭಂಡಾಸುರ ಚರಿತ್ರೆಯಲ್ಲಿ, ಭಂಡಾಸುರ ವಧೆಯ ಒಂದು ಅಧ್ಯಾಯದಲ್ಲಿ ಅಂತ. ಭುಕ್ತಿ ಅಂದರೆ ಇಹಲೋಕದ ಸೌಖ್ಯವೆಲ್ಲವೂ ಸೇರಿದೆ ಇಲ್ಲಿ. ಮಾತ್ರವಲ್ಲ, ಮುಕ್ತಿರಪಿ, ಮುಕ್ತಿ ಬೇಕಾದವರಿಗೆ ಮುಕ್ತಿ ಪ್ರಾಪ್ತ ಆಗುವಂಥ ಅದ್ಭುತವಾಗಿರುವಂಥ ಅಷ್ಟು ಪುಣ್ಯಪ್ರದ ಅಂತ. ಹಾಗಾಗಿ ನಾವು ಪದೇ ಪದೇ ನಿಮ್ಗೆ ಹೇಳೋದು, ನೀವು ಏನೋ ಸ್ವಾರಸ್ಯ ಇದೆ ಅಂತ ನಿರೀಕ್ಷೆ ಮಾಡ್ಕೊಂಡು ಬರಬೇಡಿ ಈ ಪ್ರವಚನಕ್ಕೆ. ಗುರುಗಳು ತಮಾಷೆ ಮಾಡ್ತಿರ್ತಾರೆ, ನಗ್ತಾ ಇರ್ಬೋದು ಅಂತ ಅದಕ್ಕೆ ಬರಬೇಡಿ. ಏನೋ ವಿಚಿತ್ರವಾಗಿ ಹೇಳ್ತಾರೆ, ಮನೋರಂಜನೆ ಇದೆಲ್ಲ ಬಿಟ್ಬಿಡಿ ಅಂತ. ಇದು ಜೀವಕ್ಕೆ ಕ್ಷೇಮವನ್ನು ಉಂಟು ಮಾಡುವಂಥದ್ದು. ನಾವು ಸಮಾಧಾನ ಕೂತು ಕೇಳಿದಾಗ ಆತ್ಮಕ್ಕೆ ಬೆಳಕನ್ನು ಕೊಡುವಂಥ ಒಂದು ಕಥಾನಕ ಇದು. ಅದಕ್ಕೋಸ್ಕರ ಕೇಳಬೇಕು ಹೊರತು ಬೇರೆ ಕಾರಣಕ್ಕೋಸ್ಕರವಾಗಿ ಅಲ್ಲ ಅಂತ. ಹಾಗಾಗಿ ಇಮಂ ಪವಿತ್ರಂ ಲಲಿತಾ ಪರಾಕ್ರಮಂ ಸಮಸ್ತ ಪಾಪಘ್ನಂ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು, ಅಶೇಷ ಸಿದ್ಧಿದಂ. ನಿಮ್ಗೆ ಏನು ಬೇಕು ಹೇಳಿ, ಅದಿದೆ ಇದರಲ್ಲಿ. ಏನು ಬೇಕು ಜೀವನದಲ್ಲಿ ಅಂತ, ಇಲ್ಲಿಂದ ಸಿದ್ಧ ಆಗ್ತದೆ ಅದು ಅಂತ. ಪಠಂತಿ ಪುಣ್ಯೇಶು ದಿನೇಶು ಯೇ ನರಾಹ, ಶುಭ ದಿನಗಳಲ್ಲಿ ಪಠಿಸಿ ಈ ಕಥಾನಕವನ್ನು. ತುಂಬ ಭಾಗ್ಯ ಸಮೃದ್ಧಿಯನ್ನು ಪಡಿತೀರಿ, ಉತ್ತಮವಾದ ಭಾಗ್ಯ ಸಮೃದ್ಧಿಯನ್ನು ಪಡಿತೀರಿ ಎಂಬಲ್ಲಿಗೆ ಈ ಪ್ರಕರಣ ಪರಿವಸಾನಗೊಳ್ಳುವಂಥದ್ದು. ಇನ್ನು ಒಂದು ಸಂಗತಿನ ಹೇಳುವಂಥದ್ದಿದೆ. ಇದಾದ ಮೇಲೆ ಒಂದು ವಿಸ್ತಾರವಾದ ದೇವತೆಗಳ ಸ್ತೋತ್ರ ಇದೆ, ತ್ರಿಮೂರ್ತಿಗಳದ್ದು. ಕೊನೆಗೆ ತ್ರಿಮೂರ್ತಿಗಳು ಪ್ರಾರ್ಥನೆ ಮಾಡ್ತಾರೆ, ಇದೆಲ್ಲ ಸರಿಯಮ್ಮ, ಈ ಕೊನೆಯ ಕಾರ್ಯ ಬಾಕಿ ಇರುವಂಥದ್ದು, ಕಾಮರಿಗೆ ಮತ್ತೆ ಬದುಕನ್ನು ಕೊಡು. ಕಾಮಸ್ಯ ಸಂಜೀವನಂ, ಸುಟ್ಟು ಹೋಗಿದ್ದಾನೆ ಕಾಮ, ಆದರೆ ಬೇಕು ಪ್ರಪಂಚಕ್ಕೆ, ಅದಿಲ್ಲ ಪ್ರಪಂಚ ನಡೆಯೋದಿಲ್ಲ. ಹಾಗಾಗಿ ಕಾಮನ ಸಂಜೀವನವನ್ನು ಮಾಡು, ರತಿಯ ದುರವಸ್ಥೆಯನ್ನು ನೋಡು ಅಂತ ರತಿಯನ್ನು ತೋರಿಸ್ತಾರೆ. ಅವಳು ಮಲಿನಳಾಗಿದ್ದಳು, ಶೋಕದಲ್ಲಿ ತುಂಬ ಅವಳು ಒಣಗಿ ಹೋಗಿದ್ಲಂತೆ, ಕಣ್ಣೀರು ಸುರಿತಾ ಇತ್ತು, ಕೂದಲೆಲ್ಲ ಕೆದರಿತ್ತಂತೆ, ಪೂರ್ತಿ ಧೂಳು ಮೈಯನ್ನೆಲ್ಲ ಆವರಿಸಿತ್ತು, ಎಲ್ಲ ಆಭರಣಗಳು ಯಾವುದೂ ಇಲ್ಲ, ವೈಧವ್ಯ ಎಲ್ಲ ತ್ಯಾಗ ಮಾಡಿದ್ದಾಳೆ. ಅವಳು ಬಂದು ದೇವಿಗೆ ನಮಸ್ಕಾರ ಮಾಡ್ತಾಳೆ. ಅವಳು ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸ್ತಂತೆ ಲಲಿತಾ ತ್ರಿಪುರ ಸುಂದರಿಗೆ. ಆ ಮಹಾಸುಮಂಗಲಿ ಅವಳಿಗೆ ಅಯ್ಯೋ ಛೇ ಅಂತ ಅನಿಸ್ದಾಗ ಆ ಒಂದು ಕಟಾಕ್ಷ, ಕಾಂತಂ ಕಟಾಕ್ಷಯ ಮಾಸ ಅಂತ, ಆ ರತಿಯನ್ನು ನೋಡಿ ಯಜಮಾನರನ್ನು ನೋಡಿದ್ಲಂತೆ. ಅವಳು ಯಜಮಾನರನ್ನು ನೋಡಿದ್ಲು ಅಂದರೆ ಏನೋ ಒಂದು ಉಂಟು ಅಂತಲೇ ಅರ್ಥ ಅದಕ್ಕೆ ಅಂತ ಅಲ್ವಾ. ನಿಮ್ಮದು ಎಲ್ಲ ಮನೇಲಿ ಹಾಗೆ ಇರ್ಬೋದು ಅಂತ. ಮನೆಯವರು ಯಜಮಾನರನ್ನು ಹೀಗೆ ನೋಡಿದ್ರು ಅಂದರೆ ಏನೋ ಒಂದು ವಿಷಯ ಇದೆ ಅಂತ ಅರ್ಥ ಅದಕ್ಕೆ ಅಂತ, ಏನೋ ಒಂದು ಸೃಷ್ಟಿ ಆಗ್ತದೆ ಈಗ ಅಂತ. ಹಾಗೆ ಇಲ್ಲಿಯೂ ಕೂಡ ಎಲ್ಲೆಲ್ಲಿ ಕಾಮೇಶ್ವರನನ್ನು ಕಟಾಕ್ಷಿಸ್ತಾಳೆ ಅವಳು ಲಲಿತಾ ತ್ರಿಪುರ ಸುಂದರಿ, ಒಂದು ಸೃಷ್ಟಿ ಆಯಿತು ಅಂತಲೇ ಲೆಕ್ಕ ಅಂತ. ಯಾವಾಗ ಕಾಮೇಶ್ವರನನ್ನು ಈ ಅನಿಂದಿತೆ ದೇವಿ, ಅನಿಂದಿತೆ ಅಂದರೆ
ಶ್ರೇಷ್ಠಳು ಅಂತ ವೀಕ್ಷಿಸಿದಳು. ಆ ಕಟಾಕ್ಷದಿಂದಲೇ ಕಾಮದೇವ ಹುಟ್ಟಿ ಬಂದ, ಮತ್ತೆ ಮನ್ಮಥ ಹುಟ್ಟಿ ಬಂದ. ನಗುಮುಖ ಅವನದ್ದು. ಮೊದಲಿಗಿಂತ ಹೆಚ್ಚಿನ ಶೋಭೆ ಮನ್ಮಥನಿಗೆ. ಈಗ ಅವನು ಹುಟ್ಟು ಬಂದಂತೆ, ಅವನಿಗೆ ವರ ಕೊಟ್ಲಂತೆ ಲಲಿತಾ ತ್ರಿಪುರ ಸುಂದರಿ. ಎಲ್ಲ ಏನೇನು ಶಕ್ತಿಗಳು ಅವನಿಗಿದೆಯೋ ಅದೆಲ್ಲ ಅವಳಿಂದ ಬಂದಿರತಕ್ಕಂಥದ್ದು, ಲಲಿತಾ ತ್ರಿಪುರ ಸುಂದರಿಯಿಂದ ಅವನಿಗೆ ಬಂದಿರತಕ್ಕಂಥದ್ದು. ಅದ್ರ ಮೇಲೊಂದು, ಈಗ ಹೋಗಿ ನೀನು ಶಿವನ ಮೇಲೆ ಬಾಣಪ್ರಯೋಗ ಮಾಡಬಹುದು ಅಂತ, ಈಗ ಮಾಡು ಅಂತ ನಾನು ಅನುಮತಿ ಕೊಟ್ಟೆ ಅಂತ. ಯಾಕೆ ಮಾಡಬಹುದು ಅಂದರೆ ಕಲ್ಯಾಣ ಆಗಬೇಕು, ಗಿರಿಜಾ ಕಲ್ಯಾಣ ಆಗಬೇಕೋ ಬೇಡವೋ, ಕುಮಾರಸ್ವಾಮಿ ಹುಟ್ಟಬೇಕೋ ಬೇಡವೋ, ತಾರಕಾಸುರನ ಸಂಹಾರ ಆಗಬೇಕೋ ಬೇಡವೋ. ಹಾಗಾಗಿ ಈಗ ಸಂದರ್ಭ, ಅದು ಸಂದರ್ಭ ಅಲ್ಲ ಆಗ ನೀ ಹೋಗಿದ್ದು, ಈಗ ಸಂದರ್ಭ, ಹೋಗು ಪ್ರಯೋಗ ಮಾಡು, ಶಿವ ಸ್ವೀಕಾರ ಮಾಡ್ತಾನೆ ಅದನ್ನು, ನಿನಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಅಂಥೇಳಿ ಈ ಕಾಮನ ಮೂಲಕವಾಗಿ ಶಿವನ ಮೇಲೆ ಬಾಣಪ್ರಯೋಗವನ್ನು ಮಾಡಿಸ್ತಾಳೆ. ಲಲಿತಾ ತ್ರಿಪುರ ಸುಂದರಿಯೇ ಮಾಡಿಸಿ ಗಿರಿಜಾ ಕಲ್ಯಾಣ ಆಯಿತು ಅಂತ. ಮತ್ತು ಅದ್ಯಾರು ಇದ್ಯಾರು ಅಂತ ಕೇಳಬೇಡಿ, ಇದು ತ್ರಿಪುರ ಸುಂದರಿ ಕಾಮೇಶ್ವರ, ಅದು ಗಿರಿಜಾ ಶಿವ, ಅದು ಇದ್ಯಾವುದು ಅದೇ ಇದು, ಆದರೆ ಹಾಗೊಂದು ಸ್ವಲ್ಪ ಬೇರೆ ಇದು, ಹಾಗೊಂದು ಸ್ವಲ್ಪ ಬೇರೆ ಇದು ಅಂತ ಅಷ್ಟು ಇಟ್ಕೊಳ್ಳಿ. ಅದೇನು ತುಂಬ ಕೆಳಗೆ ಹೋಗ್ಬೇಡಿ ಅಂತ, ಸ್ವಲ್ಪ ಬೇರೆ ಬೇರೆ ಅಂತ. ಈಗ ನಾರಾಯಣ ಮತ್ತು ರಾಮ ಎರಡು ಒಂದೇನೋ ಬೇರೆನೋ ಅಂತಂದರೆ ಒಂದೇ, ಪೂರ್ತಿ ಒಂದೇನ ಅಂದರೆ ಹಾಗೊಂಚೂರು ಬೇರೆ ಅಂತ ನೀವು ಹೇಳ್ತಿರೋ ಇಲ್ವೋ ಅಂತ, ಅದೇ ಥರ ಇದು ಅಂತ. ನೀವೇ ಒಂದೇ ಥರ ಇರೋದಿಲ್ಲ, ಬೆಳಗ್ಗೆ ಒಂಥರ ಇದ್ದರೆ ಮಧ್ಯಾಹ್ನ ಇನ್ನೊಂದು ಥರ ಇರ್ತೀರಿ, ಸಾಯಂಕಾಲ ಮತ್ತೊಂದು ಥರ ಇರ್ತೀರಿ ಅಲ್ವಾ. ಮಗಳು ಬಂದರೆ ಒಂಥರ ಇರ್ತೀರಿ, ಸೊಸೆ ಬಂದರೆ ಒಂಥರ ಇರ್ತೀರಿ, ನೀವೇ ಬೇರೆ ಬೇರೆ ಥರ ಇರ್ತೀರಿ. ಹೀಗಿರುವಾಗ ಅವ್ರ ಬಗ್ಗೆ ಏನು ಹೇಳೋದೇನಿದೆ ಇನ್ನು ಅಂತ, ಅಷ್ಟು ವ್ಯತ್ಯಾಸ ಇರ್ತದೆ ಅಂತ ಅಲ್ಲಿ ಅಂತ. ಹೀಗೆ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ, ಅಲ್ಲಿಗೆ ಪರಿವರ್ತನೆ ಮಾಡುವಂಥದ್ದು. ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ತುಂಬ ಸ್ಪಷ್ಟ ಇದೆ. ಹರನ ನೇತ್ರಾಗ್ನಿ, ಅದರಿಂದ ಸಂದಗ್ಧನಾದ ಕಾಮನ ಸಂಜೀವನಕ್ಕೆ ಈಕೆ ಔಷಧಿ. ಲಲಿತಾ ಮಹಾ ತ್ರಿಪುರ ಸುಂದರಿಯೇ ಅದಕ್ಕೆ ಔಷಧ ಇದ್ದಂತೆ, ಸಂಜೀವನ ಔಷಧಿ ಅಂತ. ಸಂಜೀವನಿಯಿಂದ ಹಾಗೆ ಅಲ್ವಾ, ಸತ್ತವರನ್ನು ಬದುಕಿಸುವಂಥದ್ದು ಅಂತ. ಹಾಗೆ ಸತ್ತ ಕಾಮನನ್ನು ಬದುಕಿಸಿದ ಸಂಜೀವನಿ ಯಾವುದು ಅಂದರೆ ಈ ಲಲಿತಾ ಮಹಾ ತ್ರಿಪುರ ಸುಂದರಿ ಅಂತ. ಸುಟ್ಟಲ್ಲಿಂದ ಪ್ರಾರಂಭ ಮಾಡಿ ಸಂಜೀವನಿಗೆ ನಾವು ಇದನ್ನು ಪರಿವರ್ತನೆ ಮಾಡ್ತಾ ಇರುವಂಥದ್ದು. ನಿಮಗೆಲ್ಲ ಸಂಜೀವನಿ ಆಗಲಿ ಇದು ಅಂತ. ಏನೇನು ಜೀವನದಲ್ಲಿ ನಿಮಗೆ ಸುಟ್ಟು ಹೋಗಿದೆಯೋ ಒಳ್ಳೆಯದು, ಯಾವ್ಯಾವುದು ಸುಟ್ಟು ಹೋಗಿದೆಯೋ ಅದೆಲ್ಲ ಮತ್ತೆ ಚಿಗುರುವಂತೆ ಆಗಲಿ. ಈ ಕಥೆಯನ್ನು ಕೇಳಿದ್ರಿಂದ ಆ ಇಕ್ಷು ಬಾಣವನ್ನು ಹಿಡಿದವಳು, ಇಕ್ಷು ಧನುಸ್ಸನ್ನು ಹೂವಿನ ಬಾಣವನ್ನು ಹಿಡಿದವಳು ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭಗಳೆಲ್ಲವೂ ಚಿಗುರುವಂತೆ ಮಾಡಲಿ. ನಿಮ್ಮ ಜೀವನ ಹಸಿರಾಗುವಂತೆ, ಹೂವಾಗುವಂತೆ, ಹಣ್ಣಾಗುವಂತೆ ಆಕೆ ಅನುಗ್ರಹ ಮಾಡಲಿ. ಮಾತ್ರ ಅಲ್ಲ, ನಿರಂತರವಾಗಿ ತನ್ನ ಕಟಾಕ್ಷವನ್ನು ನಿಮ್ಮ ಮೇಲೆ ಇಡಲಿ. ಯಾಕೆಂದರೆ ಭಂಡಾಸುರನಾಗಬಾರ್ದು ಯಾವುದೇ ಕಾರಣಕ್ಕೂ. ನಾವು ದಾರಿ ತಪ್ಪಬಾರ್ದು. ಅವಳು ಆ ಸಂಬಂಧ ಹಸಿದ ಕ್ಷಣ ಹೋಗಿ ಸಶರ ಚಾಪ ಪಾಶಾಂಕುಶಾಂ ಆಗಬಾರ್ದು. ಅವಳು ಅಷ್ಟೇ ಇರೋದು, ಸಂಬಂಧ ಹಸಿದಾಕ್ಷಣ ಬೇಕು ನಮಗೆ ಅಂತ. ಸಶರ ಚಾಪ ಪಾಶಾಂಕುಶಾಂ ಅಂದರೆ ನಾವು ಭಕ್ತಿಯಿಂದ ಬಂಡಾಸುರನ ವಧೆ ಕಥೆ ಕೇಳೋಣ, ಅದಕ್ಕೆ ಬೇಕು ಅಷ್ಟೇ, ಹೊರತು ನಮ್ಮ ಕಡೆ ತಿರುಗಬಾರದು ಅದು ಅಂತ ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ಹಾಗೆ ದೇವಿಯನ್ನು ಇಟ್ಕೋಬೇಕು ಅಂದರೆ ಭಕ್ತಿಯನ್ನು ಮಾಡಿ, ಅತಿಶಯವಾದ ಭಕ್ತಿಯನ್ನು ದೇವಿಯಲ್ಲಿ ಮಾಡಿ ಧರ್ಮ ಮಾರ್ಗದಲ್ಲಿ ನಡೀರಿ. ಧರ್ಮ ಮಾರ್ಗದಲ್ಲಿ ನಡೆದರೆ ಅವಳು ಯಾವತ್ತೂ ಜೊತೆಗಿರ್ತಾಳೆ. ಲಲಿತಾ ಅಂದರೆ ಮಗುವನ್ನು ಮುದ್ದು ಮಾಡುವ ತಾಯಿ ಅಂತ. ಲಲಧಾತುವಿಗೆ ಮುದ್ದು ಅನ್ನೋದೇ ಅರ್ಥ ಅದಕ್ಕೆ ಅಂತ. ತನ್ನ ಮಕ್ಕಳನ್ನು ಮುದ್ದಿಸುವ ತಾಯಿ ಅಂತಲೇ ಅರ್ಥ ಅದಕ್ಕೆ ಲಲಿತಾ ಅಂದರೆ. ಹಾಗೆ ಇರಬೇಕು ಅವಳು ನಮ್ಮ ಪಾಲಿಗೆ ಅಂತ. ಅವಳು ತಾಯಿ 2 ಅಕ್ಷರ, ಕಾಳಿ 2 ಅಕ್ಷರ, ಹಾಗಾಗಬಾರ್ದು. ಕಾಳಿ ಆಗಬಾರ್ದು ನಮ್ಮ ಪಾಲಿಗೆ. ಅವಳು ಕಾಳಿಯೂ ತಾಯಿಯಾಗಿ ಬರಬೇಕು. ರಾಮಕೃಷ್ಣ ಪರಮಹಂಸರಿಗೆ ಕಾಳಿಯು ತಾಯಿಯಾಗಿ ಬಂದಳು ನೋಡಿ, ಆ ತರಹ ಆಗಿ ಬರುವಂತೆ ನಾವೆಲ್ಲ ಶರಣಾಗೋಣ ಎಂಬುದಾಗಿ ಹೇಳಿ ಈ ಪ್ರವಚನ ಸರಣಿಯನ್ನು ಪರಿವರ್ತನೆ ಮಾಡ್ತಾ ಇದ್ದೇವೆ. ವಿಶೇಷ ಅಂದರೆ ಅದು ಇದು ಮೊನ್ನೆಗೆ ಮುಗಿಬೇಕಾಗಿತ್ತು. ಅವ್ರು ಹಾಕಿದ ವೇಳಾಪಟ್ಟಿ ಪ್ರಕಾರ ಅದು ಮುಕ್ತಾಯ ಅಂತ ಬರೆದಿಲ್ಲ, ಆದರೆ ಲೆಕ್ಕಾಚಾರದ ಪ್ರಕಾರ ಮೊನ್ನೆ ಮುಗಿಬೇಕಾಗಿತ್ತು. ಆದರೆ ಮೊನ್ನೆ ಯಾಕೆ ಮುಗಿಲಿಲ್ಲ ಅಂದರೆ ಅವತ್ತು ಶುಕ್ರವಾರ ಅಲ್ಲ ಅಂತ, ಮತ್ತು ಆ ದಿನ ಶ್ರೀಚಕ್ರ ಪೂಜೆ ಇಲ್ಲ ಅಂತ. ಹಾಗಾಗಿ ಎಂದು ಶುಕ್ರವಾರವೋ ಯಾವುದನ್ನು ಶ್ರೀಚಕ್ರ ಪೂಜೆ ಇದೆಯೋ ತಾನಾಗಿ ಅಲ್ಲಿಗೆ ತಂದು ನಿಲ್ಲಿಸ್ಕೊಳ್ತಾಳೆ ಅವಳು. ಇಷ್ಟು ಕಾರ್ಯಕ್ರಮ ನಡೀತಲ್ಲ,
ಈ ನಾವೆಲ್ಲ ನಿಮಿತ್ತ ಮಾತ್ರ ಇದರಲ್ಲಿ ಅಂತ, ಏನೇನು ಬೇಕು ಹೇಗೆ ಬೇಕು ಹಾಗೆ ಎಲ್ಲವನ್ನೂ ಆಕೆ ತನಗೆ ಬೇಕಾದಂತೆ ಮಾಡಿಸ್ಕೊಳ್ತಾಳೆ. ಅನುಭವ ಸಿದ್ಧ, ಜೀವನಾನುಭವದಲ್ಲಿ ಸಿದ್ಧ ನಮಗಿರುವಂಥ ಈ ಕಾರ್ಯಕ್ರಮ ಕೂಡ ದೊಡ್ಡ ಉದಾಹರಣೆ. ಅದಕ್ಕೆ ಹೇಗೆ ನಡೀತು ಅಂದರೆ ಅದ್ರ ಹಿಂದೆ ರಾಜರಾಜೇಶ್ವರಿ ಇರ್ತಕ್ಕಂಥದ್ದು, ಎಲ್ಲಿ ಈ ವೈಭವ ಇದೆಯಲ್ಲ ಅದ್ರ ಹಿಂದೆ ರಾಜರಾಜೇಶ್ವರಿಯ ಕರುಣಾ ಕಟಾಕ್ಷ ಇರ್ತಕ್ಕಂಥದ್ದು. ಅವಳಿಗೆ ಅನನ್ಯವಾಗಿ ಶರಣಾಗಿ ನಮ್ಮ ಜೀವನಕ್ಕೂ ವೈಭವವನ್ನು ತಂದುಕೊಳ್ಳೋಣ, ನಮ್ಮ ಜೀವನಕ್ಕೂ ಧರ್ಮಶೋಭೆಯನ್ನು ತಂದುಕೊಳ್ಳೋಣ. ನಿಮಗೆಲ್ಲರಿಗೂ ಈ ಕಥಾನಕವನ್ನು ಕೇಳಿದ ಎಲ್ಲರಿಗೂ ಲಲಿತಾದೇವಿಯ ಪೂರ್ಣ ಕಾರುಣ್ಯ ಆಗಲಿ. ನಿಮ್ಮ ಮನೆಗಳಲ್ಲಿ ಆಕೆ ಶಾಶ್ವತವಾಗಿ ನೆಲೆಸಲಿ, ಜೊತೆಯಲ್ಲೇ ಇರಲಿ, ಒಳಗಿರಲಿ, ಪಕ್ಕದಲ್ಲಿರಲಿ, ಕೈ ಹಿಡಿದು ನಡೆಸಲಿ, ಎಡವಿ ಬಿದ್ದರೆ ಕೈ ಹಿಡಿದು ಎತ್ತಲಿ. ಆಪತ್ತುಗಳು ಬಂದಾಗ ಆಕೆ ತನ್ನ ಶರವನ್ನು ಇಕ್ಷುಧನುಸನ್ನು ಎತ್ತಿ ರಕ್ಷಣೆ ಮಾಡಲಿ ಎಂಬುದಾಗಿ ಹೇಳ್ತೇವೆ. ಎಲ್ಲರಿಗೂ ಪೂರ್ಣವಾದ ಲಲಿತಾ ಕಾರುಣ್ಯ ಸಿದ್ಧಿಯಾಗಲಿ ಎಂಬುದಾಗಿ ಆಶೀರ್ವಾದ ಮಾಡುವಂಥದ್ದು. ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.